ಸೊ ಕ್ರಿಸ್ಟಿಯನ್, ಆ್ಯಸ್ ಎ ಕ್ರಿಸ್ಟಿಯನ್ ನ್ಯೂ ಇಯರ್ ಅಂದರೆ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು, ನ್ಯೂ ಇಯರ್ ಏನು ಸ್ಪೆಷಲ್ ನಮಗೆ, ಆಮೇಲೆ ನ್ಯೂ ಇಯರಲ್ಲಿ ಕ್ರಿಸ್ಟಿಯನ್ಸು ಅನ್ಯ ಜನಗಳು ಅವ್ರ ಸೆಲೆಬ್ರೇಷನ್ಗೂ ನಮ್ಮ ಸೆಲೆಬ್ರೇಷನ್ಗೂ ಡಿಫ್ರೆನ್ಸ್ ಏನು, ಹೆಂಗೆ, ಆಮೇಲೆ ಅಥವಾ ನಾವು ಮಾಡಲೇಬೇಕಾ ಅಥವಾ ಮಾಡದೇ ಇದ್ದುಬಿಟ್ರೆ ದೇವ್ರಿಗೆ ನನ್ನ ಕೋಪ ಬರ್ತದ, ಅಥವಾ ಮಾಡದೇ ಇದ್ರೆ ಬೇರೆ ಚರ್ಚ್ಗಳವರು ಅಥವಾ ಬೇರೆ ಕ್ರಿಸ್ಟಿಯನ್ಸ್ ನಮ್ಮನ್ನ ನೋಡ್ಬಿಟ್ಟು ಏನು ಇವರು ಒಂದು ಹೊಸ ವರ್ಷ ದೇವರಿಗೆಲ್ಲ ಸೇರಿಬಿಟ್ಟು ಒಂದು ಕೃತಜ್ಞತೆ ಹೇಳಿಲ್ಲ ಅಂತ ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ಬಹುದಾ, ಅಥವಾ ಮಾಡಿಬಿಟ್ರೆ ತಿಳ್ಕೊಬಹುದಾ, ಏನು ಅನ್ಯ ಜನಗಳು ಮಾಡ್ತಾರೆ ಇವರು ಮಾಡ್ತಾರೆ ಅವ್ರಿಗೂ ಇವ್ರಿಗೂ ಏನಿದೆ ಡಿಫ್ರೆನ್ಸ್ ಏನು ಇಲ್ಲ ಎಲ್ಲ ನಮಗೆ ಒಂದೊಂದು ವರ್ಷನೂ ಏನಾಗ್ತಾ ಇರ್ತದೆ ತಲೆಯಲ್ಲಿ ಈ ಥರ ಒಂದೊಂದು ಪ್ರಶ್ನೆಗಳು. ಎಲ್ಲ ಪ್ರಶ್ನೆಗಳು ಒಂದೇ ವರ್ಷ ಬರೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಬುದ್ಧಿ ನಮಗೆ ಬ್ರೈನ್ ಎಟ್ಕಲ್ಲ ಒಂದೇ ಸಾರಿ. ಒಂದೊಂದು ವರ್ಷದಲ್ಲಿ ಒಂದೊಂದು ಥರ ಪ್ರಶ್ನೆಗಳು. ಆಮೇಲೆ ನಾವು ಜನಗಳನ್ನ ಭೇಟಿ ಮಾಡುವಾಗ ಅಥವಾ ನಮ್ಮ ರಿಲೇಟಿವ್ಸ್ಗಳು ಎಲ್ಲೋ ಯಾರೋ ಪ್ರಶ್ನೆ ಮಾಡುವಾಗ ಆ ಸನ್ನಿವೇಶ ಬಂದಾಗ ಏನು ಮಾಡ್ತಾರೆ ಇಂಥ ಪ್ರಶ್ನೆಗಳು ನಮಗೆ ಆಗ್ತಾರೆ. ನನಗೂ ಅದು ಪ್ರಶ್ನೆಗಳು ಎದುರಾಗಿದ್ದಾವೆ. ಅವಾಗ ಏನು ಹೇಳೋಕ್ಕಾಗುತ್ತೆ ನಾವು ತಂದ್ಬಿಟ್ರೆ, ನಾವು ಏನು ನಂಬ್ತೀವೋ ಏನು ನಿರೀಕ್ಷಿಸ್ತೀವೋ ಆ ವಿಷಯದಲ್ಲಿ ನಮಗೆ ಕ್ಲಾರಿಟಿ ಇದ್ಬಿಟ್ರೆ ನಾವೇನು ಮಾಡ್ಬೋದು ಹೇಳ್ಬೋದು. ನಾನು ಇದನ್ನು ನಂಬ್ತೀನಿ, ಅದು ತಪಸ್ಸರಿನ ಅದು ಸೆಕೆಂಡ್ರಿ ನೋಡ್ಕೊಳ್ಳೋಣ, ಬಟ್ ನನಗಿರೋ ನಂಬಿಕೆ ಇಂಥದ್ದು ಅಂತ ನಾವೇನು ಮಾಡ್ಬೋದು. ಆ ರೀತಿಯಲ್ಲಿ ನಾವು ತಗೊಳ್ಳೋದಾದ್ರೆ ಬರೀ ಒಂದು ಆರ್ಡಿನರಿ ಕ್ರಿಸ್ಟಿಯನ್ ಆಗಿ ಇಲ್ಲದೆ ಒಂದು ಸತ್ಯವೇದವನ್ನು ಅಧ್ಯಯನ ಮಾಡೋಂಥವರಾಗಿ ನಮಗೆ ಹೊಸ ವರ್ಷ ಯಾವುದು ಮತ್ತು ಹೊಸ ವರ್ಷದಲ್ಲಿ ನಮ್ಮ ಜವಾಬ್ದಾರಿ ಏನು. ನಮ್ಮ ದಿನಗಳು ಕೊಂಚವೇ ಇದೆ ಅಂತ ಹೇಳ್ಬಿಟ್ಟು ನಮ್ಗೇನಾಯ್ತು ಅರ್ಥ ಆಯ್ತು. ಓಹೋ, ಒಂದು ವರ್ಷ ಆಲ್ರೆಡಿ ನನ್ನ ಜೀವನದಲ್ಲಿ ಏನಾಯ್ತಾ ಖಾಲಿ ಆಗೋಯ್ತಪ್ಪ, ಒಂದೇನೋ ಒಂದು 100 ವರ್ಷಗಳು ಅಂತ ಹೇಳ್ಬಿಟ್ಟು 100 ಕಾಲಗಳು ಅಂತ ಇಟ್ಕೊಂಡ್ಬಿಟ್ರೆ ಲೆಕ್ಕ. ಒಂದು ವರ್ಷ ಹೋಯ್ತು ಅಂದ್ರೆ ಒಂದು ಕಾಲ ಏನಾಯ್ತಾ ಖಾಲಿ ಆಗೋಯ್ತು. ಇನ್ನು ಮಿಕ್ಕಿರೋ ಏನಾಗ್ತಾ ಇದೆ ಕಮ್ಮಿ ಇದಾವೆ. ಹೋಗಿರೋ ದಿನಗಳೇ ಜಾಸ್ತಿ, ಇರೋ ದಿನಗಳು ಕಡಿಮೆ ಆಗ್ತಾ ಇದಾವೆ ನನ್ನ ದಿನಗಳು ಅಂತ ಅನ್ನೋ ಒಂದು ತಿಳುವಳಿಕೆ. ಇದೊಂದು ಕಾಮನ್ ಸೆನ್ಸ್ ಇದು ಅಲ್ವರಾ? ಎಲ್ರಿಗೂ ಇರ್ಬೇಕಿರೋ ತಿಳುವಳಿಕೆ ಇದು. ನಾಟ್ ಓನ್ಲಿ ಫಾರ್ ಕ್ರಿಸ್ಟಿಯನ್, ಎಲ್ಲರಿಗೂ ಇರ್ಬೇಕಿರೋ ತಿಳುವಳಿಕೆ ಇದು. ಬಟ್ ಬೈಬಲ್ ಅಂತ ಬಂದ್ಬಿಟ್ರೆ ಏನು ಅಂತ ನೋಡುವಾಗ ನಾವು ಅದನ್ನ ಬೈಬಲ್ನೇ ಪ್ರಶ್ನೆ ಮಾಡೋಣ. ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡ್ದಂಗೆ ಏನು ಮಾಡೋಣ, ಬೈಬಲ್ನೇ ಪ್ರಶ್ನೆ ಮಾಡೋಣ. ಗಲಾತ್ಯ 4ನೇ ಅಧ್ಯಾಯ 10ನೇ ವಚನ ಓದೋಣ ನಾವು. ನೋಡಿ ಏನ್ ಭಯ ಪಡ್ತಾರೆ ನಮ್ಮ ಅಪೊಸ್ತಲ ಪೌಲರು. ನೀವು ಸಂವತ್ಸರಗಳನ್ನು, ಕಾಲಗಳನ್ನು, ವಿಶೇಷ ಕಾಲಗಳನ್ನ, ಆಯಾ ಹಬ್ಬದ ದಿನಗಳನ್ನ, ವಿಶೇಷವಾದ ದಿನಗಳನ್ನ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ, ಆಚರಣೆ ಮಾಡ್ತಾ ಇದ್ದೀರಾ. ನೀವು ಈ ತರ ಆಚರಣೆ ಮಾಡ್ತಾ ಇರೋದ್ರಿಂದ ನಿಮ್ದು ಹೋಗ್ತಾ ನೀವೇನಾಗ್ಬೋದು, ನಿಷ್ಫಲ ಎಲ್ಲ ಆಗೋಗ್ಬಿಡ್ತಿರೋ ಅಂತೇಳಿ ನಿಮ್ಮ ವಿಷಯದಲ್ಲಿ ನನಗೇನಾಗ್ತಾ ಇದೆ, ಭಯ ಆಗ್ತಾ ಇದೆ ನನಗೆ ಅಂತ ಅಂದ್ಬಿಟ್ರು. ಯಾರು? ಪೌಲರು. ಒಬ್ಬ ಅಪೊಸ್ತಲರಿಗೆ ಈ ವಿಶೇಷ ದಿನಗಳನ್ನ ಆಚರಣೆ ಮಾಡೋದು ಏನಾಗ್ತಾ ಇದೆ, ಭಯ ಆಗ್ತಾ ಇದೆ, ಭಯ ಪಟ್ಬಿಡ್ತಾ ಇದ್ದಾರೆ. ಅಂದ್ರೆ ಏನು, ನಾನು ಕೆಲಸ ಮಾಡಿದೆಲ್ಲ ವೇಸ್ಟ್ ಆಗೋಯ್ತಪ್ಪ, ನೀವು ಮಾಡ್ತಾನೇ ಇದ್ದೀರಯ್ಯ ನೀವು. ಯಾಕಪ್ಪ ಅಂತಂದ್ರೆ ಈ ದಿನಗಳ ವಿಶೇಷಗಳನ್ನೆಲ್ಲ ಸೂಚಿಸೋದು, ಆ ವಿಶೇಷ ದಿನಗಳ ಸೂಚನೆಗಳನ್ನ ಆರಾಧನೆ ಮಾಡೋದು, ಪೂಜಿಸೋದು, ಆ ದಿನಗಳಲ್ಲಿ ಏನ್ರಿ ಅರ್ಚನೆಗಳು ಮಾಡಿಸೋಂಥದ್ದು, ಆ ದಿನಗಳಲ್ಲಿ ಉಪವಾಸಗಳಿರೋಂಥದ್ದು, ವ್ರತಗಳನ್ನ ಆಚರಿಸೋಂಥದ್ದು, ಇದೆಲ್ಲ ಯಾರು ಮಾಡ್ಕೊಂಡಿರೋಂಥದ್ದು, ಆ ಕಾಲದಿಂದ ನಾವು ನೋಡೋದಾದ್ರೆ ಅನ್ಯ ಜನಗಳು ಮಾಡ್ಕೊಂಡು ಬಂದಿರೋಂಥವ್ರು. ಇಸ್ರೇಲ್ರು ಕೂಡ ದೇವ್ರು ಕೊಟ್ರು, ಧರ್ಮಶಾಸ್ತ್ರ ಕೊಟ್ಟಾಗ ದೇವ್ರು ಏನ್ ಮಾಡ್ಬಿಟ್ರು, ಇಸ್ರೇಲ್ ಕೊಟ್ರು. ಬಟ್ ಇಸ್ರೇಲ್ ಕೊಡೋಕ್ಕಿಂತ ಮುಂಚೆಯಿಂದನೂ ಅನ್ಯ ಜನ ಏನ್ ಮಾಡ್ತಾ ಇದ್ರಿ, ಇದನ್ನ ಮಾಡ್ಕೊಂಡು ಬರ್ತಾ ಇದ್ರಿ. ಆವಾಗ ಅದೇ ದಿನಗಳನ್ನ ನೀವು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತಂದ್ರೆ ಅರ್ಥನೇ ಇಲ್ಲ ನೀವು ಮಾಡ್ತಾ ಇರೋಂಥದ್ದು. ಅವಾಗ ಇವುಗಳಲ್ಲೆಲ್ಲ ನೀವು ಇರ್ಬೇಕಿರೋದು ಅಂತ ನಾವು ಬೋಧನೆ ಮಾಡಿದ್ವಿ. ಆದ್ರೆ ನೀವು ಪುನಃ ತಿರ್ಕೊಂಡು ಏನ್ ಮಾಡ್ತಾ ಇದೀರ, ಅಲ್ಲಿಗೆನೆ ಹೋಗ್ತಾ ಇದ್ದೀರಾ. ಅಲ್ಲಿ 8ನೇ ವಚನದಿಂದ ನಿಮ್ಗೆ ಹೇಳ್ಕೊಂಡು ಬರ್ತಾರೆ, ದೇವರು ನೀವು ದೇವ್ರನ್ನ ತಿಳ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಸರಿಯಾಗಿ ಹೇಳ್ಬೇಕಾದ್ರೆ ದೇವ್ರು ಏನ್ ಮಾಡಿದ್ದಾರೆ, ನಿಮ್ಮನ್ನ ತಿಳ್ಕೊಂಡಿದ್ದಾರೆ. ಅಂದ್ರೆ 2 ಭಾಗ ಮಾಡ್ತಾರೆ ಹಿಂಗೆ. ನೀವು ದೇವ್ರನ್ನ ತಿಳ್ಕೊಂಡಿರೋದು ಸ್ವಲ್ಪ, ದೇವ್ರು ನಿಮ್ಮನ್ನು ತಿಳ್ಕೊಂಡಿರೋದು ಸ್ವಲ್ಪ. ಬಟ್ ಸರಿಯಾಗಿ ಯಾರ್ಯಾರನ್ನ ತಿಳ್ಕೊಂಡಿದ್ದಾರೆ ಅಂತೆ, ದೇವ್ರು ನಮ್ಮನ್ನು ತಿಳ್ಕೊಂಡಿರೋದು. ಹಂಗಾರೆ ನಾವು ದೇವ್ರನ್ನ ಸರಿಯಾಗಿ ತಿಳ್ಕೊಂಡಿಲ್ಲ. ಏನೋ ಒಂದು 10% ನಾವು ತಿಳ್ಕೊಂಡ್ರೆ 100% ದೇವ್ರು ತಿಳ್ಕೊಂಡಿದ್ದಾರೆ ನಮ್ಮನ್ನ. ನಮ್ಗೆ 10% ಗೊತ್ತಿರೋದ್ರಿಂದ ದೇವ್ರಿಗೆ ಯಾವತ್ತು ಇಷ್ಟ, ಏನ್ ಮಾಡಿದ್ರೆ ಇಷ್ಟ, ಉಪವಾಸನ, ವ್ರತನ, ಗುಂಡೋಡ್ಸ್ಕೊಳದ, ನಾಲ್ಗೆ ಚುಚ್ಕೊಳದ, ನಮ್ಗೇನು ಪ್ರಾಪರ್ ಐಡಿಯಾ ಇಲ್ಲ. ಹೆಂಗ್ ಮಾಡಿದ್ರೆ ದೇವ್ರೆ ನಿಮ್ಗೆ ಇಷ್ಟ, ದೇವ್ರೆ ರಾತ್ರಿ ಉಪವಾಸ ಇದ್ದು ಬಿಡೋದ, ಫುಲ್ ನೈಟ್ ಆಲ್ ನೈಟ್ ಪ್ರೇಯರ್ ಅಂತ ಹೇಳ್ತೀವಿ. ಡಿಸೆಂಬರ್ 31ಗೆ ಮಾಡಿದ್ರೆ
ನಾವು ಬೇರೆ ಬೇರೆ ಪಂಗಡಗಳಲ್ಲಿದ್ದಾಗ, ಡಿನಾಮಿನೇಷನ್ಸ್ಲಿದ್ದಾಗ ನೈಟೆಲ್ಲ ಏನು ಮಾಡ್ತಿದ್ರು, ಅಫ್ಕೋರ್ಸ್ ನಾನೆಲ್ಲ ಮಾಡಿದ್ದೀನಿ ತುಂಬ ಅನೇಕ ವರ್ಷಗಳು ಮಾಡ್ತಿದ್ದು. ಫುಲ್ ನೈಟ್ 1 ನಿಮಿಷ ಮರೆ ಆಗ್ತಿರ್ಲಿಲ್ಲ. ಯಾಕಂದರೆ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಇಟ್ಕೊಂಡ್ಬಿಡ್ತಿದ್ರು. ಹಾಡು ಪ್ರಾರ್ಥನೆ ಮಧ್ಯದಲ್ಲಿ 1 ಸಾರಿನ 2 ಸಾರಿನ ಕಾಣಿಕೆಗಳೆಲ್ಲ ತೆಗೆದ್ಬಿಟ್ಟು, ಆ ದಿನ ಕಾಣಿಕೆಗಳಿಗೂ ಭಾಳ ವಿಶೇಷ ಇದಾಗ್ಬಿಟ್ಟಿರೋದು, ಭಯಂಕರವಾದ ಕಲೆಕ್ಷನ್ಸ್ ಆಗಿರೋದು. ನಾವು ಏಜ್ ಚರ್ಚಲ್ಲಿ ಒಂದು ಕಡೆ ಸೇರ್ತಿದ್ವಿ, ಅಲ್ಲಿ ಅಷ್ಟು ಹಣ ಬೀಳ್ತಿತ್ತು. ಹಂಗೆ ಈ ವಿಶೇಷ ದಿನಗಳನ್ನು ಈ ರೀತಿ ಬಳಸ್ಕೊಂತ ಇದ್ದಾರಲ್ವ, ಅವಾಗ ಇದನ್ನ ಮಾಡಬೇಕಾ ಅಂತ ನಾವು ಬೈಬಲನ್ನು ಕೇಳೋದಾದ್ರೆ ಪೌಲ್ರು ಒಂದೇ ಮಾತು ಹೇಳ್ಬಿಡ್ತಾರೆ, ಇಲ್ಲಪ್ಪ ಆ ಥರ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ, ಇದು ಅನ್ಯ ಜನಗಳು ಏನು ಮಾಡ್ತಾ ಇದ್ರು, ದೇವರನ್ನ ಗೊತ್ತಿಲ್ಲದಿರೋ ಸಮಯದಲ್ಲೇ ಮಾಡ್ತಾ ಇದ್ರು ಅಂತಾರೆ. ಅಂದ್ರೆ ಏನು ವಿಶೇಷ ಇವತ್ತು ಹೊಸ ವರ್ಷ ಹೌದಾ ಅಲ್ವಾ ಅಂತ ನೋಡೋದಾದ್ರೆ, ಆಕ್ಚುಲಿ ಸೂರ್ಯನ ಸುತ್ತಲೂ ನಮ್ಮ ಭೂಮಿ ಸುತ್ತೋದು 1 ರೌಂಡ್ ಸುತ್ತಿದೆ ಅಂತ ಅರ್ಥ ಅಷ್ಟೇ. ಏನ್ ಹೇಳಿ, ಈಗ ಈ ಮನೆ ಇದೆ ಅಂತ ಇಟ್ಕೊಳ್ಳೋಣ, ಈ ಮನೆ ಸುತ್ತ 1 ರೌಂಡಿಂಗ್ ಹೋಗ್ಬಿಟ್ಟು ಎಲ್ಲೇ 1 ಪಾಯಿಂಟ್ ಸ್ಟಾರ್ಟ್ ಮಾಡಿ, ಮೇನ್ ಡೋರ್ ಇಂದ ಸ್ಟಾರ್ಟ್ ಮಾಡಿ, ಫುಲ್ 1 ರೌಂಡ್ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ತಿರ್ಗಾ ಅಲ್ಲಿಗೆ ಬಂದ್ರೆ ಇದನ್ನ 1 ರೌಂಡ್ 1 ಸುತ್ತು ಅಂತ ಕರಿತೀವಿ. ಅದೇ ತರ ಸೂರ್ಯನ ಸೆಂಟ್ರಲ್ಲಿ ಇಟ್ಬಿಟ್ಟು ದೇವರು ಭೂಮಿಯನ್ನ ಹಿಂಗೆ ಸುತ್ತೋದಿಕ್ಕೆ ಇಟ್ಟಿದ್ದಾರೆ. ಈ ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ಭೂಮಿ ಏನಾಗಿದೆ, ತೂಗಾಕಲ್ಪಟ್ಟಿದೆ, ಹಂಗೆ ಇರುತ್ತೆ. ಸೊ ಇದರ ಗುರುತ್ವಾಕರ್ಷಣ ಬಲ ಅದನ್ನೇನ್ ಮಾಡುತ್ತೆ, ಭೂಮಿಯನ್ನ ಹಿಂಗೆ ರೌಂಡ್ ಓಡಿಸ್ಕೊಂಡು ತಿರ್ಗಾ ಆ ಪ್ಲೇಸಿಗೆ ಬರ್ತದೆ. ಅದು ಎಷ್ಟು ದಿನಕ್ಕೆ ಬರ್ತದೆ ಅಂದ್ರೆ 365 ದಿನಕ್ಕೆ ಬರ್ತದೆ. ಬಟ್ ಈ ಭೂಮಿ ಹಿಂಗೆ ಹೋಗ್ತಾ ಇರುವಾಗ ಭೂಮಿಗೂ ಸೂರ್ಯನಿಗೂ ತುಂಬಾ ದೂರ ಇದೆ. ಬಟ್ ಭೂಮಿ ಪಕ್ಕದಲ್ಲೇ ಒಂದು ಗ್ರಹ ಇದೆ, ಉಪಗ್ರಹ, ಏನದು, ಚಂದ್ರ. ಈ ಚಂದ್ರನು ಕೂಡ ಭೂಮಿಯನ್ನು ಹಂಗೆ ಸುತ್ತುತ್ತಾ ಇರುತ್ತೆ. ಚಂದ್ರಗ್ರಹ ಏನ್ ಮಾಡ್ತದೆ, ಭೂಮಿಯನ್ನ ಸುತ್ತುತ್ತಾ ಇರುತ್ತೆ. ಅದು ಎಷ್ಟು ದಿನಕ್ಕೆ ಸುತ್ತುತ್ತೆ ಅಂತಂದ್ರೆ 352 ಅಥವಾ ಒಂದೊಂದ್ಸಾರಿ 3, ಒಂದೊಂದ್ಸಾರಿ 4 ದಿನ, 354 ದಿನಗಳು. ಬಟ್ ಸರಾಸರಿ ಅಂತ ಒಂದು ಲೆಕ್ಕ ಇರ್ತದೆ, ಆವರೇಜ್ ಕ್ಯಾಲ್ಕುಲೇಷನ್ ಅಂತ. ಹಂಗೆ ನೋಡ್ಬಿಟ್ರೆ ಎಷ್ಟಾಗ್ತದೆ ಅಂದ್ರೆ 360 ದಿನಗಳು ಕರೆಕ್ಟಾಗಿ ತಗೊಳತ್ತೆ ಟೈಮ್. ಸೊ 360 ಡೇಸ್ಗೆ ಒಂದು ಸುತ್ತು ಬಂದ್ಬಿಡ್ತದೆ. ಯಾಕಂದ್ರೆ ಒಂದು ಸರ್ಕಲ್ ಅಂತ ಹಾಕಿದ್ರೆ ಅದಕ್ಕೆ ಎಷ್ಟು ಡಿಗ್ರೀಸ್ ಇರುತ್ತೆ, 360 ಡಿಗ್ರೀಸ್ ಇರ್ತದೆ. ಯಾವುದಿಂದ ಬೇಕಾದರೂ ಡಿವೈಡ್ ಮಾಡ್ಬೋದು ಅದ್ರ ಕಾಲಮಾನಗಳನ್ನ. 24 ಗಂಟೆಗಳಾಗಿ 30 ದಿನಗಳಾಗಿ ನಾವು ಡಿವೈಡ್ ಮಾಡುವಾಗ ಅದು ಕೋನಗಳಾಗಿ ನಾವು ಹಾಕೋದಾದ್ರೆ ಆ ಡಿಗ್ರೀಸ್ ಎಷ್ಟು ಬರ್ತದೆ ಅಂದ್ರೆ 360 ಡಿಗ್ರಿ ಬರುತ್ತೆ. ಅದನ್ನ ಸರಿಯಾದ ಗಣಿತದ ಲೆಕ್ಕಾಚಾರದಲ್ಲಿ ಈ ವರ್ಷಗಳ ಕ್ಯಾಲ್ಕುಲೇಷನ್ ಮಾಡಿ, ಬೈಬಲ್ ಅಲ್ಲಿ ದೇವರು ಕಮಾಂಡ್ ಮಾಡೋಕ್ಕಿಂತ ಹಿಂದೆ ಬಾಬಿಲೋನ್ನವ್ರು ಮಾಡ್ತಾ ಇದ್ರು, ಬಾಬಿಲೋನ್ಗಿಂತ ಸ್ವಲ್ಪ ಹಿಂದೆ ಈಜಿಪ್ಟ್ನವ್ರು ಮಾಡ್ತಾ ಇದ್ರು, ಆಮೇಲೆ ಇವರೆಲ್ಲ ಮಾಡಿದಾದ್ಮೇಲೆ ಗ್ರೀಕ್ನವ್ರು ಮಾಡ್ತಾ ಇದ್ರು. ವರಾಹ ಮಿಹಿರ ಅಂತ ಹೇಳ್ಬಿಟ್ಟು ನಮ್ಮ ಭಾರತದಲ್ಲಿದ್ದಂತಹ ಒಬ್ಬ ಗಣಿತ ಶಾಸ್ತ್ರಜ್ಞ, ಅವನಿಗೆ ಗ್ರೀಕ್ ದೇಶದಿಂದ ಬರ್ತಾನೆ ಒಬ್ಬ ಯವನ ಜಾತಕ ಅಂತ ಅವನ ಹೆಸರು. ಆ ಗಣಿತ ಶಾಸ್ತ್ರಜ್ಞ ಬಂದು ಆ ನಕ್ಷತ್ರಗಳ ಮೂಮೆಂಟ್ಸ್ ಅನ್ನ, ಆ ಚಲನವಲನಗಳನ್ನ ಲೆಕ್ಕಾಚಾರ ಹಾಕೋನು ಕರೆಕ್ಟಾಗಿ. ಅವನು ಬಂದು ಈ ಗಣಿತ ಶಾಸ್ತ್ರಜ್ಞನ ಜೊತೆ ಸೇರಿ ಇವರಿಬ್ಬರು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಬಹಳ ಪ್ರಾಪರ್ ಆಗಿ ಒಂದು ದಿನವನ್ನ ಮುಕ್ಕಾಲು ಗಂಟೆಗಳಾಗಿ ಡಿವೈಡ್ ಮಾಡ್ತಾರೆ. ಆ ಪ್ರತಿಯೊಂದು 3/4 ಗಂಟೆಗೆ ಏನಂತ ಕರೀತಾರೆ ಅಂದ್ರೆ ಒಂದು ಮುಹೂರ್ತ ಅಂತ ಕರೀತಾರೆ. ಏನಂತಾರೆ, ಮುಹೂರ್ತ ಅಂದ್ರೆ ಏನ್ ಗೊತ್ತಾ, ಏನಿಲ್ಲ, 3/4 ಗಂಟೆ ಅವಧಿಗೆ ಹೇಳೋ ಪದ ಅಷ್ಟೇ. ಮುಹೂರ್ತ ಅಂತಂದ್ರೆ ಪ್ರತಿ 3/4 ಗಂಟೆಗೆ ಮುಹೂರ್ತ ಚೇಂಜ್ ಆಗ್ತಾ ಹೋಗ್ತದೆ, ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು, ದುರ್ಮುಹೂರ್ತ, ಗುರುಮುಹೂರ್ತ, ಶುಭ ಮುಹೂರ್ತ ಅಂತೆಲ್ಲ ಹೆಸರು ಇಟ್ಕೊಂಡಿದ್ದಾರೆ. ನಿಮ್ಗಲ್ಲ 17-18 ಮುಹೂರ್ತಗಳಿದಾವೆ, 3-4 ಕೇಳ್ಬಿಟ್ರೆ ಮಿಕ್ಕಿದ ಯಾರು ಹೇಳ್ತಾರೆ ಅಲ್ಲರ. ಸೊ ಇಷ್ಟಿದಾವೆ, ಅರವು ಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಅಂತ ಇದು ಒಂದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಇದೆಲ್ಲ ಏನಕ್ಕೆ ಅಭ್ಯಾಸಗಳಲ್ಲಿ ಬಂದಿದೆ ಅಂತ ಅಂದ್ಬಿಟ್ರೆ, ಆದಿಕಾಂಡ 1:14 ದೇವರು ಹೇಳ್ತಾರೆ, ಭೂಮಿಯ ಮೇಲೆ ದಿನಗಳನ್ನು, ತಿಂಗಳುಗಳನ್ನು, ಸಂವತ್ಸರಗಳನ್ನು ತಿಳಿಸೋದಕ್ಕೆ ಗುರುತುಗಳನ್ನ ನಾನೇನ್ ಮಾಡಿದ್ದೀನಿ, ಇಟ್ಟಿದ್ದೀನಿ, ಬೆಳಕುಗಳನ್ನ ಅಂತಾರೆ. ಸಂಸ್ಕೃತದಲ್ಲಿ ಜ್ಯೋತಿ ಅಂತೀವಿ ಅದನ್ನ. ಜ್ಯೋತಿ ಅದರ ಚಲನವಲನ, ಆಯುಷ್ಯದ ಚಲನವಲನಗಳನ್ನ ಇಷ್ಯ ಅಂತ ಹೇಳ್ತೀವಿ, ಜ್ಯೋತಿಷ್ಯ. ಸಂಸ್ಕೃತದಲ್ಲಿ ಜ್ಯೋತಿಷ್ಯ ಅಂತಂದ್ರೆ ಬೆಳಕುಗಳ ಚಲನವಲನಗಳಿಂದ ಸಮಯವನ್ನ ಅಳತೆ ಮಾಡುವುದು ಅಂತ ಅರ್ಥ ಅಷ್ಟೇ. ಸೊ ಇದನ್ನ ಭಾರತದಲ್ಲೂ ಮಾಡ್ತಾ ಇದ್ದಾರೆ, ಇದನ್ನ ಗ್ರೀಕ್ನವ್ರು ಮಾಡ್ತಾ ಇದ್ದಾರೆ, ಯುರೋಪ್ನಲ್ಲಿ ಇದನ್ನ ಬಾಬಿಲೋನಿಯನ್ಸ್ ಮಾಡ್ತಾ ಇದ್ರು, ಬಾಬೆಲ್ ಇರಾಕ್ನಲ್ಲಿ, ಆಮೇಲೆ ಈಜಿಪ್ಟ್ನವರು ಮಾಡ್ತಾ ಇದ್ರು. ಇದರಿಂದ ವಿಶೇಷಗಳೇನಿದೆ, ಏನೇನೋ ಭಾಗ್ಯ ಬಂದ್ಬಿಡ್ತದ, ಲಕ್ ಅಂತ ಹೇಳ್ತೀವಲ್ವಾ, ಏನ್ ಹೇಳಿ, ಲಕ್ ಅಂತ ಹೇಳ್ತೀವಿ ನೋಡಿ.
ಅಯ್ಯೋ ಈ ದಿನ ಹೊಸ ವರ್ಷದ ದಿನ ಒಳ್ಳೆ ಹೊಸ ಬಟ್ಟೆ ಹಾಕೊಂಡ್ಬಿಟ್ರೆ ವರ್ಷ ಪೂರ್ತಿ ಹೊಸ ಬಟ್ಟೆ ಹಾಕೋದು, ಹಂಗಾರೆ 365 ಜೊತೆ ಬಟ್ಟೆ ತಗೊಬೇಕು. ಎಷ್ಟು ಹೇಳಿ, ಯಾರು ತಗೊಳಕಾಗ್ತದೆ? ಸ್ವಲ್ಪ ಒಂದು 40 ವರ್ಷ ಹಿಂದಕ್ಕೆ ಹೋಗಿ ಒಂದ್ ಜೊತೆ ಬಟ್ಟೆ ತಗೊಳ್ಳೋದೇ ಕಷ್ಟ, ಒಂದು ವರ್ಷಕ್ಕೆ ಒಂದು ಜೊತೆ. ಅದಕ್ಕೆ ಆಕ್ಚುಲಿ ಏನ್ ಮಾಡೋರು, ಅಟ್ಲೀಸ್ಟ್ ಹೊಸ ವರ್ಷಕ್ಕನ್ನ ಒಂದ್ ಜೊತೆ ಬಟ್ಟೆ ತಗೊಂಡ್ಲಿ ಅಂತ ಹೇಳ್ಬಿಟ್ಟು ಒಂದು ಹೊಸ ವರ್ಷ ಅಂತ ಹೇಳಿ ಏನ್ ಮಾಡೋರು ಹೇಳೋರು. ಯಾಕಂದ್ರೆ ಬಟ್ಟೆನೇ ತಗೊಂತ ಇರ್ಲಿಲ್ಲ, ಇರ್ತಾ ಇರ್ಲಿಲ್ಲ. ದುಡ್ಡಿರೋಂಥವ್ರಿಗೆಲ್ಲ ಬಹಳ ರೇರ್ ಇರ್ತಿತ್ತು. ಆಮೇಲೆ ಅಟ್ಲೀಸ್ಟ್ ಈ ಹೊಸ ವರ್ಷ ಅಥವಾ ಈ ಏನ್ ಹೇಳ್ತೀವಿ ಸಂಕ್ರಾಂತಿ, ಮಕರ ಸಂಕ್ರಮಣ ಅಥವಾ ಏನ್ರಿ ಒಂದು ಚೈತ್ರ ಮಾಸ, ಈ ತರ ಏನೋ ಒಂದು ಹೆಸರುಗಳಲ್ಲಿ, ಅಥವಾ ಕಾರ್ತಿಕ ಸೋಮವಾರಗಳು ಅಥವಾ ಶ್ರಾವಣ ಶನಿವಾರಗಳು, ಈ ತರ ಏನೋ ಒಂದು ಹೆಸರಲ್ಲಿ ಮನುಷ್ಯ ಸ್ನಾನ ಮಾಡ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಇನ್ನೊಂದು ಮಾಡಿದ್ರು. ಯಾಕೇಳಿ ಆ ಕಾಲದಲ್ಲಿ ಏನ್ ಮಾಡ್ತಿರ್ಲಿಲ್ಲ, ಜನಗಳ ಸ್ನಾನ ಮಾಡ್ತಿರ್ಲಿಲ್ಲ, ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಂಥವ್ರು. ಬೆಳಗ್ಗೆ ಎದ್ರೆ ಹೋಗ್ಬೇಕು, ಹುಲ್ಲೊರಿಬೇಕು, ತರಬೇಕು, ಕುರಿ ಕೋಳಿ ಎಲ್ಲ ಇಟ್ಕೊಂಡಿರ್ತಾರೆ, ದನಗಳು ಎಮ್ಮೆಗಳು ಎಲ್ಲ ಇರ್ತವೆ. ಅದರದೇ ಆದಂಥ ಕಸಗಳನ್ನ ಅದರದೇ ರೀತಿಯಲ್ಲಿ ಗುಡಿಸಿ ಎತ್ತಾಕಿ ಅದ್ರದ್ದು ಹಾಲು ಕರೆದು ಇದೆಲ್ಲ ತಗೊಂಡ್ಬಂದು ಮಾಡೋಷ್ಟೊತ್ತಿಗೆ ಬದುಕಿ ಏನಕ್ಕಪ್ಪ ಅನ್ನೋ ಥರ ಬೇಜಾರಾಗಿರೋದು. ಅದ್ರಲ್ಲಿ ಸ್ನಾನ ಯಾವನ್ ಮಾಡಕ್ ಹೋಗ್ತಾನೆ, ಅದೇ ಗಂಜಲದಲ್ಲಿ ಎದ್ದು ಬಿದ್ದು ಬಂದು ಅಲ್ಲೇ ಕುತ್ಕೊಂಡು ತಿಂದಿರುವಾಗ ಯಾವುದು ಕ್ಲೀನು ಯಾವುದು ಗಲೀಜ್ ಅನ್ನೋದೇ ಮನುಷ್ಯನಿಗೆ ತಿಳುವಳಿಕೆ ಇರ್ತಾ ಇರಲಿಲ್ಲ. ಅಂತ ಒಂದು ಕಾಲದಲ್ಲಿ ಇವರೇನೋ ಅಪ್ಪಿತಪ್ಪಿ ಸ್ವಲ್ಪ ಗೌಡ್ರ ಹತ್ರನೋ ಶಾನ್ಭೋಗ್ರ ಹತ್ರನೋ ಅಥವಾ ಪೂಜೆ ಮಾಡ್ರಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅರ್ಚಕರು ಬ್ರಾಹ್ಮಣರ ಹತ್ರ ಹೋಗ್ಬಿಟ್ರೆ ಅವ್ರಿಗೆ ಯಾವನ ಸ್ನಾನ ಮಾಡ್ದೆ ಬಂದ್ಬಿಟ್ಟನಲ್ಲಪ್ಪ ಅಂತ ಬೇಜಾರಾಗ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇವತ್ತು ಹೊಸ ವರ್ಷ ಕಣೋ, ನದಿ ಒಳಗೆ ಹೋಗ್ಬಿಟ್ಟು 3 ಸಾರಿ ಮುಳ್ಗ್ಬಿಟ್ಟು ಬಾರ ಅನ್ನೋರು. ಆಕ್ಚುಲಿ ಕಳಿಸ್ತಾ ಇದ್ದೇವೆ ನಿನ್ಗೆ, ಅವನ ಹತ್ರ ವಾಸನೆ ಬರ್ತಾರೆ ತಡ್ಕೊಳಕ್ಕಾಗದೆ ಅವನು ಹೋಗಿ ಮುಳ್ಗ್ಬಿಟ್ಟು ಬರ್ಲಿ ಅಂತ ಹೇಳ್ಬಿಟ್ಟು ಈ ಕೂದಲೆಲ್ಲ ಏನಾಗ್ಬಿಟ್ಟಿರೋದ್ರಿ, ಗಂಟೆ ಆಗ್ಬಿಟ್ಟಿರೋದು. ನೀವು ಜಸ್ಟ್ ನಿಮ್ ತಂದೆ ತಾಯಿಗಳಿಗೆ ನಾನು ನೆನ್ಸ್ಕೊಂಡ್ರೆ ಸಾಕು, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಏನ್ ಸೋಪ್ ಹಾಕ್ತಿದ್ರಿ ಆ ಟೈಮಲ್ಲಿ? ಲೈಫ್ ಬಾಯ್ ಬಂದಿದ್ದು ಆಮೇಲೆ ರೀ. ಅದಕ್ಕಿಂತ ಹಿಂದೆ ಇದ್ದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಗೀರ್ ಸೋಪ್ ಕೊಡ್ರಿ ಏನಾರು, ಆ ಗೀರ್ನ ಕುಯ್ದ್ಬಿಟ್ಟು ಹಿಂಗೆ ಒಂದು ಪೀಸ್ ಕೊಡೋರು. ಆ ಸೋಪ್ಗೆ ಹೆಸರೇ ಇಲ್ಲ, ಬರೀ ಗೀರ್ ಸೋಪ್ ಅಷ್ಟೇ ಅದು. ಆಮೇಲೆ ಪಕ್ಷಿ ಸೋಪ್ ಅಂತ ಒಂದು ಬಂತು, ಹಸಿರು ಬಣ್ಣ, ಅದು ಪಕ್ಷಿ ಸೋಪ್ ಅಂತ ಒಂದು ಬಂತು. ಆಮೇಲೆ ನಿರ್ಮಾ ಬಂದ್ಬಿಡ್ತು, ಅದು ದೊಡ್ಡ ವಿಷಯ. ಆ ನಿರ್ಮನೆ ತಲೆಗೆಲ್ಲ ಹಾಕಂತ ಇದ್ದಿದ್ದು. ಗ್ರಾಮೀಣ ಪ್ರದೇಶದಲ್ಲೆಲ್ಲ ನಿರ್ಮಾ ಸತ್ತ ತಲೆಗೆ ಹಾಕ್ತಿದ್ರು. ಆಮೇಲೆ ಬಂತದು, ಅದಾಮೇಲೆ ಬಂತು. ಅದಕ್ಕಿಂತ ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ಬಿಟ್ರೆ, ಈ ಕಾಡಲ್ಲೆಲ್ಲ ಬರೀ ಸೀಗೆ ಮಳೆ ಜಾಸ್ತಿ ಇರೋದು, ಪ್ರತಿಯೊಂದು ಊರಲ್ಲಿ ಇರೋದು. ಹೋಗ್ಬಿಟ್ಟು ಸೀಗೆಕಾಯಿ ಎಲ್ಲ ತಗೊಂಡ್ಬರೋದು, ತಗೊಂಡು ಮಡಿಕೆಗಳಲ್ಲಿ ಹಾಕಿ ತುಂಬ್ಕೊಂಡಿರ್ತಿದ್ರು. ಒಂದ್ ಸ್ವಲ್ಪ ಸೀಗೆ ತಗೊಂಡ್ಬಿಟ್ಟಿದೆ, ಸ್ನಾನ ಮಾಡೋ ಟೈಮ್ಗೆಲ್ಲ ಜಜ್ಬಿಟ್ಟಿದ್ದೀನಿ, ಅದನ್ನ ಒಂದ್ ಸ್ವಲ್ಪ ಇಟ್ಕೊಂಡು ತಲೆ ಮೇಲೆ ನೆನ್ಸ್ಬಿಟ್ಟು ನೀರ್ ಹಾಕೋರು. ಅದಕ್ಕೆ ಕಣ್ಣೊಳಗೆ ಹೋಯ್ತು ಅಂತಂದ್ರೆ ಭಯಂಕರ ಉರಿ. ಆವಾಗ ಅದನ್ನ ಹಾಕಿ ತಲೆ ಮೇಲೆ ತಟ್ಟಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ಕೊಳೋರು. ಇವಾಗ 10 ಶಾಂಪುಗಳಿಗೆ ಹಾಕೋದಕ್ಕಿಂತ ಕ್ಲೀನ್ ಆಗೋದು ಕೂದಲು ಕರ್ರಗಿರೋದು, ಸಾಯ ತನಕ ಬಿಳಿ ಕೂದಲು ಬರ್ತಿರಲಿಲ್ಲ. ಯಾಕೆಂದ್ರೆ ನ್ಯಾಚುರಲ್ ಆಗಿ ಗಿಡದಿಂದ ಹಂಗೆ ತಗೊಂಡ್ಬರೋರು, ಹಿಂಗೆಲ್ಲ ಇತ್ತು ಅವಾಗ. ಆದ್ರಿಂದ ಅವರು 15 ದಿನ ಸ್ನಾನ ಮಾಡಿಲ್ಲ ಅಂದ್ರೂ ಅಡ್ಜಸ್ಟ್ ಆಗಿರೋದು ಕೂದಲು. ಅನೇಕ ಜನ ತಿಂಗಳಿಗೆ ಮಾಡಿದ್ದಾರೆ ಸ್ನಾನಗಳು. ಎಷ್ಟು ಹೇಳಿ, 1 ತಿಂಗಳು ಸ್ನಾನ ಮಾಡಿದ್ದಾರೆ ಅವಾಗೆಲ್ಲ. ಆ ಕಾಲದಲ್ಲಿ ಪಾಪ ಆ ಜನಗಳಿಗೆ 1 ತಿಂಗಳದು ಹೊಸ ತಿಂಗಳಪ್ಪ, ತಿಂಗಳ ಆರಂಭ ಅಮಾವಾಸ್ಯೆ ಕಣೋ, ಇವತ್ತನ ಸ್ನಾನ ಮಾಡೋ, ಪೌರ್ಣಮಿ ಬಂತು ಸ್ನಾನ ಮಾಡೋ ಅಂತ ಏನೋ ಒಂದು ಹೆಸರನ್ನ ಹೇಳಿದ್ರೆ ಅವನೇನ್ ಮಾಡ್ತಾನೆ, ಸ್ನಾನ ಮಾಡ್ತಾನೆ. ಇಲ್ಲಾಂದ್ರೆ ಅವನು ಸ್ನಾನನೇ ಮಾಡಲ್ಲ. ಈಗ ಮದುವೆ ಆಗಿರೋಂಥವ್ರು ಸ್ನಾನ ಮಾಡದೇ ಇರೋ ಪಕ್ಷದಲ್ಲಿ ಅವರು ಒಬ್ರಿಗೊಬ್ರು ಅವ್ರೂ ಪ್ರೀತಿಯಿಂದ ಇರೋಕ್ಕಾಗಲ್ಲ, ಅವರು ಒಬ್ರಿಗೊಬ್ರು ಆಕರ್ಷಿತರಾಗಕ್ಕಾಗಲ್ಲ. ಅದಕ್ಕೆ ಏನ್ ಮಾಡೋರು, ಅಟ್ಲೀಸ್ಟ್ ಸ್ವಲ್ಪ ಮಲ್ಲಿಗೆ ಹೂವು ಮುಟ್ಕೊಳ್ಳಿ ಅಂತ ಹೇಳೋರು. ಏನಕ್ಕೆ? ಈ ಸ್ಮೆಲ್ ಹೋಗ್ಲಿ, ಸುಗಂಧವಾಗಿರ್ಲಿ ಅಂತ ಘಮ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ಪಾಪ ಮೈ ಬೆವರಿರೋದಕ್ಕೆ ಆ ಬೆವರು, ಆ ಕಷ್ಟಪಟ್ಟಿರೋದು, ಈ ಗಂಜಲ, ಆ ಒಂದು ಇದು ಏನ್ರಿ ಹುಲ್ಲು ತಗೊಂಡ್ ಬಂದಿರೋ ಅಂಥದ್ದು, ಈ ಹಸುಗಳ ಜೊತೆಲಿ ಇರೋಂಥದ್ದು, ಈ ಎಮ್ಮೆಗಳ ಜೊತೆಲಿ ಇರೋಂಥದ್ದು, ಇದೆಲ್ಲ ಸೇರ್ಬಿಟ್ಟು ಮನುಷ್ಯನಿಗೆ ವಾಸನೆ ಬಂದ್ಬಿಟ್ಟಿರೋದು, ಬೆವರು ವಾಸನೆ ಬಂದ್ಬಿಟ್ಟಿರೋದು. ನೀವು ಸ್ವಲ್ಪ ನೆನ್ಸ್ಕೊಳ್ಳಿ, ಹಿಂದಕ್ಕೆ ಹೋಗಿ ಅನುಭವದಲ್ಲಿ ಹೆಂಗಾಗಿರೋದಂದ್ರೆ ಅವ್ರದೆಲ್ಲ ಬ್ಲೌಸ್ಗಳು ಮರ ಕಟ್ಟೋಗ್ಬಿಟ್ಟಿರೋದು, ಹಿಂಗೆ ಅಂದ್ಬಿಟ್ರೆ ಕರ ಅಂತ ಬಂದ್ಬಿಡೋದು. ಆ ತರ ಇರೋದು ಇದೆಲ್ಲ. ಅಂತ ವ್ಯವಸ್ಥೆ ಬಡವರಾಗಿದ್ದಿರೋದು ನಾವು ನೋಡಿರೋದು. ನಾವು ಮಕ್ಕಳಾಗಿದ್ದಾಗ ಇಷ್ಟು ಕೆಳಮಟ್ಟಕ್ಕಿತ್ತು. ಹಂಗಾರೆ ಇಮ್ಯಾಜಿನ್ ಮಾಡಿ, 100 ವರ್ಷ ವಾಪಸ್ ಹೋಗ್ರಿ, ನದಿಗಳಿಗೂ ಕೂಡ ಬಿಟ್ಟಿರಲ್ಲ ಸ್ನಾನ ಮಾಡಕ್ಕೆ ಅಲ್ವರಾ? ನದಿಗಳಿಗೂ ಕೂಡ ಬಿಟ್ಟಿರಲ್ಲ ಸ್ನಾನ ಮಾಡಕ್ಕೆ. ಇನ್ನ ಒಂದು ನಮ್ಮ ಯೇಸು ಕ್ರಿಸ್ತರ ಕಾಲಕ್ಕೆ ಹೊರಟಾಗ 2 ವರ್ಷಗಳಿಂದ ಏನ್ ಕಾಡು ಪ್ರಾಣಿಗಳ ತರ ಬದುಕಿರ್ತವೆ. ಆ ಕಾಲದಲ್ಲಿ ಈ ವಿಷಯಗಳನ್ನ ಬರ್ದಿರೋದು, ಅಷ್ಟು ಹಿಂದೆ ಬರ್ದಿರೋಂಥ ವಿಷಯಗಳು ಈ ರೀತಿ ಆ ಸನ್ನಿವೇಶಗಳಿಗೆ ಅನುಗುಣವಾಗಿ ಇವರು ಬರ್ದಿರೋದು. ಆ ಕಾಲಕ್ಕೆ ಇವರು ಬೇಡ ಅಂತ ಅಂದ್ಬಿಟ್ರು ಇದನ್ನೆಲ್ಲ.
ಆ ಕಾಲದಲ್ಲೇನೆ ನೋಡಪ್ಪ ಈ ತರ ಹಬ್ಬಗಳು, ಈ ತರ ಹುಣ್ಣಿಮೆ, ಈ ತರ ಪೌರ್ಣಮಿ, ಈ ತರ ಸಬ್ಬತ್ತು, ಈ ತರ ಹಬ್ಬಗಳು ಇದೆಲ್ಲ ಬೇಕಾಗಿಲ್ರಯ್ಯ ನಿಮಗೆ, ಇದೇನಕ್ಕೆ ಮಾಡ್ತೀರಾ, ಇದೆಲ್ಲ ಬಾಲ ಬೋಧನೆ, ಮಕ್ಕಳ ತರ ಪಾಠ ಕಂಡ್ರಯ್ಯ, ಇದು ಕಾಮನ್ ಸೆನ್ಸ್ ಅಷ್ಟೇ ಅಂತಾರೆ. ಕೊಲೊಸ್ಸೆ 2ನೇ ಅಧ್ಯಾಯ 15ರಿಂದ 22 ತನಕ ನಿಧಾನ ಓದಿ ಅಲ್ಲಿ ಹೇಳ್ತಾರೆ, ಇದೆಲ್ಲ ಮಕ್ಕಳಿಗೆ ದಿನನಿತ್ಯ ಪ್ರತಿಯೊಬ್ಬ ಮನುಷ್ಯ ಹೇಳ್ಕೊಡ್ಬೇಕಿರಂತ ಕರ್ತವ್ಯ ಜವಾಬ್ದಾರಿಯುತ ಪಾಠಗಳು. ತಪ್ಪಿಲ್ಲ ಇದು. ಒಬ್ಬ ಅರ್ಚಕ, ಒಬ್ಬ ಪೂಜಾರಿ, ಒಬ್ಬ ಸ್ವಾಮೀಜಿ ಅಥವಾ ಒಬ್ಬ ಬೋಧಕ ಅಥವಾ ಒಬ್ಬ ಮುಲ್ಲಾ ಮಸೀದಿ ಇಟ್ಕೊಂಡಿರೋ ಅಂಥವ್ರು, ಇಂಥವ್ರು ಯಾರೇ ಇರ್ಲಿ ಇದನ್ನೆಲ್ಲ ಹೇಳ್ಕೊಟ್ರೆ ತಪ್ಪಿಲ್ಲ. ಆದ್ರೆ ಅದನ್ನೇ ಜೀವನ ಮಾಡ್ಕೊಬಾರ್ದು. ಹಂಗ್ ಮಾಡ್ಬಿಟ್ರೆ ಇವನಿಗೇನೋ ಭಾಗ್ಯ ಬಂದ್ಬಿಡ್ತದೆ ಬದುಕಿನಲ್ಲಿ ಅಂದ್ರೆ ಅದರಿಂದ ಬರಲ್ಲ. ಕರೆಕ್ಟ್ ಆಗಿ ನೋಡೋ ಇಂಥ ಮುಹೂರ್ತದಲ್ಲಿ ಎದ್ದೇಳ್ರಪ್ಪ ಬೆಳಗ್ಗೆ ಅಂತ ಹೇಳ್ಬಿಟ್ರೆ ಯಾಕೆ ಎದ್ದೇಳ್ಬೇಕು, ಅಂತ ಮುಹೂರ್ತದಲ್ಲಿ ಎದ್ದು ಬಿಟ್ರೆ ಆ ದಿನ ಎಲ್ಲ ಶುಭ ದಿನ ಅನ್ನೋ, ಓಹೋ ಆ ಟೈಮ್ ಎದ್ದು ಬಿಟ್ರೆ ಸಾಕಪ್ಪ ಅಂತಂದ್ಬಿಟ್ಟು ಎದ್ದು ಬಿಡೋರು. ಆ ಟೈಮ್ ಗೆದ್ದು ಬಿಟ್ರೆ ನನಗೇನೋ ಭಾಗ್ಯ ಸಿಕ್ಬಿಡ್ತದೆ ಅನ್ನೋ ನಂಬಿಕೆ. ಆ ಟೈಮ್ ಗೆದ್ದಿಲ್ಲ ಅಂತಂದ್ಬಿಟ್ರೆ ಅಯ್ಯೋ ಯಮಗಂಡ ಕಾಲದಲ್ಲಿ ಎದ್ದು ಬಿಟ್ಟಲ್ಲೋ ಅಂತ ಹೇಳ್ಬಿಡರು. ಅದು ಭಯ ಬಂದ್ಬಿಡುದು. ಓಹೋ ಇದೇನೋ ಯಮಗಂಡ ಅಂತಾರಪ್ಪ, ಇದ್ರಲ್ಲಿ ಎದ್ದು ಬಿಟ್ರೆ ಏನಾಗ್ತದೆ, ಏನೋ ಗಂಡಾಂತರ ಕಾದ್ಕೊಂಡ ಇದೆ, ಹಂಗಾರೆ ಇದ್ರಲ್ಲಿ ಎದ್ದೋಳದೆ ಬೇಡ. ಯಾವಾಗ ಎದ್ದು ಬಿಡೋಣ, ತಂಪು ಸೂರ್ಯನ ಎದ್ದೋಳಕ್ಕಿಂತ ಮುಂಚೆ ನಾನು ಎದ್ದು ಬಿಡೋಣ ತಂಪಾಗಿ ಅಂತ ಎದ್ದು ಬಿಡೋರು. ಎದ್ದು ಬಿಟ್ಟ ಮೇಲೆ ಏನಾಗ್ತದೆ, ಸುಮ್ಮನೆ ಕೂತ್ಕೊಂಡು ಇರೋಕ್ಕಾಗಲ್ಲ. ನೋಡ್ತಾರೆ ಏನು ಎದ್ದಿದೆಯೋ ಬೆಳಗ್ಗೆ ಏನು ಕೆಲಸ ಮಾಡಲ್ಲ, ನಮ್ಮ ಮಳೆ ತಳ್ಕೊಳ್ಳಲ್ಲ, ಹೋಗೋ ಸ್ನಾನ ಮಾಡೋ ಏನೋ ಮಾಡೋ ಅಂತ ಒಂದು ಹೇಳ್ತಾರೆ ದೊಡ್ಡ. ಅದಾದ್ಮೇಲೆ ಎಲ್ಲ ರೆಡಿಯಾಗಿ ಬಂದ ಅಂತಂದ್ರೆ ಎಲ್ಲಾಗೈತಿ ತಿನ್ನೋ ಅಂತಂತಾರೆ. ಸುಮ್ಮನೆ ಮನುಷ್ಯರು ಬಿಡಲ್ಲ, ಯಾಕಂದ್ರೆ ಕುಟುಂಬ ತಿಂದ್ಬಿಟ್ಟು ಸುಮ್ಮನೆ ಕುಂತ ನೋಡೋ, ಇವನ್ಗೇನು ಜವಾಬ್ದಾರಿ ಐತಾ, ಕುಟುಂಬ, ಮನೆ, ಮಕ್ಕಳು, ಅಪ್ಪ ಅಮ್ಮ ಏನಾನ ಐತಾ ಇವನಿಗೆ, ಹೊಲ ಮನೆ ತೋಟ. ನೋಡಿ ಹೆಂಗ್ ಬರ್ತದೆ ಲಿಂಕ್ ಬೈ ಲಿಂಕು. ಇವೆಲ್ಲ ಶುರುವಾಗೋದು ಎಲ್ಲಿಂದ, ಅವ್ನು ಎದ್ದಿರೋ ತಗಿಂದ. ಅದಕ್ಕೆ ಎದ್ದೇಳಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಇದೆಲ್ಲ ಕಾಮನ್ ಸೆನ್ಸ್ ಇದು. ಆವಾಗ ಎದ್ದು ಆವಾಗ ತಿಂದು ಆವಾಗ ಓದಿ ಆವಾಗ ಕೆಲಸ ಮಾಡಿಲ್ಲ ಅಂತ ಅಂದ್ಬಿಟ್ರೆ ಅವನ ಜೀವನದಲ್ಲಿ ಉದ್ಧಾರ ಆಗಲ್ಲ. ಅದು ಹೊಸ ವರ್ಷ ಹಾಗೇ ತಣಕ್ಕಂತ ಏನೋ ಬಿಟ್ಬಿಡಲ್ಲ, ಏನು ಬ್ಯಾಂಕ್ ಒಳಗಡೆ ದುಡ್ಡು ಅಥವಾ ಏನೋ ಮುಣಿಗೆ ಯಾವುದೋ ಕಥೆಗಳು ಹೇಳ್ತೀವಿ ನೋಡಿ, ಚಂದಮಾಮ ಕಥೆಗಳು, ನೀರಲ್ಲಿ ಮುಣಿಗೆ ಎದ್ದು ಬಿಟ್ರೆ ಕತ್ತಲೆ ಏನ್ ಬರ್ತದೆ, ಚೈನ್ ಬಂದ್ಬಿಡ್ತದೆ. ಈ ತರ ಹೊಸ ವರ್ಷಗಳು, ಈ ತರ ಒಂದು ಶ್ರಾವಣಗಳು ಅಥವಾ ಬೈಬಲಲ್ಲಿ ಹೇಳಿರೋಂಥ ಹಬ್ಬಗಳು, ಈವನ್ ದೇವ್ರು ಹೇಳಿರೋಂಥ ಹಬ್ಬಗಳು ಇರಲಿ, ಅದ್ ಮಾಡಿದ್ರು ದೇವ್ರನ್ನ ಏನು ಮಿರಾಕಲ್ ಮಾಡಕ್ ಹೋಗಲ್ಲ. ದೇವ್ರು ಅವತ್ತು ಮಿರಾಕಲ್ ಮಾಡ್ಬಿಟ್ಟು ಜೀವನ ಕಳ್ಸಿಕೊಟ್ಟಿಲ್ಲ. ಹಂಗ್ ಮಾಡಿದ್ರೆ ದೇವ್ರಿಗಿಂತ ಪರಮ ಅನ್ಯಾಯ ಮಾಡೋರು ಯಾರು ಇರಲ್ಲ. ಯಾಕೆ ಭಜನೆ ಮಾಡೋರು ಮಾತ್ರ ಢಣ್ ಅಂತ ದುಡ್ಡು ಹಾಕ್ಬಿಡುದು, ಮಾಡದೆ ಇರೋನಿಗೆ ಏನ್ ದುಡ್ಡೆಲ್ಲ ಖಾಲಿ ಮಾಡೋದು ಮಾಡಿದ್ರೆ ಈ ದೇವ್ರು ಕಳ್ದೇವ್ರಾಗಲ್ವಾ? ಯೋಚನೆ ಮಾಡಿ ಹೋಗ್ಲಿ. ಬೆವರು ಸುರಿಸಿ ಕಷ್ಟಪಡೋ ಒಂದು ಹಣನ ಢಣ್ ಅಂತ ಮಾಯ ಮಾಡ್ಬಿಟ್ಟು ನಮ್ಮ ಅಕೌಂಟಿಗೆ ಢಣ್ ಅಂತ ಹಾಕ್ಬಿಟ್ಟು ನಾವು ಸುಮ್ಮನೆ ಭಜನೆ ಮಾಡಿದಕ್ಕೆ ನಮ್ಗೆ ಹಾಕ್ಬಿಟ್ರೆ ದುಡ್ಡು, ಈ ದೇವ್ರು ಎಂತ ಕಳ್ದೇವರಾಗಿರ್ತಾರೆ? ಅದು ಬರಲ್ಲ, ಅದು ತುಂಬಾ ಅನ್ಯಾಯವಾಗಿರ್ತದೆ. ಅಂತ ಒಬ್ಬ ದೇವ್ರು ಇರಕ್ಕೆ ಸಾಧ್ಯನೇ ಇಲ್ಲ ದೇವರಾಗಿ. ಅದಕ್ಕೆ ಅಲ್ಲಿ ಗಲಾತ್ಯದಲ್ಲಿ ಸ್ಟಾರ್ಟಿಂಗ್ ವಾಕ್ಯ ಓದುದಲ್ಲ, ಸ್ವಾಭಾವಿಕವಾಗಿ ದೇವರು ಅಂದ್ರೆ ಏನಂತ ಗೊತ್ತಿಲ್ಲದೆ ಇದ್ದಂತ ದೇವರುಗಳಿಗೆ ನೀವು ಅಧೀನರಾಗಿದ್ರಿ. ಆ ದೇವರುಗಳಿಗೆ ನ್ಯಾಯ ನೀತಿಗಳು ಏನೂ ಇರಲ್ಲ. ನೀನು ಇಷ್ಟು ಗಂಟೆಗೆ ಎದ್ದೋಳೋ ನಿನ್ಗೆ ನಾನು ದಂಡ್ ಅಂತ ಏನೋ ಮಾಡ್ಬಿಡ್ತೀನಿ. ರಾವಗಾಲದಲ್ಲಿ ಕೆಲಸ ಮಾಡಕ್ ಹೋಗ್ಬೇಡ, ಗುರು ಮುಹೂರ್ತದಲ್ಲೇ ಶುರು ಮಾಡ್ಬೇಕು ನೀನು ಅಂತ ಅವ್ನು ಹೇಳ್ದಂಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ತಿನ್ನೋದು ಇವನು, ಮದ್ವೆ ಆಗೋದು ಇವನು, ಮನೆ ಕಟ್ಟೋದು ಇವನು, ಎಲ್ಲ ಇವನು. ಬಟ್ ಅದನ್ನ ಹೇಳೋದು ಮಾತ್ರ ಅವ್ನು ಹೇಳಿದ್ರೆ ಏನ್ ಮಾಡ್ಕೊಂತ ಇಲ್ಲ, ಮಾಡೋದೇ ಇಲ್ಲ. ಸೊ ಈ ರೀತಿ ಇರೋದನ್ನ ಪೌಲ್ರು, ನಾವು ಕೊಲೊಸ್ಸೆ ವಚನಗಳು ಓದ್ಕೊಂಡ್ರೆ ಅನ್ಸುತ್ತೆ ನೀವು, ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ 16ರಿಂದ ಇದೆಲ್ಲ ಏನಂದ್ರೆ ಒಂದು ಬಾಲ ಬೋಧನೆ, ದರಿದ್ರ ಬಾಲ ಬೋಧನೆಗಳಿದು. ಇದು 22ನೇ ವಚನದಲ್ಲಿ ಹೇಳ್ಬಿಡ್ತಾರೆ, ನಿಮ್ಮ ಭಕ್ತಿ ಪ್ರಯೋಜನಕ್ಕೆ ಇದೇನು ಕೆಲ್ಸಕ್ಕೆ ಬರಲ್ಲ ಅಂತಂತಾರೆ. ಏನಂತೆ? ನಿಮ್ ಭಕ್ತಿಗೆ ಏನಾಗಲ್ಲ, ಇದು ಯಾವುದೇ ಕೆಲ್ಸಕ್ಕೆ ಬರಲ್ಲ, ಪ್ರಯೋಜನಕ್ಕೆ ಬರಲ್ಲ ಇದು. ಅದು ಕ್ರಿಶ್ಚಿಯನ್ ಸಂಪ್ರದಾಯ ಇರಲಿ, ಹಿಂದೂ ಸಂಪ್ರದಾಯ ಇರಲಿ, ಮುಸ್ಲಿಂ ಸಂಪ್ರದಾಯ ಇರಲಿ, ಬದುಕೋದಕ್ಕೆ ಜೀವನಕ್ಕೆ ಓಕೆ, ಯಾವ ಧರ್ಮದ್ದೇ ಆಗಿರ್ಲಿ, ಈ ಲೋಕದಲ್ಲಿ ಬದುಕೋ ಜೀವನಕ್ಕೆ ಅದು ತಪ್ಪಲ್ಲ, ಅದೇ ಒಳ್ಳೇದು. ಆ ರೀತಿ ಬದುಕಲೇಬೇಕು. ಯಾಕೆ ಬದುಕಿಲ್ಲ ಅಂತ ನಾವು ಹೊಟ್ಟೆಗೆ ಸಂಪಾದನೆ ಮಾಡ್ಕೊಳ್ಳಲ್ಲ, ಹೊಟ್ಟೆಗೆ ಬಟ್ಟೆಗೆ ಸಂಪಾದನೆ ಮಾಡ್ಕೊಳ್ಳದೆ ಇದ್ರೆ ಅವನು ನಿರ್ಗತಿಕನಾಗಿ ಅವನು ದರಿದ್ರದಲ್ಲಿ ಹೋಗ್ಬಿಡ್ತಾನೆ. ಆ ರೀತಿ ಹೇಳ್ಕೊಡೋದಕ್ಕೆ ಈ ಸೂತ್ರಗಳೆಲ್ಲ ಕರೆಕ್ಟ್. ಇಂಥ ಟೈಮ್ಗೆ ಇಂಥ ಮುಹೂರ್ತದಲ್ಲಿ ಎದ್ದೇಳು, ಇಂಥ ಮುಹೂರ್ತದಲ್ಲಿ ಊಟ ಮಾಡು, ಇಂಥ ಮುಹೂರ್ತದಲ್ಲಿ ಸ್ನಾನ ಮಾಡು, ಇಂಥ ಮುಹೂರ್ತದಲ್ಲಿ ಮಲಗು. ಮಲಗಕ್ಕೂ ಒಂದು ಮುಹೂರ್ತಗಳಿದಾವೆ. ತಲೆ ಈ ಕಡೆಗೆ ಹಾಕು, ಕಾಲು ಇದ್ ಕಡೆಗೆ ಹಾಕು ಅಂತ ಬೇರೆ ಇದಾವೆ ಅಲ್ವಾ? ಅದು ಇದೆ. ಎದ್ದೇಳೋ ಮುಖ ಈ ಕಡೆಗೆ ಎತ್ತು ಅಂತೇಳಿ ಇದೆ, ಮುಖ ಹಿಂಗೆ ಎತ್ತಬೇಕು, ಹಿಂಗೆ ಎತ್ತಬಾರ್ದು ಅಂತೆಲ್ಲ ಇದಾವೆ. ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡ್ಬಿಟ್ರೆ ಎಲ್ಲ ಸರಿನೇ, ಎಲ್ಲ ತಪ್ಪಲ್ಲ. ಆರೋಗ್ಯ ದೃಷ್ಟಿಯಿಂದ ಇವೆಲ್ಲ ಸರಿನೇ, ಏನ್ ತಪ್ಪಲ್ಲ. ಆದ್ರೆ ಇವನ್ನ ಹೇಳ್ತಾ ಏನಂತಾರೆ ಅಂತಂದ್ರೆ 22ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ಇದು ನೋಡೋರ್ ಕಣ್ಣಿಗೆ ತುಂಬಾ ಬುದ್ಧಿವಂತರು ಅಂತ ಅನ್ಸ್ಕೊಂಡ್ಬಿಡುತ್ತಂತೆ. ಅತಿ ವಿನಯವನ್ನು ದೇಹ ದಂಡನೆಯನ್ನ ತೋರಿಸುತ್ತಂತಿದು. ಏನು ಅಬಾಬಾಬಾಬಾ, ಏನ್ ಬೆಳಗ್ಗೆ ಎದ್ದು ಬಿಡ್ತಾರೆ, ಆ ಟೈಮ್ ನೋಡಪ್ಪ ತುಳಸಿ ಕಟ್ಟೆಗೆ ಪೂಜೆ ಮಾಡ್ಬಿಡ್ತಾರೆ, ಈ ಟೈಮ್ ನೋಡಪ್ಪ ಚರ್ಚಿನ ಗಂಟೆ ಹೊಡೆದ್ಬಿಡ್ತಾರೆ, ಆ ಟೈಮ್ ನಲ್ಲ ಕೂಗ್ಬಿಡ್ತಾರೆ, ದಿನಕ್ಕೆ 5 ಸಾರಿ ನಮಾಜ್ ಮಾಡೋದು ಬಿಡಲ್ಲ ಅವರು
ಏನೇ ಮಾಡಿದ್ರು ಅವ್ರು 5 ಸರಿ ನಮಾಜ್ ಮಾಡ್ತಾರೆ, ಇವ್ರು ಚರ್ಚ್ ಗಂಟೆ ಹೊಡಿತಾರೆ, ಅವರು ಮೊಣಕಾಲ ಹಾಕ್ತಾರೆ, ಇವ್ರು ಅರ್ಚನೆ ಮಾಡ್ತಾರೆ, ಅವರು ಗುಂಡೋಡ್ಕೊಂತಾರೆ, ಇವರು ವ್ರತ ಮಾಡ್ತಾರೆ. ಈ ತರ ಎಲ್ಲಾ ಧರ್ಮಗಳಲ್ಲಿ ಏನೋ ಸಂಪ್ರದಾಯಗಳು ಮಾಡ್ತಾರ ನೋಡಿ ನಮ್ಗೆ ಆಶ್ಚರ್ಯ ಆಗ್ಬಿಟ್ಟು ತುಂಬಾ ಒಳ್ಳೆಯವರು ಅಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗೋದು ಬಿಟ್ರೆ ಅದರಿಂದ ಲಾಭ ಏ ಭಕ್ತಿ ಬೆಳವಣಿಗೆ ಅದರಿಂದ ಬಿಲ್ಕುಲ್ ಆಗಲ್ಲ. ಮತ್ತೆ ಭಕ್ತಿ ಬೆಳವಣಿಗೆ ಏನ್ ಮಾಡ್ಬೇಕು ನಾವು ಅಂತ ಪ್ರಶ್ನೆ ಬರ್ತದೆ ನಮ್ಗೆ. ಇವೆಲ್ಲ ಮಾಡುವವರು ಯಾರು? ಫಸ್ಟ್ ಆಫ್ ಆಲ್ ಭಕ್ತಿ ಬೆಳವಣಿಗೆ ನಮ್ಗೆ ಹೇಗ್ ಬರ್ತದೆ? ಈ ತರ ಒಂದು ಹೊಸ ವರ್ಷ, ಹಳೆ ವರ್ಷ, ಮಧ್ಯದ ವರ್ಷ, ಹಬ್ಬದ ವರ್ಷ, ಈ ತರ ಏನ ಮಾಡ್ಬೇಕಾ ನಾವು? ಇದೆಲ್ಲ ಪ್ರಶ್ನೆ ಇಟ್ಕೊಂಡು ಪುನಃ ನಾವೇನ್ ಮಾಡೋಣ್ರಿ, ಪೌಲ್ರು ಇದೇ ವಿಷಯವನ್ನ ಬೇರೆ ಕಡೆಯಲ್ಲಿ ಮಾತಾಡ್ತಾರೆ. ರೋಮ 14ನೇ ಅಧ್ಯಾಯದಲ್ಲಿ 7ನೇ ವಚನ ಓದೋಣ ನಾವು ಫಸ್ಟ್. ನೋಡ್ರಿ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅಂದ್ರೆ ಈಗ ಅನ್ಯ ಜನರುಗಳು ಅಥವಾ ಅನ್ಯ ಧರ್ಮಗಳು ಅಥವಾ ಅನ್ಯ ಅಭ್ಯಾಸಗಳು, ಸಂಪ್ರದಾಯಗಳು ಇವುಗಳನ್ನ ಮಾಡ್ತಾ ಇರೋರನ್ನ ಬಿಟ್ಟು ಸತ್ಯವೇದ ಯೇಸು ಕ್ರಿಸ್ತರನ್ನ ಹಿಂಬಾಲಿಸೋ ಪ್ರತ್ಯೇಕ ಗುಂಪನ್ನ ಅಡ್ರೆಸ್ ಮಾಡಿ ಹೇಳ್ತಾರೆ, ನಿಮ್ಮೊಳಗೆ ಯಾವನು ಕೂಡ ಇನ್ಮೇಲೆ ಅವನಿಗೆ ಅಂತ ಬದುಕ್ತಾ ಇಲ್ಲ. ಅವನು ಯಾರು ಬದುಕ್ತಾ ಇದ್ದಾನಂತೆ? ಕಂಟಿನ್ಯೂ ಮಾಡಿ. ಅಷ್ಟೇ ಸಿಂಪಲ್. ಬದುಕಿದ್ರೆ ಅದು ಹೊಸ ವರ್ಷ ಬಂದ್ರು ಜೀಸಸ್ಗೆ ಬದುಕ್ತೀವಿ, ಹಳೆ ವರ್ಷ ಇದ್ರು ಜೀಸಸ್ಗೆ ಬದುಕ್ತೀವಿ. ಹೊಸ ವರ್ಷ ಬಂದೇ ಇಲ್ಲಪ್ಪ, ಸೂರ್ಯನ್ ಕಾಣಿಸಿಲ್ಲ, ಅಯ್ಯೋ ಸೂರ್ಯನ್ ಬಂದಿಲ್ಲ ಬಿಟ್ಬಿಡೋಣ ಜೀಸಸ್ ನಾನಾಗ್ತವ್ರೆ. ಹಂಗೆ ನಮ್ಮ ಇಸ್ರೇಲ್ ಜನಗಳು ಮಾಡಿದ್ದು. ನೋಡಿದ್ರು 40 ದಿನ ಆಗೋಯ್ತು, ಮೋಶನ ಡೈಲಿ ಎದ್ದು 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 ನೋಡಿದ್ರು ಬೆಟ್ಟದ ಕಡೆಗೆ, ಅವ್ನು ಬಂದೇ ಇಲ್ಲ ಪಾಪ. 40 ದಿನ ಆಯ್ತು. ಲಾಸ್ಟ್ಗೆ ಅಯ್ಯೋ ಅವನ ಗತಿ ಏನೋ ಆಗೋಯ್ತು, ನಾ ಬದುಕಿರ್ತಾನ, 40 ದಿನ ಆಗಿದೆ, ಅವ್ನಿಗೆ ಯಾವನ್ ಊಟ ಸಪ್ಲೈ ಮಾಡಿದವನು? ಸ್ವಿಗ್ಗಿ ಇಲ್ಲ, ಝೊಮ್ಯಾಟೊ ಇಲ್ಲ ಕಾಲದಲ್ಲಿ ಆರ್ಡರ್ ಮಾಡಕ್ಕೆ. ಸೊ ಮೇಲೆ ಹೋಗಿದ್ದಾನೆ, ಅವನು ಅಷ್ಟಕ್ಕತ್ತೆ 40 ದಿನ ಮುಗೀತು, ಅವನಿರಲ್ಲ. ಹಂಗಾರೆ ನಮ್ಗೆ ಯಾರು ಬೇಕು ಇವಾಗ? ಈ ದೇವ್ರು ಹೋಯ್ತು, ಈ ದೇವ್ರಿಗೆ ನಾವು ಗುಡ್ ಬೈ ಹೇಳ್ಬಿಟ್ವಿ, ಈಗ ಹೊಸ ದೇವ್ರು ಮಾಡುವ ಅಂತ ಹೇಳ್ತಾರೆ. ಅವ್ನು ಆರೋನು ಇಲ್ಲ ಸ್ವಲ್ಪ ದಿನ ತಡ್ಕೊಳ್ರಪ್ಪ ಬಂದ್ಬಿಡ್ತಾನೆ, ಏನ್ ಇವತ್ತು ನಾಳೆ ಬರ್ಬೋದು ಇರಯ್ಯ ಅಂತ ಅಂದ್ಬಿಟ್ರೆ, ಇಲ್ಲ 40 ದಿನ ಯಾವ ನನ್ನ ಬದುಕ್ತಾನೇನ್ರಿ, ಮಾಡ್ರಿ ಇನ್ನೊಂದು ದೇವ್ರು ಅಂತ ಕೊಡ್ರಿ ಎಲ್ಲ ಅಂತ ಹೇಳ್ತಾನೆ. ಮೆಟಲ್ಸ್ ಕೊಡ್ರಿ, ಮೆಟಲ್ ಎಲ್ಲ ಮಾಡ್ಕೊಡ್ತೀನಿ. ಯಾಕೆ? ಇವನಿಗೆ ಎಲ್ಲಿ ಮಾಡಿ ಅಭ್ಯಾಸ ಇದೆ? ಈಜಿಪ್ಟ್ ದೇಶದಲ್ಲಿ ಮಾಡಿ ಅಭ್ಯಾಸ ಇದೆ ಇವನಿಗೆ ವಿಗ್ರಹಗಳನ್ನ. ಸೊ ಅದಕ್ಕೆ ಇವನೇನ್ ಮಾಡ್ತಾನೆ, ನೀಟಾಗಿ ಅಂಥದ್ದೊಂದು ವಿಗ್ರಹ ಮಾಡಿಬಿಟ್ಟು ಕೊಡ್ತಾನೆ. ಕೊಡೋ ಅಷ್ಟೊತ್ತು ಬಂದ್ಬಿಡ್ತಾರೆ ಪಟ್ಟನ್ ಮೋಶ. ಏನೋ ಮಾಡಿದ್ದು ನೀನು ಅವಿವೇಕಿಂತ ಕೆಲಸ ಮಾಡೋದಲ್ಲ ನೀನು ಅಂತ ಹೇಳ್ಬಿಟ್ಟು ಶುರು ತಗೊಂಡ್ರೆ. ಹಂಗಾದ್ರೆ ಹಳೆ ಕಾಲದಲ್ಲಿ ಈ ರೀತಿಯಲ್ಲಿ ಇದ್ದಿದ್ರಿಂದ ನೋಡಿ, ಅದು ತಾತ್ಕಾಲಿಕವಾದ ಭಕ್ತಿಯಾಗಿತ್ತು, ನೋಡೋದಕ್ಕೆ ತುಂಬಾ ಭಕ್ತಿ ಅನ್ಸ್ಕೊಂಡಿತ್ತು. ಮೋಶ ಎದುರಿಗೆ ಮಾತ್ರ ಭಯಪಟ್ಟು ಗಡಗಡಗಡ ಅಂತ ನಡೀತಾ ಇರೋದು. ಆ ಬೆಟ್ಟನ ಮುಟ್ಬಿಟ್ರೆ ಸತ್ತೋಗ್ಬಿಡ್ತೀರಾ, ಕರೆಂಟ್ ಶಾಕ್ ಹೊಡೆದಂಗೆ ಹೋಗ್ಬಿಡ್ತೀರಾ ನೀವು, ಆ ಗುಡು ಸಿಡ್ಲು ಧ್ವನಿ ಕೇಳಿಸ್ಕೊಂಡ್ಬಿಟ್ರೆ ನೀವು ಸತ್ತೋಗ್ಬಿಡ್ತೀರಾ. ಈ ತರ ಎಲ್ಲ ಎದುರಿಸಿದ್ರಿಂದ ಅಯ್ಯೋ ಅಂತೇಳಿ ಭಯಕ್ಕೆ ಸುಮ್ಮನೆ ಇದ್ರು. ಅದು ಬಿಟ್ರೆ ಸ್ವಂತ ಅವ್ರಿಗಂತ ತಿಳುವಳಿಕೆಯಿಂದ ಯೋಚನೆ ಮಾಡಿ ವಿವೇಚನೆ ಮಾಡಿ ಬಂದಂಥದ್ದು ಅವ್ರಿಗೆ ಯಾವುದೋ ಇಲ್ವೇ ಇಲ್ಲ. ಹೊಡಿತೀನಿ ಅಂದ್ರೆ ಭಯ ಪಡೋದು, ಏನಿಲ್ಲ ಹೋಗಪ್ಪ ಫ್ರೀಡಮಿಗೆ ಅಂತಂದ್ರೆ ಅಧ್ವಾನವಾಗಿ ನಡ್ಕೊಳ್ಳೋದು ಹೆಂಗ್ ಬೇಕಾ ಮನ್ಸಿಗೆ ಬಂದಂಗೆ. ಸೊ ಈ ತರ ಇರೋ ಜನಗಳು ಇವ್ರ ಭಕ್ತಿಯಲ್ಲಿ ಏನಾಗ್ತಾ ಇಲ್ಲ, ಬೆಳೀತಾ ಇಲ್ಲ ಇವರು. ಹಂಗಾದ್ರೆ ಅಂತಹ ಭಕ್ತಿ ಶರೀರವನ್ನ ನಿಗ್ರಹಿಸುವುದರಲ್ಲಿರ್ತದೆ. ಆ ತರ ಶರೀರ ನಿಗ್ರಹಿಸೋದ್ರಲ್ಲಿ ಈ ಅಭ್ಯಾಸಗಳು ಯಾವುದು ಕೆಲಸಕ್ಕೆ ಬರಲ್ಲ. ಶರೀರದ ಇಚ್ಛೆಗಳನ್ನ ನಿಗ್ರಹಿಸಕ್ಕೆ ಹೊಸ ದಿನ ಆದ್ರೆ ನಾಳೆ ದಿನ ಆದ್ರೆ ಹೊಸ ದಿನ ಏನ್ ನಮ್ಗೆ ಆಸೆಗಳು ಬರಲ್ವಾ? ಅಥವಾ ಹೊಸ ದಿನ ಏನ್ ನಮ್ಗೆ ಬೇಜಾರುಗಳಾಗಲ್ವಾ? ಅಥವಾ ಹೊಸ ದಿನ ಏನಾದ್ರೂ ನಮ್ಗಿರೋ ಬೇಜಾರುಗಳನ್ನ ಡ್ಯಾಂಡ್ ಅಂತ ಸ್ವಿಚ್ ಆಫ್ ಮಾಡಿದ ತಕ್ಷಣ ಏನು ತಲೆಗೆ ಬರದೇ ಇರ್ತದ? ಒಂದು EMI ಕಟ್ಟೋದೋ, ಒಂದು ಸಾಲ ಕಟ್ಟೋದೋ, ಒಂದು ಬೇಜಾರಾಗಿರೋದೋ. ಹೊಸ ದಿನ ಹೊಸ ಬಟ್ಟೆ ತಂದಿಲ್ಲ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಮಕ್ಳಿಗೆ ಏನ್ ಮಾಡ್ತಾರೆ, ಹೊಸ ವರ್ಷದ ದಿನ ನಂಗೊಂದು ಬಟ್ಟೆ ಕೊಡ್ಸಿದ್ರ ಅಂತ ಕೋಪ ಮಾಡ್ಕೊತಾರೆ. ಮೇ ಬಿ ಸ್ವಲ್ಪ ಮಕ್ಕಳ ತರ ಇರೋ ಹೆಂಡತಿಗಳಿದ್ರೆ ಅವ್ರೇನ್ ಮಾಡ್ತಾರೆ, ಅವರು ಗಂಡನ ಮೇಲೆ ಕೋಪ ಮಾಡ್ಕೊತಾರೆ. ಅಥವಾ ಹೊಸ ವರ್ಷದ ದಿನ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಗಂಡನ ಮೇಲೆ ಹೆಂಡತಿಗೆ ಏನಿರ್ತದೆ, ಸಿಟ್ಟು ಬರ್ತದೆ. ಬಿಡಿ ಹೋಗ್ಲಿ, ಹೊಸ ವರ್ಷ ಅಂತ ಬಿಟ್ಬಿಡಿ, ಹಬ್ಬಗಳ ದಿನ ಅಂತ ಇಟ್ಕೊಳ್ಳಿ, ಏನ್ ಹಬ್ಬದ ದಿನ ಕೂಡ ಬೈತಾ ಇದೆಯಾ ಅಂತಾರೆ ನೋಡಿ. ವರ್ಷಕ್ಕೊಂದು ಹಬ್ಬದ ದಿನ ಬೇಕು, ಹಂಗಾರೆ ಹಬ್ಬ ಬಂತು ಅಂತ ಇವ್ರನ್ನೇನ್ ಮಾಡ್ಬಾರ್ದ, ಬೈಯಂಗೆ ಇಲ್ಲ ನೋಡಿ. ಅದು ಬಿಟ್ಬಿಡಿ, ಇನ್ನ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂತಾರಲ್ರ, ಅವ್ರವ್ರದ್ದು ಬರ್ತ್ಡೇ ದಿನ ನಾನು ಹುಟ್ಟಿದ ಹಬ್ಬ ಇವತ್ತು ಬೈತಾ ಇದೆಯಾ ನಾನು ಅಂತ ಹೇಳ್ತಾರೆ. ತುಂಬಾ ಸರಿ ನೋಡ್ತೀವಿ ಮಕ್ಕಳನ್ನ. ಅಟ್ಲೀಸ್ಟ್ ನನ್ನ ಬರ್ತ್ಡೇ ದಿನ ಆದ್ರೆ ನನಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡು, ನನಗೆ ಸ್ವಲ್ಪ ಫ್ರೀಡಮ್ ಕೊಡು, ಈ ಒಂದಿನ ನಾನು ಫ್ರೀ ಆಗಿರ್ತೀನಿ ಅಂದ್ರೆ. ಹಾಗಾದ್ರೆ ಮಿಕ್ಕಿರೋ ದಿನಗಳೆಲ್ಲ ಇವ್ರು ಏನೋ ಬೆಟ್ಟ ಕಡ್ದು ಕತ್ತರಿಸಾಕಿ ಹೇಳ್ತಾರೆ, ಹೇಳಿರ್ತಾರೆ. ಏನು ಮಾಡಿರಲ್ಲ. ಸೊ ಒಂದ್ ದಿನ ಆದ್ರೂ ಬಿಡು ಅಂತ ಹೇಳುವಾಗ ನಾವೇನೋ 365 ದಿನ ಟಾರ್ಚರ್ ಕೊಟ್ಟು ಅವತ್ತು ದಿನ ಇವರಿಗೆ ಜೈಲಿಂದ ಬಿಡುಗಡೆ ಕೊಟ್ಟಂಗೆ.
ನೋಡಿ ಇದೆಲ್ಲ ಹೆಂಗ್ ಮಕ್ಕಳ ತರ ಯೋಚನೆಗಳು. ಅದಕ್ಕೆ ಪೌಲ್ ಒಂದೇ ಲೈನಲ್ಲಿ ಹೇಳ್ಬಿಟ್ರು, ಇದೇನಿದು ಬಾಲ ಬೋಧನೆ, ಇದು ಮಕ್ಕಳ ತರ ಬೋಧನೆಗಳಿವು. ನನ್ನ ಬರ್ತ್ಡೇ ಬಂದ್ಬಿಡ್ತು, ನನ್ಗೆ ಇವತ್ತು ಫ್ರೀಡಮ್ ಬೇಕು, ಪ್ರೈವೇಸಿ ಬೇಕು, ನಂಗೆ ಸ್ವಲ್ಪ ಖರ್ಚು ದುಡ್ಡು ಬೇಕು, ಒಂದು ಬಟ್ಟೆ ಬೇಕೇ ಬೇಕು ನನಗೆ. ಒಂದು ಕಾಲದಲ್ಲಿ ಇತ್ತು ಕಂಡ್ರೆ ಇವತ್ತು ಬೇರೆ ತುಂಬಾ ಬಟ್ಟೆ ಬಿದ್ದಿರ್ತವೆ, ಹಾಕೋಣಕ್ಕೆ ದಿನಗಳೇ ಇಲ್ಲ ಇವಾಗ. ಆಕ್ಚುಲಿ ನಾವು ದಿನಗಳನ್ನ ಹಬ್ಬಗಳನ್ನ ಇನ್ಕ್ರೀಸ್ ಮಾಡ್ಕೊಬೇಕು. ಇವಾಗ ಮಾಡ್ಕೊಬೋದು, ಕೈ ತುಂಬಾ ದುಡ್ಡು ಇದ್ಬಿಟ್ರೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ. ಅವಾಗ 365 ದಿನ ಖಾಲಿ ಬಿದ್ದಿರ್ತವೆ. ಸೊ 365 ದಿನಕ್ಕೆ ಬೆಳಗ್ಗೆ ಒಂದು ಸ್ನಾನ, ರಾತ್ರಿ ಒಂದು ಸ್ನಾನ, 2 ಸಾರಿ ಚೇಂಜ್ ಮಾಡ್ಕೊಬೇಕು ಅಂದ್ರೆ 720 ಜೊತೆ ಏನ್ ಮಾಡ್ಬೋದು, 730 ಜೊತೆ ಬಟ್ಟೆ ಇಟ್ಕೊಬೋದು. ಎಲ್ಲ ಮಾಡ್ಬೋದು, ತಪ್ಪೇನಿಲ್ಲ. ಆದ್ರೆ ಈಗಿನ ಕಾಲಕ್ಕೂ ಪೌಲ್ರ ಕಾಲಕ್ಕೂ ಲೆಕ್ಕ ಆಗ್ಬಿಟ್ರೆ ಪೌಲ್ರ ಕಾಲಕ್ಕೆ 1 ಜೊತೆ 2 ಜೊತೆ ಬಟ್ಟೆ ಇರೋದೇ ದೊಡ್ಡ ವಿಷಯ. ಅಂತ ಟೈಮಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ, ಸಾಕಪ್ಪ ಈ ಬದುಕೇನೆ, ಇದಕ್ಕಿಂತ ಇನ್ನೇನ್ರಯ್ಯ ಬದುಕ್ತೀರಾ, ನಾವು ಬದುಕಿದ್ರು ಯೇಸು ಸ್ವಾಮಿಗೋಸ್ಕರ ಬದುಕ್ತಾ ಇದ್ವಿ, ನಾವು ಸತ್ರ ಏನ್ ಮಾಡ್ತಾ ಇದೀವಿ, ಯೇಸು ಕ್ರಿಸ್ತರಿಗೆ ಬದುಕ್ತಾ ಇದೀವಿ, ಇನ್ಯಾಕ್ರಯ್ಯ ಸುಮ್ಮನೆ ಅದು ಇದು ಆಸೆಗಳು ಪಟ್ಬಿಟ್ಟು ನೀವು ಆ ಆಸೆಗಳಿಂದ ನಿಮ್ಮನ್ನ ತೀರ್ಸ್ಕೊಳ್ತೀರಾ ಮುಳ್ಳುಗಳಲ್ಲಿ ತಾಕೊಂಡು. ಹೊಸ ವರ್ಷ ಮಾಡಿದ್ರೆ ಚೆನ್ನಾಗಿದ್ದು ಬಿಡ್ತೀನಿ, ಈ ಅಮಾವಾಸ್ಯೆ ಮಾಡಿದ್ರೆ ಚೆನ್ನಾಗಿದ್ದು ಬಿಡ್ತೀನಿ, ಆ ಪೌರ್ಣಮಿ ದಿನ ನಾನು ಅರ್ಚನೆ ಮಾಡ್ಬಿಟ್ರೆ ಸೂಪರ್ ಆಗಿರ್ತೀನಿ ನಾನು. ಅದೆಲ್ಲ ಲೋಕದವ್ರು ಪಾಪ ಅವರವ್ರ ಸಂತೋಷಗಳಿಗೆ ಮಾಡ್ಕೊಂಡಿರೋಂಥ ದಿನಗಳು. ಅವನ ಸಂತೋಷಗಳು ಲೋಕದವ್ನಿಗೆ ಏನಿರ್ತದೆ, ಆಸೆನೇ. ಆಸೆ ಬಿಟ್ಟರೆ ಬೇರೆ ಏನಿರಲ್ಲ. ಒಂದು ಭಯದಿಂದ ಮಾಡ್ತಾನೆ, ಒಂದು ಆಸೆಯಿಂದ ಮಾಡ್ತಾನೆ. ಭಯ ಏನು, ಅಯ್ಯೋ ಮಾಡಿದ್ರೆ ಏನಾಗ್ಬಿಡ್ತದೋ, ಊರ್ ದೇವ್ರು ಮಾಡ್ಲಿಲ್ಲ ನೋಡ್ರಿ ಊರಿಗೆ ಎಲ್ಲ ಪ್ಲೇಗ್ ಬಂದ್ಬಿಡ್ತು ಅಂತ ಅಂದ್ಬಿಡೋರು. ಊರ್ ದೇವ್ರು ಮಾಡಿಲ್ಲ ಅದಕ್ಕೆ ಊರವ್ರಿಗೆ ಎಲ್ಲ ಮೆಡ್ರಾಸ್ ಐ ಬಂದ್ಬಿಡ್ತು ಅಂತ ಹೇಳೋರು. ಮನೆ ದೇವ್ರು ಮಾಡ್ಲಿಲ್ಲ ಅದಕ್ಕೆ ಮನೆಯಲ್ಲಿ ಸಾಲ ಜಾಸ್ತಿ ಆಗ್ಬಿಡ್ತಾ ಇದೆ ಅಂತನ್ನೋರು. ಹೇಳ್ಬಿಟ್ಟು ಏನೋ ಸಾಲ ಮಾಡಿ ತಿರ್ಗಾ ನೋಡಿ ಅಗೇನ್ ಹೋಗ್ಬಿಟ್ಟು ಒಂದು ಸಾಲ ಮಾಡ್ಬಿಟ್ಟು ತಂದು ಮನೆ ದೇವರು ಅಂತ ಏನ್ ಮಾಡ್ಬೇಕು ಅಂತ ಮಾಡ್ಕೊಬೇಕು. ಈ ತರ ಏನಿದೆ ಇವನಿಗೆ ಆಸೆ, ಅಂದ್ರೆ ಚೆನ್ನಾಗಾಗ್ಬೇಕು ಅನ್ನೋ ಆಸೆ. ಅವನಿರೋ ಸ್ಥಿತಿಗಿಂತ ಬೇರೆ ಏನೋ ಒಂದು ಎಕ್ಸ್ಟ್ರಾ ಬೇಕನ್ನಂತ ಆಸೆ ಅವನಿಗೆ ಕಾಡಿ 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 ಅದನ್ನ ಪಡ್ಕೊಳ್ಳೋದು ಹೆಂಗೆ? ಕೈ ತೋರಿಸ್ಬಿಡೋಣ, ಕೈಯಲ್ಲಿ ಮಾರ್ಕ್ ನೋಡ್ಬಿಟ್ಟು ಹೇಳ್ತಾನೆ, ಅಥವಾ ಮೇಲೆ ತೋರ್ಸೋಣ, ನಕ್ಷತ್ರ ಹೆಂಗ್ ಹೋಯ್ತು ಹಂಗೆ ಹೇಳ್ಬಿಡ್ತಾನೆ, ಅಥವಾ ದಿನಗಳು ತೋರ್ಸೋಣ, ಅಥವಾ ಗಣಿತ ಲೆಕ್ಕಾಚಾರ ಹಾಕೋಣ, ಅದಕ್ಕೆ ಏನ್ ಮಾಡ್ತಾರೆ, ಕವಡೆಗಳನ್ನ ಹಾಕ್ತಾರೆ. ಏನೋ ಒಂದು ಮಾಡ್ಬಿಟ್ಟಂತೂ ಡನ್ ಅಂತ ಬಂದ್ಬಿಡ್ಬೇಕೆಲ್ಲವ. ನಾನು ಆಸೆ ಪಟ್ಟಿದ್ದೆಲ್ಲ ಹೆಂಗ್ ಬರ್ಬೇಕು, ಪರಿಶ್ರಮ ಇಲ್ಲದೆ ಬಂದ್ಬಿಡ್ಬೇಕು. ಪರಿಶ್ರಮ ಪಟ್ರು ಪರಿಶ್ರಮನ ಹೆಂಗಿರ್ಬೇಕಂದ್ರೆ ಟಕ 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 ಅಂತ ಅನ್ಕೊಂಡಿದ್ದೆಲ್ಲ ಆಗೋಗ್ತಾ ಇರ್ಬೇಕು. ಇದು ಮನುಷ್ಯನ ಆಸೆಗಳು. ಅದಕ್ಕೆ ಪೌಲ್ ಹೇಳಿದ್ರು, ನಮಗೂ ಈ ಲೋಕದವ್ರಿಗೂ ಒಂದು ವ್ಯತ್ಯಾಸ ಇರಬೇಕು. ನಾವು ಕ್ರಿಸ್ತನಲ್ಲಿ ಅಂತ ಬಂದ್ಬಿಟ್ರೆ ನಮಗಿದು ಹೋಗ್ಬೇಕು, ಆದ್ರೆ ಬಂದಿದ ತಕ್ಷಣ ಹೋಗಲ್ಲ ಇದು. ಯಾಕಂದ್ರೆ 2 ತರ ಗುಂಪುಗಳಿದ್ದಾರೆ ಇಲ್ಲಿ. ನಾವು ಬದುಕಿದ್ರು ಸತ್ತರು ಕ್ರಿಸ್ತನಿಗೋಸ್ಕರವಾಗಿನೇ ಅಂದ್ರಲ್ರ, 1ನೇ ವಚನ ಓದ್ ನೋಡ್ರಿ, ಕ್ರಿಸ್ತನಿಗೋಸ್ಕರನೇ ಎಲ್ಲ ಇರಲ್ಲ ಇಲ್ಲಿ ಬಂದಿರೋರು. ಫಸ್ಟ್ ವರ್ಸ್ ಏನ್ ಹೇಳುತ್ತೆ, ನೋಡಿ ಹಂಗಾರೆ ಒಂದು ಗುಂಪು ನಂಬಿಕೆಯಲ್ಲಿ ಏನಿರಲ್ಲ, ದೃಢ ಇರಲ್ಲ. ಅವ್ರಿಗೆ ಮಾಡಿಲ್ಲ ಅಂದ್ರೆ ಏನೋ ಆಗೋಗ್ತದೆ, ಮಾಡ್ಲೇಬೇಕು, ಅವ್ರೇನೋ ಕತೆ ಹೇಳೋದು ಹೇಳ್ಕೊಂಡು ಹೋಗ್ತಾರೆ, ಇನ್ನು ಹಬ್ಬ ಮಾಡಷ್ಟೇ. ಕಾರಣ ಅವ್ರಿಗೆ ನಂಬಿಕೆ ಏನಿರಲ್ಲ, ದೃಢ ಇರಲ್ಲ, ಕ್ಲಾರಿಟಿ ಇರಲ್ಲ ಅವರಿಗೆ. ವಾಗ್ದಾನಗಳಂದ್ರೆ ಏನು, ಒಡಂಬಡಿಕೆಗಳಂದ್ರೆ ಏನು, ದೇವ್ರು ಯಾವ್ದನ್ನ ಮೆಚ್ಕೊಳ್ತಾರೆ, ಏನ್ ಅಪೇಕ್ಷೆ ಪಡ್ತಾರೆ, ಸೀಲ್ ಹೊಡೆದಂಗೆ ಹೇಳ್ಬೇಕು ಅಂತಂದ್ರೆ ಹೇಳಕ್ ಗೊತ್ತಿರಲ್ಲ. ಯಾಕಂದ್ರೆ ಹಂಗ ಸ್ಟಡಿ ಮಾಡಲ್ಲ. ಸೀಲ್ ಹೊಡೆದಂಗೆ ಹೇಳ ದೇವ್ರು ಏನ್ ಮಾಡಕ್ ಹೇಳಿದ್ದಾರೆ ಅಷ್ಟೇ, ಸಿಂಪಲ್ ಒಂದ್ ಲೈನ್ ಅಲ್ಲಿ ಫಿನಿಶ್ ಮಾಡು. ಕಾನೂನು ಬದ್ಧವಾಗಿರ್ಬೇಕು, ಅದು ಬೈಬಲ್ ಕಾನೂನು. ಹಂಗೆಲ್ಲ ನೋಡೋಣ ಅಂತ ಹೇಳ್ಬಿಟ್ರೆ ಬಾಯಿ ಬಿಡಕ್ ಗೊತ್ತಿರಲ್ಲ. ಅದು ಮತದಲ್ಲಿ ಐತೆ ಹುಡುಕು, ಅದು ಲೋಕದಲ್ಲಿ ಐತೆ, ಹಿಂಗ ಅನ್ಕೊಂತಾರೆ. 66 ಪುಸ್ತಕಗಳನ್ನು ಓದಿ ಕರಗತ್ತೆ ಮಾಡಿ ಇಸ್ರೇಲ್ರಿಗೆ ಯಾವ್ದು ಹೇಳಿದ್ರು, ಸಭೆಗೆ ಯಾವ್ದು ಹೇಳಿದ್ರು, ಬರೋಂಥ ಲೋಕಕ್ಕೆ ಯಾವ್ದು ಹೇಳಿದ್ದಾರೆ. ಸಭೆ ಅಂದ್ರೆ 2000 ಇಯರ್ಸ್ ಅಲ್ಲಿ ನಮ್ಮ ಕಾಲಕ್ಕೆ ಏನ್ ಹೇಳಿದ್ದಾರೆ, 7 ಸಭಾ ಕಾಲಗಳ ಮಧ್ಯದಲ್ಲಿ ಇದು 2 ಏನು ವಾಕ್ಯವನ್ನ ವಿಭಾಗಿಸಿ ಏನ್ ಮಾಡಲ್ಲ, ಪರಿಶೀಲನೆ ಮಾಡಲ್ಲ. ಅಯ್ಯೋ ಯಾಕಪ್ಪ ಬೇಕು, ಅದೇನೋ ಒಂದು ಮಾಡ್ಬೇಡ ಅಷ್ಟೇ. ಆ ಚರ್ಚ್ನ 25 ಡಿಸೆಂಬರ್ ಅಂತ ಹೇಳಿದಾರ, ಮಾಡ್ಬಿಡುವತ್ತ ಅದನ್ನ. ಜನವರಿ 1 ಅಂತ ಹೇಳಿದಾರ, ಮಾಡ್ಬಿಡುವತ್ತ ಅದನ್ನು ಕೂಡ. ಆಮೇಲೆ ಗುಡ್ ಫ್ರೈಡೆ ಇವತ್ತೇ ಬರ್ತದೆ ಅಂತ ಹೇಳ್ತಾರೆ, ಯಾವಾಗ್ಲೂ ಫ್ರೈಡೆಗೆ ಬರ್ತದ, ಸರಿ ಅದನ್ನು ಮಾಡ್ಬಿಡು ಅಷ್ಟೇನೆ. ಎಲ್ಲ ಜನ ಎಲ್ಲ ಮಾಡ್ತಾರೆ ಅಂದ್ರೆ ಮಾಡ್ಬಿಡು, ಮಾಡದೇ ಇದ್ರೆ ನಮ್ಗೆ ಗೊತ್ತಿ ಏನಾಗ್ತದೋ. ಈ ತರ ಭಯ ಇರಂತ, ನಂಬಿಕೆಯಲ್ಲಿ ದೃಢ ಇಲ್ಲದಿರಂತ, ನಂಬಿಕೆಯಲ್ಲಿ ಕ್ಲಾರಿಟಿ ಇಲ್ಲದಿರಂತ ವೀಕ್ ಫೇತ್ ಅಂತ ಹೇಳ್ತೀವಿ. ಅದಕ್ಕೆ ಬಲಹೀನವಾದ ನಂಬಿಕೆ ಒಂದು ಗುಂಪಿದ್ದಾರೆ, ಇನ್ನೊಂದು ಗುಂಪಿದಾರಂತ. ನೋಡ್ರಿ ಏನ್ ಹೇಳ್ತಾರೆ, ಅವ್ರ ಮುಂದೆ ಸಂದೇಹಾಸ್ಪದವಾದ ಅಂದ್ರೆ ವೀಕ್ ಆಗಿರೋಂಥ ವಿಷಯಗಳನ್ನ, ಕಾಂಟ್ರವರ್ಸಿ ಇರೋ ವಿಷಯಗಳನ್ನ, ಈ ತರ ಈಗ ಹಬ್ಬದ ವಿಷಯನ ತಗೊಳ್ಳಿ ನೀವು, ಸಾಕು ಇಂಥದನ್ನ ಅವ್ರ ಮುಂದೆ ಏನ್ ಮಾಡಕ್ ಹೋಗ್ಬಿಡಿ, ಚರ್ಚೆ ಮಾಡಕ್ ಹೋಗ್ಬಿಡಿ. ಅವ್ರಿಗೆ ಪ್ರಶ್ನೆ ಬಂದ್ಬಿಡ್ತದೆ, ಈಗ ಮಾಡ್ಬೇಕಾ ಬೇಡವಾ ಅಂತ ಕೂತ್ಕೊಂಡ್ಬಿಡ್ತಾರೆ. ಅಕಸ್ಮಾತ್ ತುಂಬಾ ಸ್ಟ್ರಿಕ್ಟ್ ಆಗಿ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ಹೇಳ್ಬಿಟ್ರೆ ಅವರು ಇಲ್ಲಿ ಬರೋದೇ ಬರಪ್ಪ, ಇದು ಸರಿ ಇಲ್ಲ, ಇದು ಉಲ್ಟಾ ಹೇಳ್ತಾ ಇದಾರೆ ಅಂತ ಹೋಗ್ಬಿಡ್ತಾರೆ. ಹಂಗಿರೋದ್ರಿಂದ ಅವ್ರ ಮುಂದೆ ಇಂಥ ವಿಷಯಗಳನ್ನ ಏನ್ ಮಾಡ್ಬೇಡಿ, ಡಿಸ್ಕಸ್ ಮಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಯಾಕಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಕೆಲವರು ಯಾರೋ ಬೆಳೆದ್ಬಿಟ್ಟಿರ್ತಾರೆ ಒಂದು ಗುಂಪಿನಲ್ಲಿ, ವೀಕ್ ಆಗಿ ಕೆಲವರು ಯಾರೋ ಇದ್ದೇ ಇರ್ತಾರೆ.
ಈ ಎರಡನ್ನೂ ಬಿಟ್ಟು ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೂ ಯಾರೋ ಕೆಲವರು ಟ್ರೈ ಮಾಡ್ತಾ ಇರ್ತಾರೆ. ಹಂಗಾರೆ ಎಷ್ಟು ಗುಂಪುಗಳು ಇರ್ತವೆ ಒಂದು ಸಭೆಯಲ್ಲಿ? 3 ಗುಂಪುಗಳು ಇರ್ತದೆ. ಫುಲ್ ಸ್ಟ್ರಾಂಗ್ ಆಗಿರೋ ಫೇತು, ಫುಲ್ ವೀಕ್ ಆಗಿರೋ ಫೇತು, ಇವರಿಬ್ಬರನ್ನ ಬ್ಯಾಲೆನ್ಸ್ ಮಾಡೋ ಒಂದು ಫೇತು. ಇವಾಗ ಡೇಂಜರ್ ಯಾರು ಈ 3ರಲ್ಲಿ? ತುಂಬಾ ಡೇಂಜರ್ ಝೋನ್ ಅಲ್ಲಿ ಇರೋರು ಅಂದ್ರೆ ಸ್ಪಿರಿಚುವಲಿ ತಪ್ಪಾಗಿರೋದು ಯಾರು ಇದರಲ್ಲಿ? ಸ್ಪಿರಿಚುವಲಿ ತಪ್ಪು ಮಾಡೋ ಆಸ್ಪದ ಯಾರು ಇರುತ್ತೆ ಅಂತಂದ್ರೆ, ವೀಕ್ ಆಗಿರೋನು ಸ್ಪಿರಿಚುವಲಿ ತಪ್ಪು ಮಾಡ್ತಾನೆ, ತುಂಬಾ ಸ್ಟ್ರಾಂಗ್ ಇರೋನು ಸ್ಪಿರಿಚುವಲಿ ತಪ್ಪು ಮಾಡ್ತಾನೆ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ತುಂಬಾ ಸ್ಟ್ರಾಂಗ್ ಇರೋನು ಏನ್ ಗೊತ್ತರ ಮಾಡ್ತಾನೆ, ಏನ್ ಮಾಡಿದ್ರೆ ಪರವಾಗಿಲ್ಲ, ತಿನ್ರಿ, ಸ್ತೋತ್ರ ಮಾಡ್ಬಿಟ್ಟು ತಗೊಳ್ರಿ, ಏನ್ ಕ್ರಿಸ್ಮಸ್ ಬಂತೇನ್ರಿ, ಹಾಕ್ರಿ 4 ಪೆಗ್ ಹಾಕ್ರಿ ಅನ್ಬಿಡ್ತಾನೆ. ಖುಷಿ ಪಡ್ರಿ. ಕ್ರಿಸ್ಮಸ್ ಹೆಂಗ್ ವಿಶ್ ಮಾಡೋದು ಹೇಳಿ? ಮೇರಿ ಕ್ರಿಸ್ಮಸ್. ಏನ್ ಮೇರಿ ಅಂದ್ರೆ? ಮೇರಿ ಅಂದ್ರೆ ಏನ್ರಿ? ಇಂಗ್ಲಿಷ್ ಪದ ಅದೇ ನಮ್ಗೆ ಗೊತ್ತಾಗಲ್ಲ. ಈ ಮುಹೂರ್ತ ಅಂದ್ರೆ ಸಂಸ್ಕೃತ ಪದ, ಅದು ಗೊತ್ತಾಗಲ್ಲ. ಇಂಗ್ಲಿಷ್ ಪದ ಅದು ನಮ್ಗೆ ಗೊತ್ತಾಗಲ್ಲ. ಮೆರಿ ಅಂತಂದ್ರೆ ಖುಷಿ ಪಡೋ, ಸಂತೋಷ ಪಡೋ, ಎಂಜಾಯ್ ಯುವರ್ ಸೆಲ್ಫ್, ಆನಂದಿಸು ಅಂತ. ಸುಮ್ನೆ ಆನಂದ ಪಡಕ್ಕಾಗ್ತದ? ಸುಮ್ನೆ ಆನಂದ ಪಡಕ್ ಹೋದ್ರೆ ಮನೆಯಲ್ಲಿ ಬೇಳೆ ಇಲ್ಲ, ರಾಗಿ ಇಲ್ಲ, ಅಕ್ಕಿ ಇಲ್ಲ, ಸಾಂಬಾರ್ ಪುಡಿ ಇಲ್ಲ, ಖಾರದ ಪುಡಿ ಇಲ್ಲ, ಎಣ್ಣೆ ಇಲ್ಲ, ಇದೆಲ್ಲ ತಲೆಗೆ ಬರ್ತಾ ಇರ್ತದೆ. ಎಲ್ಲಿ ಸುಮ್ನೆ ಖುಷಿ ಪಡಕ್ಕಾಗ್ತದೆ? ಒಂದು 4 ಪೆಗ್ ಒಂದ್ರ ಮೇಲೆ ಒಂದು ಏರ್ಸ್ಬಿಟ್ಟ ಅಂದ್ರೆ ಅವನಿರೋ ಜಾಗ ಹಂಗೆ ಚಿನ್ನದ ಸಿಂಹಾಸನ ತರ ಕನ್ವರ್ಟ್ ಆಗ್ಬಿಡ್ತದೆ. ಅವನಿಗೆ ರೋಡಲ್ಲಿ ಮಲ್ಕೊಂಡ್ಬಿಟ್ಟಿದ್ರೆ ಹಂಗೇ ಫೀಲಿಂಗ್ ಇರ್ತದೆ, ಈಗ ಮೈಸೂರು ಪ್ಯಾಲೇಸ್ ಅಲ್ಲಿ ಇದ್ದೀನಿ ನಾನು. ಸೊ ಅವಾಗ ಅವನೇನ್ ಮಾಡ್ಬೋದ? ಖುಷಿ ಪಡ್ಬೋದು. ಡಿಸೆಂಬರ್ ದಿನ 25 ದಿನ ಹೋಗಿ ಕುಡ್ದಿರೋನ್ನ ಹೋಗಿ, ಯಾಕೆ ಕುಡ್ದೆ ಅಂತ ಕೇಳಿದ್ರೆ, ಯಾವ ಧರ್ಮ, ಜಾತಿ, ಕುಲ, ಭಾಷೆಯವನ್ನ ಇಲ್ಲ. ಅವ್ನು ಹೇಳೋದೇನು ಗೊತ್ತಾ? ಜೀಸಸ್ ಹುಟ್ಟಿದ್ದಾರೆ ಇವತ್ತು ಅನ್ಬಿಡ್ತಾನೆ. ಜೀಸಸ್ ಇಸ್ರೇಲ್ ದೇಶದಲ್ಲಿ ಯೆರೂಸಲೇಮ್ನಲ್ಲಿ ಅವರಮ್ಮ ಅವರ ಅಪ್ಪನಿಗೆ ಮಗ ಆಗಿ ಹುಟ್ಟಿದಾಗ ನಿಮ್ಮ ಮನೇಲಿ ಏನೆಲ್ಲ ಬಂತು ನಿನಗೆ ಅಂತ ಕೇಳಿ. ಜೀಸಸ್ ಹುಟ್ಟಿದ್ರು ಎಲ್ಲಿ ಹುಟ್ಟಿದ್ರು? ಯೆರೂಸಲೇಮಲ್ಲಿ. ಅಲ್ಲಿ ಹುಟ್ಟಿದ್ರೆ ಸರಿ, ಅವರು ನಂಬಿಕೆ ಇಟ್ಟವರ ರಕ್ಷಣೆಗೋಸ್ಕರ ಏನ್ ಮಾಡಿದ್ರು? ಪ್ರಾಣ ಕೊಟ್ರು, ಅದೇ ಸರಿ. ಬಟ್ ನಿನಗೇನೆಲ್ಲ ಬಂತು ಅಂತ ಕೇಳಿ ಏನಿಲ್ಲ. ಜೀಸಸ್ ಹುಟ್ಟಿದ್ದಾರೆ, ಅವ್ರ ಖುಷಿಗೆ ನಾನೇನ್ ಮಾಡ್ತಾ ಇದ್ದೀನಿ? ಕುಡಿತಾ ಇದ್ದೀನಿ. ಸೊ ಹಂಗಾದ್ರೆ ಈ ರೀತಿ ಸಂತೋಷ ಪಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೋ ತಿಳುವಳಿಕೆ ಇರಲ್ಲ. ಬಟ್ ನಂಬಿಕೆಯಲ್ಲಿ ಏನಾಗ್ಬಿಟ್ಟಿದ್ದಾನೆ ಅವನು? ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಜೀಸಸ್ ಹುಟ್ಟಿದ್ದಾರೆ ಅಷ್ಟೇ, ಹಿಸ್ಟ್ರಿ ಗೊತ್ತಿರಲ್ಲ ಅವನಿಗೆ, ಬೈಬಲ್ ಗೊತ್ತಿರಲ್ಲ ಅವನಿಗೆ, ಏನು ಗೊತ್ತಿರಲ್ಲ. ಜೀಸಸ್ ಹುಟ್ಟಿದ್ದಾರೆ, ತುಂಬಾ ಸ್ಟ್ರಾಂಗ್ ಫೇತ್. ಬೇಡ, ಇನ್ನೊಂದು ಸ್ವಲ್ಪ ಭಕ್ತಿಯಿಂದ ಸ್ಟ್ರಾಂಗ್ ಫೇತ್ ಇರೋರು ಬಂದ್ಬಿಡೋಣ. ಭಕ್ತಿಯಲ್ಲಿರೋನ್ ಏನ್ ಮಾಡ್ತಾನೆ? ಒಂದ್ ತಕ್ಷಣ ಇದ್ರನ್ನ ಕುಡಿಯಲ್ಲ, ಅನ್ಯಾಯ ಮಾಡಲ್ಲ, ಏನು ಮಾಡಲ್ಲ. ಆದ್ರೆ ಈ ಮಕ್ಕಳ ತರದಿಂದ ಆಚರಣೆಗಳಿಗೆ ಬೆಲೆನೇ ಕೊಡಲ್ಲ. ಅಯ್ಯೋ ಯಾರಿಗೆ ಮಾಡ್ತಾರೆ ಇದೆಲ್ಲ, ಅಯ್ಯೋ ದೇವ್ರು ಹೇಳಿದಾರೆ, ಇದು ಬೇಡ ಅಂತ ಹೇಳ್ಬಿಡ್ತಾರೆ ಒಂದೇ ಮಾತು. ಅವಾಗ ವೀಕ್ ಆಗಿರೋರು ಏನಾಗ್ಬಿಡ್ತಾರೆ? ಬಿದ್ದೋಗ್ತಾರೆ. ವೀಕ್ ಆಗಿರೋರ್ಗೆ ಏನಪ್ಪ ಈ ಮನುಷ್ಯ ಇಷ್ಟು ದೇವ್ರ ಭಯ ಭಕ್ತಿ ಇಲ್ದಂಗೆ ನಡ್ಕೊಂತಾನೆ ಇವನು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಆರೋಪನ ಹೊರಿಸಿ ಇವ್ರ ಮೇಲೆ ತಪ್ಪಾಗಿ ಪ್ರಚಾರ ಮಾಡಿ ಅವ್ರು ಬಿದ್ದೋಗೋ ಚಾನ್ಸಸ್ ಇರ್ತದೆ. ಆವಾಗ ಸ್ಟ್ರಾಂಗ್ ಅವನು ಹೆಂಗು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ, ತುಂಬಾ ಫ್ರೀಡಮ್ ಇಟ್ಕೊಂಡ್ಬಿಟ್ರೆ. ವೀಕ್ ಅವನು ತಪ್ಪು ಮಾಡೋ ಚಾನ್ಸಸ್ ಇರ್ತದೆ. ಕಾರಣ ಏನೋ, ಇವನು ಭಯದಲ್ಲಿ ಎಲ್ಲಾ ಮಾಡ್ತಾ ಇರ್ತಾನೆ, ಇವನು ಭಯ ಇಲ್ಲದೆ ಎಲ್ಲ ಮಾಡ್ತಾ ಇರ್ತಾನೆ. ಅರ್ಥ ಆಯ್ತಲ್ರ? ಎಕ್ಸಾಂಪಲ್, ತುಂಬಾ ಧೈರ್ಯ ಇರೋನು ಎಲ್ಲ ಮಾಡ್ತಾ ಇರ್ತಾನೆ. ಹೆಂಗೆ? ಭಯ ಇರಲ್ಲ ಅವನಿಗೆ. ತುಂಬಾ ಭಯ ಇರೋನು, ವೀಕ್ ಆಗಿರೋನು ಏನ್ ಮಾಡ್ತಾನೆ? ಭಯದಿಂದ ಎಲ್ಲವನ್ನು ಮಾಡ್ತಾ ಇರ್ತಾನೆ. ಹಂಗಾರೆ ಇವರಿಬ್ರು ಬ್ಯಾಲೆನ್ಸ್ ಮಾಡಕ್ಕೆ ಗೊತ್ತಿಲ್ಲದೆ ಇರೋ ಅಂತವ್ರು. ಸಮಯಕ್ಕೆ ಕಾಲಗಳಿಗೆ ತಕ್ಕಂತೆ ಸತ್ಯವನ್ನ ಕಲಿತು ದೇವರ ಇಚ್ಛೆಯನ್ನು ಅರಿತು ನಡ್ಕೊಳ್ಳೋ ಅಂಥದ್ದು ಇವ್ರಿಗೆ ಎಲ್ಲಿ ತನಕ ಗೊತ್ತಿರಲ್ವೋ ಅಲ್ಲಿ ತನಕ ಇವರು ಇಲ್ಲ ವೀಕ್ ಆಗಿ ಎಲ್ಲ ಭಯದಿಂದ ಮಾಡ್ತಾ ಇರ್ತಾರೆ, ತಪ್ಪು ಸರಿ ಎರಡು ಮಾಡ್ತಾರೆ. ಅದೇ ತರ ತುಂಬಾ ಸ್ಟ್ರಾಂಗ್ ಆಗಿರೋನು ಎಲ್ಲ ತಪ್ಪುಗಳನ್ನ ಮಾಡೋ ಚಾನ್ಸಸ್ ತುಂಬಾ ಇರ್ತದೆ. ನಂಬಿಕೆಯಲ್ಲಿ ಬೇರೊಬ್ಬರಿಗೆ ಸ್ಟಂಬ್ಲಿಂಗ್ ಬ್ಲಾಕ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ನಿಮಗಿರೋ ಸ್ವಾತಂತ್ರ್ಯವನ್ನ ಬೇರೆಯವರ ಬೀಳುವಿಕೆಗೆ ಬಳಸಬೇಡ್ರಿ ಅಂತ ಇದೇ ಅದೇದಲ್ಲ ಹಂಗೆ ಹೇಳ್ಕೊಂಡು ಬರ್ತಾರೆ ರೋಮ 14 ನೀನ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬಿಟ್ಟು ತಿಂತೀಯಪ್ಪ, ಅದು ಬೇರೆ ಒಂದು ತೊಂದರೆ ಆಗುತ್ತೆ ಕಣೋ, ತಿನ್ಬೇಡ ಅಂತಂತಾರೆ. ನೀನ್ ಸ್ತೋತ್ರ ಹೇಳ್ಬಿಟ್ಟು ಬೇರೆಯವ್ರು ತಿನ್ಬಿಡ್ತೀಯ, ಬಟ್ ನಿನ್ ಪಕ್ಕದಲ್ಲಿ ಇರೋನ್ಗೆ ಅದು ಇಷ್ಟ ಇರಲ್ಲ. ಹಂಗಾರೆ ನಿನ್ ಫ್ರೀಡಮ್ಮು ನೀನ್ ಬ್ಯಾಲೆನ್ಸ್ ಮಾಡ್ಕೊಬೇಕು. ಎಲ್ಲ ತಿನ್ನೋರೇ ಇರೋ ಗುಂಪಿನಲ್ಲಿ ನೀನ್ ತಿಂದ್ರೆ ಏನು ತಪ್ಪಾಗಲ್ಲ. ಬಟ್ ಎಲ್ಲ ತಿನ್ನದೇ ಇರೋಂಥ ಗುಂಪಲ್ಲಿ ನೀನು ಒಬ್ಬನ್ ತಿನ್ನಕ್ ಹೋದ್ರೆ ಇಡೀ ಗುಂಪಿಗೆ ನೀನೇನಾಗಿರ್ತೀಯ? ಸ್ಟಂಬ್ಲಿಂಗ್ ಆಗಿರ್ತೀಯ. ಎಲ್ಲ ವಿಷಯಗಳು ಇದೆ, ಸೇಮ್ ಫಾರ್ಮುಲಾ. ಸೊ ಹಂಗಂದ್ರೆ ಎಲ್ಲರೊಟ್ಟಿಗೆ ಸಮಾಧಾನವಾಗಿರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ ಅಂತ 19ನೇ ವಚನದಲ್ಲಿ ಹೇಳ್ತಾರೆ. ಅಲ್ಲೇನೆ 14ನೇ ರೋಮದಲ್ಲೇ ನಿಮ್ಗೆ 19ನೇ ವಚನಕ್ಕೆ ಬಂದ್ರೆ ಅಲ್ಲಿ ಹೇಳ್ತಾರೆ ಎಲ್ಲರ ಜೊತೆ ನೀವು ಸಮಾಧಾನವಾಗಿರ್ಬೇಕು. ನೋಡ್ರಿ ಏನ್ ಸಾಧಿಸ್ಕೊಬೇಕು ಅಂತಾರೆ ಅಂದ್ರೆ ಪರಸ್ಪರ ಒಬ್ಬರ ಜೊತೆ ಒಬ್ರು ನಾವೆಲ್ಲ ಏನಾಗಿರ್ಬೇಕು? ಅನ್ಯೋನ್ಯವಾಗಿ ಭಕ್ತಿಯಿಂದ ಇರ್ಬೇಕು. ಒಬ್ರಿಗೊಬ್ರು ದೊಡ್ಡ ಒಂದು ತಲೆನೋವಾಗ್ಬಾರ್ದು. ಅಯ್ಯೋ ಇವ್ರ ಜೊತೆ ಮಾತಾಡಕ್ಕೆ ಆಗಲ್ಲಪ್ಪ, ಅಯ್ಯೋ ಅವ್ರ ಜೊತೆ ತಿನ್ನಕ್ಕಾಗಲ್ಲಪ್ಪ, ಅಯ್ಯೋ ಇವ್ರ ಜೊತೆ ಒಂದು ಅರ್ಧ ಗಂಟೆ ಕುತ್ಕೊಳಕ್ಕಾಗಲ್ಲಪ್ಪ. ಈ ತರ ಒಬ್ರಿಗೊಬ್ರಿಗೆ ಒಂದು ಏನ್ ಹೇಳ್ತೀವಿ ಏನ್ರಿ ಅವ್ರ ಜೊತೆ ಸೋಷಿಯಲೈಸ್ ಆಗಕ್ಕೆ ಆಗಲ್ಲ. ಅಯ್ಯೋ ಅವ್ರ ಜೊತೆ ಹೋದ್ರೆ ಇದೇ ಮಾತಾಡ್ತಾರೆ ಅಂತ, ಅಥವಾ ಇವ್ರ ಜೊತೆ ಹೋದ್ರೆ ಅಯ್ಯೋ ಅವ್ರು ಯಾವ್ದು ತಿನ್ಬೇಡ, ಇದು ತಿನ್ಬೇಡ, ಇದು ತಿನ್ಬೇಡ, ಅದು ಹಿಡಿಬೇಡ, ಇದು ಮುಟ್ಬೇಡ ಅಂತ ಹೇಳ್ತಾರೆ, ಅಯ್ಯೋ ಹಿಂಗ್ ಕುತ್ಕೊಂಬೇಡ ಅಂತ ಹೇಳ್ತಾ ಇರ್ತಾರೆ. ಈ ತರ ಏನೋ ಒಂದು ನಮ್ಮದೇ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಸ್ವಕಲ್ಪಿತ ಆಚಾರ ಅಂತ ಓದ್ವಿ ಅವಾಗಲೇ.
ನೀವು ಓದ್ಕೊಂಡ್ರಿ ವಚನ ಕೊಲೊಸೆ 2:22 ಓದ್ವಲ್ರ, ಇದೆಲ್ಲ ಸ್ವಕಲ್ಪಿತ ಆಚಾರ ತೋರಿಸುತ್ತೆ, ಅಂದ್ರೆ ಸೆಲ್ಫ್ ಮೇಡ್ ಟ್ರೆಡಿಷನ್ಸ್, ನಾವೇ ಬೇಕಂತ ಮಾಡ್ಕೊಂಡಿರೋಂಥ ಆಚಾರಗಳಿವು ಅಷ್ಟೇ. ಹಂಗಾಗಿ ಇದರಿಂದ ಯಾವ ಭಕ್ತಿ ಪ್ರಯೋಜನನೂ ಇರಲ್ಲ. ಇಂತಿಂಥ ದಿನನೇ ಸೇರ್ಕೊಳ್ಬೇಕು ಅಂತ ಅಂದ್ಬಿಟ್ರೆ ಎಲ್ಲರ ಜೊತೆ ಸಮಾಧಾನವಾಗಿರೋಂಥ ದಿನಗಳು ಯಾವುದನ್ನ ಮಾಡಿ ಅದೆಲ್ಲ ಸೇಫ್ ಅಂತಾರೆ. 4ನೇ ವಚನ 5ನೇ ವಚನದಲ್ಲಿ ಹೇಳ್ತಾರೆ, ನಿಮ್ಮೆಲ್ರಿಗೂ ಓಕೆ ಆದ್ರೆ ಜನವರಿನೋ ಮಾಡಿ, ಫಸ್ಟು ಡಿಸೆಂಬರ್ 25 ಮಾಡಿ, ಏನ್ ತಪ್ಪಿಲ್ಲ. ನಿಮ್ಮೆಲ್ರಿಗೂ ಸಮಾಧಾನ ಬಿಟ್ರೆ ಮಾಡಿ, ಕರ್ತನಿಗೆ ಸ್ತೋತ್ರ ಹೇಳ್ತೀರಾ, ಏನ್ ತಪ್ಪಿಲ್ಲ ಮಾಡಿ ಅಷ್ಟೇನೆ. ಅವರವರ ನೀವ್ ಏನ್ ಮಾಡ್ಕೊಳ್ಳಿ, ನಿಶ್ಚಯ ಮಾಡ್ಕೊಂಡಿರಿ, ನಿಮ್ ಎಲ್ರಿಗೂ ಯಾವ ದಿನ ಅನುಕೂಲ ಆಗತ್ತೆ ಅದನ್ನ ಮಾಡ್ಕೊಳ್ಳಿ. ಸಂಡೇನೋ, ಮಂಡೇನೋ, ಸ್ಯಾಟರ್ಡೇನೋ, ವೆಡ್ನೆಸ್ಡೇನೋ, ಯಾವ ದಿನ ಆದ್ರೆ ಆ ದಿನ, ಯಾವ ಸಮಯ ಆದ್ರೆ ಆ ಸಮಯ, ನಿಮ್ಮೆಲ್ಲರದ್ದು ಅನುಕೂಲಕ್ಕೆ ಯಾವಾಗ ಆಗ್ತದೋ ಅವಾಗ ಮಾಡ್ಕೊಳ್ರಿ. ನೀವೆಲ್ಲ ಕೂಡ್ಕೊಳ್ರಿ. ನೀವು ಕೂಡ್ಕೊಂಡ್ರೆ ಅದು ವಿಶೇಷ ಆಗ್ತದೆ ವಿನಃ ವಿಶೇಷ ದಿನನ ನೋಡಿ ನೀವು ಕೂಡ್ಕೊಬಾರ್ದು. ಯಾಕಂದ್ರೆ ಎಲ್ಲ ದಿನಗಳು ದೇವರ ಮನುಷ್ಯನ್ಗೆ ಏನಾಗಿರ್ತದೆ, ಅದು ವಿಶೇಷನೇ. ಯಾಕಂದ್ರೆ ದೇವ್ರು ಉಂಟು ಮಾಡಿರೋದೆಲ್ಲ ಹೆಂಗಿರುತ್ತೆ, ಅದು ಎಲ್ಲ ವಿಶೇಷ, ಎಲ್ಲ ಪರಿಪೂರ್ಣವಾಗೇ ಇರ್ತದೆ. ಇಲ್ಲಿ ಕೆಟ್ಟ ದಿನಗಳು ಅನ್ನೋದು ಯಾವುದೂ ಇಲ್ಲ. ಯಾವ್ದು ಕೆಟ್ಟ ದಿನ 365 ದಿನದಲ್ಲಿ? ಆ ದಿನ ಬಿಟ್ಬಿಡೋಣ ಹೋಗ್ಲಿ ನಾವು. ಒಂದಿಬ್ರು ಭಕ್ತರಿದ್ದಾರೆ, ನಾವು ಹುಟ್ಟಿದ ದಿನ ಹಾಳಾಗೋಗ್ಲಿ ಅಂತ ಶಾಪ ಹಾಕ್ತಾರೆ. ಯಾರ್ಯಾರು? ಮತ್ತು ಯೆರೆಮೀಯ, ನಾವು ಹುಟ್ಟಿದ ದಿನ ಶಾಪಗ್ರಸ್ತವಾಗೋಗ್ಲಿ ಅಂತಂತಾರೆ. ಯಾಕೆ ಅಷ್ಟು ಬೇಜಾರಾಗ್ತದೆ ಅವ್ರಿಗೆ ಅಂತಂದ್ರೆ, ಅವ್ರು ನೋಡೋ ಕಷ್ಟಗಳು, ಹೊರಗಡೆ ನೋಡಿದ್ರು ಕಷ್ಟಗಳು, ಮನೆ ಒಳಗೆ ನೋಡಿದ್ರು ಕಷ್ಟಗಳು, ಇವ್ರಿಗೂ ಅನಾರೋಗ್ಯ, ಮಾನಸಿಕ ತೊಂದರೆಗಳು ಎಲ್ಲ ತಗೊಂಡ್ಬಿಟ್ಟು ಇವ್ರು ಬದುಕಿರೋಕ್ಕಿಂತ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ ಡಿಪ್ರೆಸ್ಡ್ ಆಗಿ ಮಾತಾಡ್ತಾರೆ. ಸೊ ಈ ತರ ಮಾತಾಡುವಾಗ ಅವನೇನು ಭಕ್ತನಲ್ವಾ ಅಂತಂದ್ರೆ ಪರಮ ಭಕ್ತರು ಅವರು. ಯೋಬನು ಮತ್ತು ಯೆರೆಮೀಯನು ದೇವ್ರಿಗೇನ್ರಿ ಪರಮ ಭಕ್ತರು. ಹಾಗಾದ್ರೆ ಒಬ್ಬ ಭಕ್ತನಿಗೆ ಆ ಎಲ್ಲ ದಿನಗಳಲ್ಲೂ ನೋವು ಇದೆ, ಅದೇ ಭಕ್ತನು ಆ ಎಲ್ಲ ದಿನಗಳಲ್ಲೂ ಸಂತೋಷ ಪಡ್ತಾನೆ. ಹಬಕ್ಕೂಕನ ತಗೊಂಡ್ರೆ ಹೇಳ್ತಾನೆ, ಹಟ್ಟಿಯಲ್ಲಿ ಹಿಂಡಿನಲ್ಲಿ ಕುರಿಗಳಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆ ಒಳಗಡೆ ರೇಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜೋಬಲ್ಲಿ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನಿಲ್ಲದೆ ಇದ್ರು ನಾನು ಕರ್ತನಲ್ಲಿ ಸಂತೋಷಿಸುತ್ತೇನೆ ಅಂತ ಹೇಳ್ತಾರೆ. ಸೊ ಆಗ ಎರಡು ತರ ಗುಂಪುನು ಇದೆ ಇಲ್ಲಿ, ಅಥವಾ ಪ್ರತಿಯೊಬ್ಬ ಭಕ್ತನಿಗೆ ಎರಡೂ ಇರ್ಬೇಕಾಗ್ತದೆ. ಏನೋ ಕಷ್ಟನೂ ಒಂದ್ ಕಡೆ ಇರಲೇಬೇಕಾಗ್ತದೆ, ಒಂದು ಹಿಂಸೆ, ಒಂದು ನೋವಾಗಿರೋಂಥದ್ದು, ಒಂದು ಬೇಜಾರಾಗಿರೋಂಥ ಒಂದು ಮೂಡನೋ ಇರಲೇಬೇಕಾಗ್ತದೆ. ಅದೇ ತರ ಒಂದು ಸಂತೋಷದ ಮೂಡು ಇರಬೇಕಾಗ್ತದೆ. ಅದೆರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇವತ್ತಿನ ಮನ್ನಾ ಬಹಳ ಬ್ಯೂಟಿಫುಲ್ ಆಗಿದೆ. ಏನ್ ಮನ್ನಾ ಅಂತಂದ್ರೆ, ಮನ್ನಾದ ವಿವರಣೆ ಇವತ್ತಿನ ಪರ್ಟಿಕ್ಯುಲರ್ ಆಗಿ ಏನಿದೆ ಅಂದ್ರೆ, ದೇವರು ಸೈತಾನನಿಗೊಂದು ಅನುಮತಿ ಕೊಟ್ಟಿದ್ದಾರೆ, ಭಕ್ತಿಯಲ್ಲಿ ನಡೆಯುವಂತವರನ್ನ ಗೋಧಿ ಅಂತ ಏನ್ ಮಾಡಿ ಅಪ್ಪಳಿಸ್ಬಿಟ್ಟು ದೇವರ ಜನ ಯಾರು, ದೇವರ ಜನ ಯಾರಲ್ಲ ಅನ್ನೋದನ್ನ ವಿಭಾಗ ಮಾಡಂತಂದು ಸೈತಾನನಿಗೆ ದೇವ್ರು ಏನ್ ಮಾಡಿದಾರೆ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂತ ಪರ್ಮಿಷನ್ ಸಿಕ್ಕಿರೋ ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ನಮ್ಮ ಮಧ್ಯೆ ಸುಳ್ಳು ಬೋಧನೆಗಳು, ಸಂಪ್ರದಾಯಗಳು, ಮನುಷ್ಯ ಕಲ್ಪಿತ ಆಚಾರಗಳು ಇದನ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನ ತಪ್ಪದಾರಿ ಎಳೆಯೋದಕ್ಕೆ 24 ಗಂಟೆ ಏನ್ ಮಾಡ್ತಾ ಇರುತ್ತೆ, ಅದೇ ಟ್ರೈ ಮಾಡ್ತಾ ಇರ್ತದೆ. ಅದ್ರ ಮಧ್ಯದಲ್ಲೂ ನಮ್ಮನ್ನ ಸತ್ಯದಲ್ಲಿ ನಿಲ್ಸಿದ್ದಾರೆ ಅಂತ ಅಂದ್ಬಿಟ್ರೆ, ನಮ್ ಕಣ್ಣು ಇವಾಗ್ಲೂ ಆತ್ಮಿಕವಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ರೆ, ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೇನು ಇಲ್ಲ ಅಂತ. ಯಾಕಂದ್ರೆ ಸಡನ್ ಆಗಿ ಪಟ್ಟ ನಮ್ಗೆ ಗೊತ್ತಿಲ್ಲದೆ ಯಾವತ್ತೋ ಒಂದಿನ ಈ ಮಾಂಸದಿಂದ ನಾವು ಆಚೆಗೆ ಹೋಗ್ಬಿಡ್ತೀವಿ. ಆ ದಿನದಲ್ಲಿ ಉಳ್ಕೊಳ್ಳೋದು ಏನು ಅಂತ ಅಂದ್ಬಿಟ್ರೆ, ಆತ್ಮಿಕ ಪ್ರಜ್ಞೆ ಉಳ್ಳವರಾಗಿ ನಾವು ಎಷ್ಟು ಬದುಕಿದ್ವೋ ಅಷ್ಟೇನೆ. ಒಬ್ಬ ಐಶ್ವರ್ಯವಂತ ಇದನ್ರಿ, ಮೊನ್ನೆ ಯಾವುದೋ ಇದರಲ್ಲಿ ನೋಡಿದೆ ನಾನು, ಸೋಷಿಯಲ್ ನೆಟ್ವರ್ಕ್ ಇದರಲ್ಲಿ. ಅವ್ನು ಕೇಳ್ತಾರೆ, ಏನ್ರಿ ನೀವು ಒಂದೊಂದು ಸಾರಿ ದಾನ ಮಾಡಿದ್ರೆ 100 ಕೋಟಿ 50 ಕೋಟಿ ಹಿಂಗೆ ದಾನಗಳು ಮಾಡ್ತಿರಲ್ಲ ಅಂತ. ಆಲ್ಮೋಸ್ಟ್ ಬಿಲ್ ಗೇಟ್ಸ್ ಈಕ್ವಲ್ ಅವ ಮನುಷ್ಯ. ಬಟ್ ಇಷ್ಟು ವರ್ಷ ಒಂದು ಹೆಸರೇ ಬಂದಿಲ್ಲ ಪಬ್ಲಿಕಲ್ಲಿ, ಅಷ್ಟು ಮಾಡ್ತಾ ಇದ್ದಾನೆ ಆಚೆಗೆ. ಹೆಂಗ್ ಮಾಡ್ತಾ ಇದ್ರೆ ಇಷ್ಟೊಂದು ಮನ್ಸು ನಿಮ್ಗೆ ಹೆಂಗ್ ಬರ್ತದೆ ಅಂತ ಕೇಳಿದ್ರೆ, ಆತ ಇಲ್ಲ ಎಲ್ಲರೂ ಆನಂದವಾಗಿರ್ಲಿ, ಏನ್ ನಾನು ಒಬ್ಬನೇ ಚೆನ್ನಾಗಿದ್ರೆ ಅದೇನು ಬೇಜಾನ ಇದೆಯಲ್ಲ, 1000 ಕೋಟಿಗಳು ದುಡಿತೀನಿ ನಾನು ಅಂತ. ಯಾಕೆ ದುಡಿತೀಯ ನೀನು? ಎಂಜಾಯ್ ಮಾಡಲ್ಲ ಹೆಂಗೂ, ನೀನು 1000 ಕೋಟಿ ದುಡಿದು 1000 ಕೋಟಿನೂ ಕೊಡ್ತೀಯಲ್ಲ ಅಂತ ಇದಕ್ಕೆ ನೀನೇ ದುಡಿತೀಯಾ, ಬಿಟ್ಬಿಟ್ಟು ದುಡಿಯೋದು ಬೇಡ ಅಂತಂದ್ಬಿಟ್ರೆ, ಇಲ್ಲ ನನ್ಗೆ ಶಕ್ತಿ ಇದೆ, ಬುದ್ಧಿ ಇದೆ, ದುಡಿಬೇಕು. ಶಕ್ತಿ ಇದೆ ಅಂದ್ರೆ ಅದನ್ನೇನ್ ಮಾಡ್ಬೇಕು, ಅದನ್ನ ಯೂಸ್ ಮಾಡಲೇಬೇಕು. ಬಟ್ ಯೂಸ್ ಮಾಡಿದೆಲ್ಲ ನಾನು ಒಬ್ಬನೇ ತಿನ್ಬೇಕು ಅನ್ನೋದು ಮೂರ್ಖತನ. ಇಲ್ಲಪ್ಪ ನಮ್ಗೆ ಜೆನ್ಯೂನಾಗ ಒಂದು ರೀಸನ್ ಕೊಡಿ ಸರ್ ಏನು ಅಂತ ಕೇಳ್ತಾರೆ ಲಾಸ್ಟಲ್ಲಿ. ಎಲ್ಲ ನ್ಯೂಸ್ ಚಾನಲ್ ಅವರು ಜೆನ್ಯೂನಾಗ ಒಂದು ರೀಸನ್ ಕೊಡಿ. ಅವಾಗ ಆತ ಒಂದು ಮಾತು ಹೇಳ್ತಾನೆ, ಏನಂದ್ರೆ ನೋಡಿ ನನ್ನ ಮನಸ್ಸಲ್ಲಿ ಇರೋದು ಹೇಳ್ತೀನಿ, ನಂದು ಬಾಕ್ಸಲ್ಲಿ ಇರ್ತಾರಲ್ಲ ನನ್ನ ಬಾಡಿನ ಲಾಸ್ಟಲ್ಲಿ, ಆ ಬಾಕ್ಸಲ್ಲಿ ಇದೆಲ್ಲ ಹಾಕೊಳ್ಳೋಕ್ಕೆ ಒಂದು ಬ್ಯಾಗ್ ಇಡಲ್ಲ ರೀ ಅಂತಂತ. ಅರ್ಥ ಆಯ್ತಾ ಏನ್ ಹೇಳಿ? ಆ ಬಾಕ್ಸಲ್ಲಿ ಒಂದು ಬ್ಯಾಗ್ ಇಟ್ರೆ ಇದನ್ನೆಲ್ಲ ನಾನು ತಗೊಂಡ್ಬಿಟ್ಟು ಏನ್ ಮಾಡ್ಬೋದಾ, ಆ ಬ್ಯಾಗಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ಬೋದು. ಬಟ್ ಒಂದು ಬ್ಯಾಗೇ ಇರಲ್ರಿ ಇವರು ಆ ಬಾಕ್ಸಲ್ಲಿ, ಅದಕ್ಕೆ ಇನ್ಯಾಕೆ ಅಂತ ಎಲ್ಲ ಹಾಕೊಟ್ಬಿಡ್ತಾ ಇದ್ದೀನಿ. ನ್ಯೂಸ್ ಚಾನೆಲ್ ಅವ್ರಿಗೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಾಡೋಕ್ಕೆ ಏನೂ ಇಲ್ಲ, ಯಾಕಂದ್ರೆ ಅವ್ರಿಗೇನೆ ಏನಾಗಿದೆ ಈಗ ಮೆದುಳಿಗೆ ಕೈ ಹಾಕ್ದಾಗಿದೆ. ಸೊ ಅಂತ ಮನುಷ್ಯರು ಕೂಡ ಇದ್ದಾರೆ ನೋಡಿ.
ಅವಾಗ ಇಂಥವ್ರುಗಳೆಲ್ಲ ಎಲ್ಲ ದಿನಗಳು ವಿಶೇಷನೇ ಇವರಿಗೆ. ಅದೇ ತರ ಅವ್ನು ದಾನ ಕೊಡ್ತಾ ಇದ್ದೇನೆ ಅಂತಂದ್ರೆ ಎಲ್ಲ ದಿನಗಳು ಅವ್ನ ಮನಸ್ಸಲ್ಲಿ ಕಷ್ಟ ಇದೆ. ಏನೋ ಅಯ್ಯೋ ಓದ್ದೇ ಇರೋರು ತುಂಬಾ ಜನ ಇದ್ದಾರೆ, ಕಾಯಿಲೆಗಳಲ್ಲಿ ಇದ್ದಾರೆ, ಹಾಸ್ಪಿಟ್ಲ್ಗಳು ಇಲ್ಲದೆ ಇದ್ದಾರೆ, ರೋಡ್ ಇಲ್ಲದೆ ಇದ್ದಾರೆ, ಕೆಲವು ವಿಲೇಜ್ಗಳು ಲೈಟ್ ಇಲ್ಲದೆ ವಿಲೇಜ್ಗಳಿದಾವೆ. ಇಂಥವ್ರಿಗೆಲ್ಲ ಹೋಗ್ಲಿ ಪಾಪ, ಆಫ್ರಿಕಾದ ವಿಲೇಜ್ಗಳಿಗೆ ಹೋಗ್ಲಿ, ಏಷ್ಯಾದಲ್ಲಿ ಕೆಲವು ಕಂಟ್ರೀಸ್ ಇದಾವೆ, ಅಂತ ಕಂಟ್ರೀಸ್ ಏನೋ ಒಂದು ಮಾಡ್ಲಿ, ಸೋಷಿಯಲ್ ವರ್ಕ್ಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ. ಆ ಕೊಡುವಾಗ ಅವ್ರಿಗೆ ಒಂದು ಸಂತೋಷ, ಕೊಡ್ತಾ ಇದೀನಲ್ಲ ಸ್ವಲ್ಪ ಏನೋ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇನ್ನೊಂದ್ ಕಡೆ ಅಯ್ಯೋ ಇನ್ನೂ ಕೆಲವ್ರಿಗೆ ಇಲ್ವಲ್ಲ ಅನ್ನೋದು ದುಃಖ. ಅವನಿಗೆ ನ್ಯೂ ಇಯರ್ ಕಷ್ಟಪಡ್ತಾ ಇರ್ತಾನೆ, ಕ್ರಿಸ್ಮಸ್ ಕಷ್ಟಪಡ್ತಾ ಇರ್ತಾನೆ, ಎಲ್ಲ ದಿನ ಟಾರ್ಚರೇ ಅವನಿಗೆ. ಏನೋ ಅಯ್ಯೋ ಏನೋ ಒಳ್ಳೇದ್ ಮಾಡ್ಬೇಕಾಗಿತ್ತಲ್ಲ, ಏನೋ ಒಳ್ಳೇದ್ ಮಾಡ್ಬೇಕಿತ್ತಲ್ಲ. ಯಾಕೆ ಅವ್ನ್ ಸತ್ತ ಮೇಲೆ ಈ ದೇವನ ಹೆಂಗ್ ನೆನ್ಸ್ಕೊಂತಾರೆ ಅಂದ್ರೆ ಯಾವನೋ ಇದ್ದ ಎಲ್ಲ ಇಟ್ಕೊಂಡಿದ್ದ, ಆದ್ರೆ ಅವನು ಒಬ್ರಿಗೊಂದು ಹಿಂಗ್ ಅಂದವನಲ್ಲ, ಅದೇನೋ ಕೈಯಲ್ಲಿ ಕಾಗೆ ಓಡಿಸೋನು ಅಂತಾರೆ. ಏನ್ ಕೈಯಲ್ಲಿ? ಆ ಕೈಯಲ್ಲಿ ಯಾಕೆ ಹೇಳಿ? ಕೈ ಹಿಂಗ್ ಅಂದ್ಬಿಡುವಾಗ ಅನ್ನದ ಹೊಗಳಲ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅದನ್ನ ನೀಟಾಗಿ ಹಿಂಗ್ ಅನ್ಕೊಂಡ್ಬಿಟ್ಟು ಕಾಗೆ ಓಡಿಸೋದು. ಸೊ ಈ ತರ ಬದುಕ್ಬಿಟ್ಟು ಅವನು ಅಂತ ಬೇಕಂತಾರೆ. ಇನ್ ಕೆಲವರಿಗೆ ರಿವರ್ಸ್ ಹೊಗಳ್ತಾರೆ, ಏನಂತ ಪುಣ್ಯಾತ್ಮನಪ್ಪ, ಏನ್ ಯಾರಾದ್ರೂ ಹೆಲ್ಪ್ ಮಾಡ್ತಾ ಇದ್ದ ಅಂತ ಹೇಳ್ಬಿಡ್ತಾರೆ. ಇನ್ನೊಂದು ಮಧ್ಯದ ಗುಂಪಿರೋದು ಯಾರಿಗೇನೋ ತೊಂದರೆ ಮಾಡಿದ ಪಾಪ ಅವನ ಪಾಲ್ಗ ನಿಮ್ಗೆ ಬದುಕ್ ಸತ್ತ. ಬಟ್ ಈ 3 ಗುಂಪುಗಳಿಗಿಂತ ವ್ಯತ್ಯಾಸವಾಗಿರ್ಬೇಕು ಯೇಸು ಕ್ರಿಸ್ತರ ಭಕ್ತರು. ಏನೇ ಮಾಡಿದ್ರೆ ಜವಾಬ್ದಾರಿಯಿಂದ ಯೋಚನೆ ಮಾಡಿ ನ್ಯಾಯವಾಗಿ ಅವಶ್ಯಕತೆ ಇದ್ದದನ್ನ ಮಾಡ್ತಾ ಇದ್ರು ಅಂತ ಬರ್ಬೇಕು. ಅದು ಪೌಲರದು ಅಭಿಪ್ರಾಯ. ಅದಕ್ಕೆ ಅವರು ನಮ್ಗೆ ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಿ, ವಿಶೇಷ ಎಣಿಸಿದ್ರೆ ಎಣಿಸಿ ತಪ್ಪಿಲ್ಲ, ಸ್ತೋತ್ರ ಮಾಡಿ ತಿಂದ್ರೆ ತಿಂಡಿ ತಪ್ಪಿಲ್ಲ, ಬಟ್ ಇನ್ನೊಬ್ಬನಿಗೆ ಅದೇನಾಗ್ಬಾರ್ದು, ತೊಂದರೆ ಆಗ್ಬಾರ್ದು, ಭಕ್ತಿ ಅಭಿವೃದ್ಧಿ ಆಗ್ಬೇಕು, ಲಾಭ ಆಗ್ಬೇಕು, ಪ್ರಯೋಜನ ಆಗ್ಬೇಕು. ಆ ತರದ್ದು ಯಾವ ದಿನಗಳನ್ನ ಮಾಡ್ಕೊಳ್ಳಿ, ಏನು ತಪ್ಪು ಇಲ್ಲ ಅದು. ಸೊ ಹಾಗಾದ್ರೆ ಹಬ್ಬ ಮಾಡ್ಬೇಕಾ ಅಂತಂದ್ರೆ ಅದಕ್ಕೆ ಬೇಡ ಅಂತಾನೂ ಬರಲ್ಲ, ಮಾಡಬಾರ್ದ ಅಂತಂದ್ರೆ ಅದಕ್ಕೂ ಮಾಡಂತನೂ ಬರಲ್ಲ. ಬಟ್ ಮಾಡುವ ಉದ್ದೇಶ ಮಾತ್ರನೇ ನಮಗೆ ಲೆಕ್ಕ ಆಗ್ತದೆ. ನಮ್ಮ ಪೇತ್ರರು ಒಂದ್ ಕಡೆ ಹೋಗಿ ಪ್ರಸಂಗ ಮಾಡ್ತಾ ಇರ್ತಾರೆ, ಅಯ್ಯೋ ಸುನ್ನತಿ ಮಾಡ್ಕೊಂಡ್ಲೇಬೇಕಪ್ಪ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾಕೆ? ಅಲ್ಲಿ ಯಹೂದಿಗಳೇ ಇರ್ತಾರೆ. ಇನ್ನೊಂದ್ ಕಡೆ ಹೋಗ್ಬಿಟ್ಟು ಬರೀ ಅನ್ಯ ಜನ ಇರೋ ಕಡೆಗಳಲ್ಲಿ ಅದೆಲ್ಲ ಬೇಕಾಗೇ ಇಲ್ಲ ರೀ ಅಂತಾರೆ. ಪೌಲರು ಬಂದ್ಬಿಟ್ಟು ನೋಡ್ಬಿಟ್ಟು, ಏನೇ ಈ ತರ ಮಾತಾಡ್ತೀಯ ನೀನು, ಡಬಲ್ ಟಂಗ್ ಅಂತ 2 ತರ ನಾಲ್ಗೆ ಮಾತಾಡ್ತೀಯಲ್ಲ ನೀನು, ಕಪಟಿ ತಾನೆ ನೀನು ಅಂತ ಹೇಳ್ಬಿಡು. ಏನ್ ಮಾಡೋ, ಅಲ್ಲೆಲ್ಲ ಯಹೂದಿಗಳಿದ್ದಾರೆ, ಬೇಜಾರ್ ಮಾಡ್ಕೊಂತಾರೆ. ಬಟ್ ಅದೇ ಇನ್ನೊಂದ್ಸಾರಿ ಪೌಲರು ಹೇಳ್ತಾರೆ, ನಾನು ಯಹೂದ್ಯನ್ ಅಂತಿದ್ದೀನಿ, ಅನ್ಯನಿಗೆ ಮತ್ತೆ ನೀನು ಡಬಲ್ ಆಗ್ತಾನೆ ಅಂದ್ರೆ ಇಂಟೆನ್ಷನ್ ಹೇಳ್ತಾರೆ ಪೌಲರು. ನಾನು ಬಹು ಜನರನ್ನ ಸಂಪಾದನೆ ಮಾಡ್ಕೊಳ್ಬೇಕು ಕ್ರಿಸ್ತನಿಗೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೀನಿ, ಅವರಂತೆ ಆಗಿ ನಾನು ಹೋಗಿ ಅವನಿಗೆ ವಿಷಯಗಳನ್ನ ಹೇಳಿಕೊಟ್ಟು ಅವನಿಗೆ ತಿಳುವಳಿಕೆನ ಕೊಡ್ತೀನಿ. ಅದಕ್ಕೆ ಅವನ ಹಬ್ಬದಲ್ಲಿ ಸೇರ್ಕೊಂತ ಇದ್ದೀನಿ. ಇಂಟೆನ್ಷನ್ ಈಸ್ ವೆರಿ ಗುಡ್, ಸೊ ದಟ್ ಯು ಕ್ಯಾನ್ ಎಂಜಾಯ್. ಹೋಗಿ ಪರವಾಗಿಲ್ಲ, ಉದ್ದೇಶ ಕರೆಕ್ಟ್ ಆಗಿದೆ. ಸೊ ಒಳ್ಳೆ ಉದ್ದೇಶ ಇಟ್ಕೊಂಡು ಎಲ್ಲ ದಿನಗಳನ್ನ ನಾವು ಬಳಸ್ಕೊಬಹುದು. ಜನವರಿ 1 ಇರಲಿ, 25 ಇರಲಿ, ಚಂದ್ರಮಾನ ಯುಗಾದಿ ಇರಲಿ, ಸೂರ್ಯಮಾನ ಜನವರಿ ಇರಲಿ, ಎಲ್ಲ ದಿನಗಳನ್ನು ನಾವು ಒಳ್ಳೆ ರೀತಿ ಬಳಸ್ಕೊಳ್ಳುವಾಗ ಅದೇನು ತಪ್ಪಾಗಲ್ಲ. ಬಟ್ ನಮ್ಗೆ ನಂಬಿಕೆ ಸ್ಪಷ್ಟ ಇರಬೇಕು. ನಮ್ಗೆ ಕೇಳೋರಿಗೆ ನಾವು ಈ ತರ ಉತ್ತರ ಕೊಡಕ್ಕೆ ಅದು ಕ್ಲಾರಿಟಿ ಇರಬೇಕು. ನೋಡಿ, ಪೌಲ್ರಿಗೆ ಕೇಳಿದ್ರೆ, ಇವಾಗ ಪೌಲ್ರಿಗೆ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ, ಏನೇ ನೀನ್ ಪೇತ್ರರನ್ನ ನೀನ್ ಕಂಡಿಸ್ಬಿಟ್ಟಿದ್ಯಾ ಬಟ್ ನೀನ್ ಮಾಡ್ತೀಯಲ್ಲ ಅಂತಂದ್ರೆ, ಇಲ್ಲ ನಾನು ಮಾಡ್ತಾ ಇರೋದು ನೋಡಿ, ಇಂಟೆನ್ಷನ್ ಇದು. ಆಮೇಲೆ ಪ್ರಾಕ್ಟಿಕಲ್ ಆಗಿ ಬಂದು ನೋಡಿ ನಾನು ಏನ್ ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳೋ. ಸೊ ಆಗ ಪೌಲ್ರನ್ನ ನೋಡಿ ಪೇತ್ರರು ಅವ್ರ ಬಗ್ಗೆ ಹೊಗಳಿ ಬರೀತಾರೆ. ಇಲ್ಲಲ್ಲ, ಪೌಲ್ರು ಬರ್ದಿರೋ ಅಂಥದ್ದು ಬಹಳ ಯೋಚನೆ ಮಾಡಿ ಬಹಳ ಬುದ್ಧಿಯಿಂದ ನ್ಯಾಯವಾಗಿ ಬರೀತಾರೆ ಅವರು ಅಂತೇಳಿ ಇವರು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬಿಡ್ತಾರೆ. ಸೊ ಆ ರೀತಿಯಲ್ಲಿ ನಾವು ಮಾಡೋದನ್ನ ಸಮರ್ಥಿಸ್ಕೊಳ್ಳೋದಿಕ್ಕೆ ಅಥವಾ ತಪ್ಪು ಅಂತ ಬಿಟ್ಟು ಬಿಡೋದಿಕ್ಕೆ ಎರಡಕ್ಕೂ ನಮ್ಗೆ ತಿಳುವಳಿಕೆಗಳು ಇರಬೇಕು. ಹಂಗಿದ್ಬಿಟ್ರೆ ನಾವು ಯಾವ ದಿನಗಳನ್ನ ಬೇಕಾದ್ರೂ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೂ ಇಲ್ಲ. ಅಕಸ್ಮಾತ್ ಲೋಕ ಸೆಲೆಬ್ರೇಟ್ ಮಾಡಕ್ ಒಂದು ದಿನ ಹೇಳಲೇಬೇಕಂತಿಲ್ಲ, ನಾವೇ ಸ್ಪೆಷಲ್ ಆಗಿ ಫಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಅದೇ ಒಂದು ವಿಶೇಷ ದಿನ ಅಂತ ಎಣಿಸ್ಕೊಂಡು ಈ ದಿನ ನಾವೆಲ್ಲ ಸೇರೋಣ, ಅನುಕೂಲವಾಗಿದೆ ಅಂತ ಅನ್ಕೊಂಡ್ಬಿಟ್ಟು ನಾವೇ ಮಾಡ್ಕೊಂಡು ಹೋಗ್ಬೋದು. ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು ಸಾಕಷ್ಟು. ಹಾಗಾದ್ರೆ ನಾವು ಯಾವುದೇ ವಿಷಯದಲ್ಲಿ ತಪ್ಪಿಗೆ ಗುರಿ ಆಗಬಾರ್ದು ಅನ್ನೋದಷ್ಟೇ ಪೌಲರದು ಒಂದು ಉದ್ದೇಶ. ಅಪೊಸ್ತಲರದು, ಯೇಸು ಕ್ರಿಸ್ತರದು ಅಷ್ಟೇ. ನಾವು ತಪ್ಪಿಗೇನಾಗಬಾರ್ದು, ಗುರಿ ಆಗಬಾರ್ದು, ಸಿಕ್ಕಾಕೊಳ್ಬಾರ್ದು, ಅದಷ್ಟೇ ಅವ್ರದ್ದು ಇಂಟೆನ್ಷನ್. ಅದನ್ನ ನಮಗೆ ಕೊಲೊಸ್ಸೆ ವಚನದಲ್ಲಿ ನೀವು ಓದುವಾಗ ಅಲ್ಲಿ ಹೇಳ್ತಾರೆ, ಅನ್ಯ ಜನರು ನಿಮ್ಮಲ್ಲಿ ತಪ್ಪು ಎಣಿಸುವುದಕ್ಕೆ ಆಸ್ಪದ ಆಗಬಾರ್ದು. ನೀವೇನ್ ಮಾಡ್ತಾ ಇದ್ರು, ನೀವೇನ್ ಮಾಡ್ತಾ ಇದ್ದೀರೋ ಅನ್ನೋ ತಿಳುವಳಿಕೆ ನಿಮಗೆ ಸ್ಪಷ್ಟವಾಗಿ ಇರಬೇಕು ಅಂತಾರೆ. ಹಂಗಾದ್ರೆ ಈ ಒಂದು 14ನೇ ಅಧ್ಯಾಯ ರೋಮದಲ್ಲಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ನಿಮಗೆ 7ನೇ ವಚನದ್ದು ಒಳ್ಳೆ ಉದಾಹರಣೆ. ನಾವು ಬದುಕಿದ್ರು ಸರಿ, ನಾವು ಸತ್ರು ಸರಿ, ನಾವ್ ಯಾರಿಗೋಸ್ಕರ ಇದ್ದೀವಿ? ಕರ್ತನಿಗೆ, ಕ್ರಿಸ್ತನಿಗೆ. ಅದಕ್ಕಂತಾನೆ ಯೇಸು ಕ್ರಿಸ್ತರು ನಮಗೋಸ್ಕರ ಯಾವ ವರ್ಷ ನೋಡಿಲ್ಲ, ಹಳೆ ವರ್ಷ ನೋಡಿಲ್ಲ, ಬಂದ್ರು ಪ್ರಾಣ ಕೊಟ್ಟರು ಅವರು ಕಾಲಗಳು ಸರಿಯಾಗಿ. ಸೊ ಅದೇ ತರ ನಾವು ಕೂಡ ಕ್ರಿಸ್ತನ್ಗೋಸ್ಕರನೇ ಬದುಕಬೇಕು. ಆವಾಗ ಕ್ರಿಸ್ತನ್ ಮೇಲೆ ಮನಸ್ಸಿಟ್ಟು ಆತನಿಗೆ ಬದುಕಬೇಕು ಅಂತ ಡಿಸೈಡ್ ಮಾಡ್ಬಿಟ್ಮೇಲೆ ಈ ಲೋಕದ ದಿನಗಳು ಕಾಲಗಳು ನಮ್ಗೇನಾಗಲ್ಲ, ಲೆಕ್ಕನೇ ಬರಲ್ಲ. ನಾವು ಮಾಡೋದು ಒಂದೇ ಒಂದು ದಿನ ಪರ್ಟಿಕ್ಯುಲರ್ ಆಗಿ ಮಾಡ್ತೀವಿ. ಏನಕ್ಕೆ? ಅದು ಸ್ವಾಮಿ ಹೇಳಿದ್ರು ಏನಂತ, ಆ ದಿನ ಏನ್ ಮಾಡ್ರಿ, ನೆನ್ಸ್ಕೊಳ್ರಿ ಆ ದಿನ ಅಂತ ಹೇಳಿದ್ರು. ಜಸ್ಟ್ ಒಂದು ಜ್ಞಾಪಕ ಮಾಡ್ಕೊಳ್ಳಿ, ಈ ದಿನಕ್ಕೆ ಇಷ್ಟು ವರ್ಷ ಆಯ್ತು ಅಂತ ನೆನ್ಸ್ಕೊಳ್ಳಿ ಅಂದ್ರು. ಅದಕ್ಕೆ ನಾವು ಮಾಡ್ತಾ ಇದ್ವಿ.
ಬಟ್ ಅದನ್ನು ನಾವು ಒಂದು ಧಾರ್ಮಿಕ ಆಚರಣೆ ತರ ಏನ್ ಮಾಡ್ತಾ ಇಲ್ಲ, ಸಂಪ್ರದಾಯ ರೀತಿ ಸ್ವಕಲ್ಪಿತ ಆಚಾರದ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ. ನಮಗೆ ಮನ್ಸಿಗೆ ಬಂದು ಸರಿ ಮಾಡೋಣ, ನಾವು ಮಾಡುವಾಗ ನೆನ್ಸ್ಕೊಳ್ಳೋಣ ಅಂತ ಶ್ರದ್ಧೆಯಿಂದ ಮಾಡುವಾಗ ಮಾತ್ರ ನಮಗೆ ತೃಪ್ತಿ ಬರಬೇಕು. ಇಲ್ಲ ಅಂದ್ರೆ ತೃಪ್ತಿ ಇಲ್ಲದೆ ಅಯ್ಯೋ ಮಾಡ್ಬೇಕಂತ ಹೇಳಿದರೆ ಮಾಡಿಲ್ಲ ಏನ್ ಅನ್ಕೊಂತಾರೋ ಅಂತ ಮಾಡ್ಬಿಟ್ರೆ ಅದು ಕೂಡ ಮಾಡೋದು ಲಾಭನೇ ಇಲ್ಲ. ಕರ್ತನ ಭೋಜನ ಅಥವಾ ಹೋಲಿ ಕಮ್ಯುನಿಯನ್ ಅಂತ ಏನ್ ಹೇಳ್ತೀವಿ ಅದು ಇರ್ಬೋದು. ಸೊ ಆಗ ಈ ಹೊಸ ಸೃಷ್ಟಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಟ್ಕೊಂಡ್ಬಿಟ್ಟು ಎಲ್ಲ ದಿನಗಳಲ್ಲೂ ನಾನು ಆಗ್ತಾ ಇದ್ದೀನ ಅನ್ನೋ ಅಂತದೇ ಮ್ಯಾಟರ್ ಆಗ್ತದೆ. ಕಾರಣ 12ನೇ ವಚನದಲ್ಲಿ ಅಲ್ಲಿ ಹೇಳ್ತಾರೆ, 14:12ರಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರು ನಮ್ಮ ವಿಷಯದಲ್ಲಿ ದೇವರಿಗೆ ಒಂದಿನ ಏನ್ ಮಾಡ್ಬೇಕಂತೆ, ಉತ್ತರ ಕೊಡ್ಬೇಕು, ನಾವು ಅಕೌಂಟ್ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ನಾವು ದೇವ್ರ ಮುಂದೆ ಏನ್ ಮಾಡ್ಬೇಕು, ನಿಂತ್ಕೊಳ್ಬೇಕು, ದೇವ್ರ ಮುಂದೆ ಉತ್ತರ ಕೊಡ್ಬೇಕು. ನಾವು ಏನಂತ ಅಂತ ನೋಡಿದ್ರೆ ವರ್ಷ ಹೊಸದಾಯ್ತಂತಲ್ಲ, ತಿಂಗಳು ಹೊಸದಾಯ್ತಂತಲ್ಲ, ದಿನ ಹೊಸದಾಯ್ತು ಅಂತಲ್ಲ, ಈ ಎಲ್ಲವುಗಳಲ್ಲೂ ಕೂಡ ನಾನೇನಾಗ್ತಾ ಇದ್ದೀನಿ, ಹೊಸದಾಗ್ತಾ ಇದ್ದೀನಿ. 2 ಕೊರಿಂಥ 5:17 ಹೇಳ್ತಾರೆ, ಕ್ರಿಸ್ತನಲ್ಲಿ ಇರುವವನು ನೂತನ ಸೃಷ್ಟಿ ಆಗ್ತಾ ಇರ್ತಾನೆ. ಅವನು ಜನವರಿ 1, ಜನವರಿ 2, ಜನವರಿ 3, ಮಾರ್ಚ್ 3, ಏಪ್ರಿಲ್ 3, ಡಿಸೆಂಬರ್ 25 ಅವನೇನಾಗ್ತಾ ಇರ್ತಾನೆ, ನೂತನ ಆಗ್ತಾನೇ ಇರ್ತಾನೆ, ನೂತನ ಆಗ್ತಾನೇ ಇರ್ತಾನೆ. ಏನ್ರಲ್ಲಿ ಕೊಲೊಸ್ಸೆ 3:10 ಏನ್ರಲ್ಲಿ ಅಂತ ಹೇಳ್ತಾರೆ. ನಮ್ಮನ್ನ ದೇವ್ರ ಕ್ಲಾರಿಟಿ ಇಲ್ಲದೆ ಬಿಡಲ್ಲ ಯಾವುದನ್ನು. ಏನ್ರಲ್ಲಿ ನೂತನ ಆಗ್ಬೇಕು, ಹೊಸ ಬಟ್ಟೆನ, ಮನೆಗೆ ಪೇಂಟ, ಪಾತ್ರೆ ತೊಳೆದು ಕ್ಲೀನ್ ಮಾಡ್ಕೊಳದ, ಚರ್ಚಿಗೆ ಪೇಂಟ್ ಹೊಡಿಯೋದ, ಡೆಕೋರೇಷನ್, ಅದರಲ್ಲಿ ನೋಡಿ ಕೊಲೊಸ್ಸೆ 3:10 ನಾವು ಏನ್ರಲ್ಲಿ ಆಗ್ಬೇಕು ಅಂತ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ನಮ್ಮನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ಏನಾಗ್ತಾ ಹೋಗ್ಬೇಕಂತ, ನೂತನ ಆಗ್ತಾ ಹೋಗ್ಬೇಕು. ನಾವು ನೋಡಿ ಪೂರ್ಣ ಜ್ಞಾನಕ್ಕೆ ಹೋಗ್ಬೇಕು. ಮಾಡಿದ್ರೆ ಏನು, ಮಾಡ್ಲಿಲ್ಲ ಅಂದ್ರೆ ಏನು, ಯಾರು ಮಾಡ್ಬೇಕು, ಯಾವ ಕಾಲದಲ್ಲಿ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಆ ಕಾಲದಲ್ಲಿ ಇದನ್ನ ಏನಕ್ಕೆ ಹೇಳಿದ್ರು, ಈ ಕಾಲದಲ್ಲಿ ಅದು ನಮ್ಗೆ ಅನ್ವಯ ಆಗುತ್ತಾ ಇಲ್ವಾ, ಆದ್ರೆ ಯಾವ ರೂಪದಲ್ಲಿ ನಮಗೆ ಆಗುತ್ತೆ ಇದು, ಯಾವ ರೂಪದಲ್ಲಿ ನಾವು ಇದನ್ನ ಮಾಡಬೇಕು, ಇದರಲ್ಲಿ ಭಕ್ತಿ ಪ್ರಯೋಜನ ಹೆಂಗ್ ಹೊಂದ್ಕೊಳ್ಬೇಕು ಅನ್ನುವಂತ ಪೂರ್ಣ ಜ್ಞಾನ ನಮಗೆ ಇದೆ. ಪ್ರಶ್ನೆ ಮಾಡಿದಾಗಲೇ ಇದೆಲ್ಲ ಆಚೆಗೆ ಬರೋದು. ಇದರ ಪ್ರಶ್ನೆ ಮಾಡಿಲ್ಲ ಅಂತ ಅಂದ್ಬಿಡ್ರಿ ಏನು ಬರಲ್ಲ. ಚರ್ಚಲ್ಲಿ ಗಂಟೆ ಹೊಡೆದ ತಕ್ಷಣ ಹೆಂಗ್ ಅಂದ್ಬಿಟ್ಟು ಸೀದಾ ಹೆಂಗ್ ಅಂದ್ಕೊಂಡು ಓಟಾಗ್ತೀವಿ. ಪ್ರಶ್ನೆ ಮಾಡದೇ ಇರೋ ತನಕ, ಪ್ರಶ್ನೆ ಮಾಡದೆ ಪೂರ್ಣ ತಿಳುವಳಿಕೆ ಇಲ್ಲದೆ ಮಂದವಾಗಿರೋ ಭಕ್ತರುಗಳು ಯಾವ ವಾಗ್ದಾನಗಳನ್ನು ಪಡ್ಕೊಳ್ಳಕ್ಕಾಗಲ್ಲ. ನಾವು ಪ್ರಿವಿಯಸ್ಲಿ ಒಂದು ಪಾಠ ನೋಡಿದ್ವಿ, ಇಬ್ರಿ 5ನೇ ಅಧ್ಯಾಯದ್ದು 6:12 2 ವಚನಗಳು ಹೇಳ್ತಾರೆ, ನೀವು ಮಂದ ಬುದ್ಧಿಯುಳ್ಳವರಾಗಿರೋದ್ರಿಂದ ನೀವು ಕಲಿಯೋದ್ರಲ್ಲಿ ಆಸಕ್ತಿ ಇಲ್ಲದೆ ಇದ್ದೀರಾ ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಂದು ಮಂದ ಬುದ್ಧಿಯುಳ್ಳವರಾಗಿರೋದ್ರಿಂದ ವಾಗ್ದಾನನ ನೀವು ನೆರವೇರಿಸ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಒಂದೇ ಕಾಂಟೆಕ್ಸ್ಟ್ ಅಲ್ಲಿ 2 ಸಾರಿ ಒತ್ತಿ ಹೇಳ್ತಾರೆ. ಅಂದ್ರೆ ಪ್ರಶ್ನೆ ಮಾಡಿ, ವಿಮರ್ಶೆ ಮಾಡಿ, ಸರಿ ತಪ್ಪುಗಳನ್ನ ವಿವೇಚನೆ ಮಾಡದೇ ಇರುವವನು ಅವನು ಏನೇ ಮಾಡದೆ ಇರ್ಲಿ, 2 ತಪ್ಪುಗಳಾಗ್ತದೆ. ಬಟ್ ಅದು 2 ಇಟ್ಕೊಂಡು ಮಾಡೋಂಥವನು ಅವನು ಏನೇ ಮಾಡಿಬಿಟ್ರು ದೇವರು ಅದನ್ನ ಭಕ್ತಿ ಅಂತ ಎಣಿಸ್ಬಿಡ್ತಾರೆ. ಇದೆರಡು ಇರುವಂತವನು ಅವನ ಜೀವನದಲ್ಲಿ ಅಕಸ್ಮಾತ್ ಒಂದು ಕೈಜಾರಿ ತಪ್ಪುಗಳನ್ನು ನಡೆದ್ಬಿಟ್ರು, ಒಂದು ಮಿಸ್ಟೇಕ್ ಆಗ್ಬಿಟ್ರು ಕೂಡ ಅದರಲ್ಲೂ ಅವನೊಂದು ಪಾಠನ ಹೇಳಿರ್ತಾರೆ, ಅದರಲ್ಲೂ ಅವನಿಗೇನೋ ಒಂದು ತಿಳುವಳಿಕೆನ ಕೊಡ್ತಾರೆ, ಅದರಲ್ಲೂ ಅವನ ಸ್ವಭಾವದ ಬದಲಾವಣೆ ಕೊಡ್ತಾರೆ. ಸೊ ಈ ಅನುಭವಗಳನ್ನ ದೇವರು ಅನುಮತಿಸದೆ ಯಾರ ಜೀವನಗಳು ಸರಿ ಮಾಡಲಿಲ್ಲ. ನಾವು ರೋಮ 7:15 ಓದೋದಾದ್ರೆ ಅಲ್ಲಿ ಹೇಳ್ತಾರೆ, ನನಗೆ ಹಿಂಗೇ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ, ಬಟ್ ಆಕ್ಚುಲಿ ಹಂಗೆ ಮಾಡಕ್ಕೇ ಆಗಲ್ಲ ನನಗೆ ಅಂತಾರೆ. ಏನಂತೆ, ಹಿಂಗೆ ಬದುಕ್ಬೇಕಂತ ಆಸೆ ಇರ್ತದೆ, ಹಂಗೆ ಬದುಕಕ್ಕೆ ಆಗದೇ ಇಲ್ಲ ನನ್ನ ಕೈಯಲ್ಲಿ ಅಂತಂತಾರೆ. ಏನ್ ಕಷ್ಟ ಇದು ನೋಡಿ. ನಾನು ಏನ್ ಮಾಡಬಾರ್ದು ಅನ್ಕೊಂತೀನೋ ಅದೇ ಮಾಡ್ತೀನಿ, ನಾನು ಏನ್ ಮಾಡ್ಬೇಕು ಅನ್ಕೊಂತೀನೋ ಅದು ಮಾಡಕ್ಕೆ ಆಗದೇ ಇಲ್ಲ. ಯಾಕೆ ಹಿಂಗಾಗ್ಬಿಟ್ಟಿದೆ? ದೇವ್ರೆ ಹಂಗಾದ್ರೆ ಏನ್ ಮಾಡಿದಾರೆ ಅಲ್ಲ, ಯಾಕೆ ಸೊಟ್ಟಿಗೆ ಮಾಡಿದ್ದಾರೆ ಅಂತಂದ್ರೆ, ಸೊಟ್ಟಿಗಿರೋದ್ರಲ್ಲೇ ಇವ್ರ ನೆಟ್ಟಿಗೆ ಹೋಗೋದಕ್ಕೆ ಏನ್ ಮಾಡ್ಲಿ, ಟ್ರೈ ಮಾಡ್ಲಿ, ಕಲೀಲಿ ಇವರು. ರೋಡು ನೆಟ್ಟಿಗೆ ಇದ್ದುಬಿಟ್ಟು ಇವರು ನೆಟ್ಟಿಗೆ ಕಳಿಸ್ಬಿಟ್ರೆ ಕಣ್ಣು ಮುಚ್ಕೊಂಡೇ ಹೋಗ್ಬಿಡ್ತಾರೆ ಬೇಕಂದ್ರೆ. ಬಟ್ ರೋಡೆಲ್ಲ ಸೊಟ್ಟಿಗೆ ಇದ್ದುಬಿಟ್ರೆ ಏನ್ ಮಾಡ್ತಾರೆ, ಜಾಗ್ರತೆಯಿಂದ ಹೋಗ್ತಾರೆ. ತಡೆಯಪ್ಪ ಎಲ್ಲಿ ಹೋಗಿ ಡಿಕ್ಕಿ ಹೊಡ್ಕೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಗ್ರತೆಯಿಂದ ಇರ್ತಾರೆ. ಅದಕ್ಕೆ ಫಸ್ಟ್ ರೋಡ್ ಹಾಕುವಾಗ ಹೆಂಗ್ ಹಾಕ್ಬಿಡೋಣ, ವಕ್ರವಾಗಿ ಹಾಕ್ಬಿಡೋಣ. ಪ್ರಸಂಗಿ 7:13 ಓದ್ತೀವಲ್ರ, ಯೆಹೋವನು ಸೊಟ್ಟಗೆ ಮಾಡಿದ್ದನ್ನು ನೆಟ್ಟಗೆ ಮಾಡುವುದು ಯಾರಿಂದಾದೀತು. ಯೆರೆಮೀಯ 10:23 ಹೇಳ್ತಾರೆ, ಮನುಷ್ಯನ ಮಾರ್ಗವು ಅವನ ಸ್ವಾಧೀನದಲ್ಲಿ ಇಲ್ಲ, ಅವನಿಗೆ ಇಷ್ಟ ಬಂದಂಗೆ ಅವನು ನಡೆಯಕ್ಕೆ ಆಗಲ್ಲ. ಆಮೇಲೆ ನಮ್ಗೆ ಯೋಬು ಹೇಳ್ಕೊಡ್ತಾರೆ, ನೋಡಪ್ಪ ಈ ಲೋಕದಲ್ಲಿ ಇರೋಂಥ ಎಲ್ಲ ವಿಷಯಗಳಲ್ಲೂ ನೋಡು, ಒಂದು ಪ್ರಾಣಿಗಳನ್ನ ನೋಡು, ಒಂದು ಪಕ್ಷಿಗಳನ್ನ ನೋಡು, ಮೀನುಗಳನ್ನ ನೋಡು, ಎಲ್ಲ ನೋಡು, ಎಲ್ಲ ಹೇಳ್ಕೊಡ್ತದೆ. ಈ ಲೋಕದಲ್ಲಿ ಒಳ್ಳೇದು ಕೆಟ್ಟದ್ದು ಎರಡನ್ನು ಉಂಟು ಮಾಡಿರೋದು ಯಾರು?
ದೇವರಷ್ಟೇನೆ ಅಂತ ಹೇಳ್ತಾರೆ. ಸೊ ಅದರ ಅನುಭವದಲ್ಲಿ ಪೌಲರು ಕೂಡ ಹೋಗ್ಬಿಟ್ಟು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಾನು ಒಳ್ಳೇದೇ ಮಾಡಬೇಕು, ನೆಟ್ಗೆ ನಡಿಬೇಕು ಅಂತ ಅನ್ಕೊಂತೀನಿ, ಬಟ್ ನಡೆಯಕ್ಕೆ ಆಗೋದಿಲ್ಲ, ಅದಕ್ಕೆ ವ್ಯತಿರೇಕವಾಗಿ ನಡೀತೀನಿ, ಉಲ್ಟಾನೇ ನಡೀತೀನಿ, ನಾನು ಅಪೋಸಿಟ್ ಆಗಿರೋದೇ ಮಾಡ್ತೀನಿ. ಹಾಗಾದ್ರೆ ಮತ್ತೆ ಏನು ನಿನ್ ಗತಿ ಲಾಸ್ಟಲ್ಲಿ ಅಂತ ಅಂದ್ಬಿಟ್ರೆ, ಇಲ್ಲ, ಲಾಸ್ಟಲ್ಲಿ ದೇವ್ರು ನನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ರೋಮ 14 ಹೇಳ್ಬಿಡ್ತಾರೆ, ನೀನ್ ಯಾರ ಬಗ್ಗೆ ತೀರ್ಪು ಮಾಡಕ್ ಹೋಗ್ಬೇಡ, ಅಯ್ಯೋ ಅವ್ನು ಸೊಟ್ಟೋಗಿ ನಡೀತಾ, ಅವನೇನ್ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬನ ನೀನು ತೀರ್ಪು ಮಾಡ್ಲೇಬೇಡ ಅಂತಂತಾರೆ. ಎಷ್ಟನೇ 11 ನೋಡ್ರಿ ಏನ್ ಹೇಳ್ತಾರೆ, ದೇವ್ರೊಂದು ಪ್ರಮಾಣ ಮಾಡ್ಬಿಟ್ಟಿದಾರಂತೆ, ಆಣೆ ಇಟ್ಬಿಟ್ಟು ಏನಂತ, ಎಲ್ರು ನನ್ನ ಜೀವದ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಸತ್ತಿರೋನು ಬದುಕಿರೋನು ಎಲ್ರೂ ಎದ್ದು ಒಂದಲ್ಲ ಒಂದಿನ ನನ್ಗೆ ಅವ್ರೇನ್ ಮಾಡ್ಬೇಕು, ಅಡ್ಡ ಬೀಳಬೇಕು. ಅಡ್ಡ ಬಿದ್ದು ಬಿಟ್ರು ಅಂತಂದ್ರೆ ದೇವ್ರು ಅವ್ರನ್ನ ಏನ್ ಮಾಡ್ತಾರೆ, ನೀಟಾಗಿ ಉತ್ತರಿಸ್ಬಿಟ್ಟು ನರಕಕ್ಕೆ ಹಾಕಿ ಫ್ರೈ ಮಾಡಕ್ ಬಿಡ್ತಾರ? ಮಾಡಲ್ಲ. ದೇವ್ರಿಗೆ ಅಡ್ಡ ಬಿದ್ದು ಬಿಟ್ರು ಅಂತಂದ್ರೆ ದೇವ್ರ ಅವನೇನ್ ಮಾಡ್ತಾರೆ, ಕ್ಷಮಿಸ್ತಾರೆ, ಅಷ್ಟೇ, ಸಿಂಪಲ್. ಹಂಗಾದ್ರೆ ಪ್ರತಿಯೊಬ್ಬನೂ ದೇವ್ರ ಅಕೌಂಟ್ ಅಲ್ಲಿ ಒಂದಲ್ಲ ಒಂದಿನ ಜೀವ ಪಡ್ಕೊಳ್ತಾನೆ. ಹಂಗಿರೋದ್ರಿಂದ ಯಾರನ್ನು ನಾವು ಏನ್ ಮಾಡಂಗಿಲ್ಲ, ನ್ಯಾಯ ತೀರ್ಪು ಮಾಡಂಗಿಲ್ಲ, ತಪ್ಪಾಗಿ ನಾವು ಅಸ್ಯೂಮ್ ಮಾಡ್ಕೊಳಂಗಿಲ್ಲ. ಅಯ್ಯೋ ಅವ್ನು ಸರಿ ಇಲ್ಲ, ಅಯ್ಯೋ ಇವನ್ ಹಿಂಗ್ ಮಾಡ್ತಾ ಇದ್ದಾನೆ, ಅಯ್ಯೋ ಅವ್ನು ವೀಕ್ ಆಗಿದ್ದಾನೆ, ಅಯ್ಯೋ ಇವ್ನು ತುಂಬಾ ಸ್ಟ್ರಾಂಗ್, ತುಂಬಾ ಎಡ್ವೇಟ್ ಇವನಿಗೆ. ಸೊ ಯಾರ ಬಗ್ಗೆನೂ ಯಾವುದೇ ಕಮೆಂಟ್ಸ್ ಗಳನ್ನ ನಾವು ಮಾಡಕ್ ಹೋಗ್ಬಾರ್ದು. ಅದೇ ನೆಕ್ಸ್ಟ್ ವಚನದಲ್ಲಿ ಹೇಳ್ತಾರೆ ಏನಂತ, ನಾವು 13ನೇ ವಚನದಲ್ಲಿ ಹೇಳ್ತಾರೆ, ಯಾರಿಗೂ ನಾವೇನ್ ಮಾಡೋದ್ ಬೇಡ, ನೋಡ್ರಿ ಸಹೋದರರೇ, ಅಡ್ಡಿಯನ್ನ ಹಾಕದೆ ಬೇಡ್ರಪ್ಪ ನಾವೆಲ್ಲರ ಮುಂದೆ. ಏನ್ ಅಡ್ಡಿ ಹಾಕದ್ ಬೇಡ. ಏನೋ ಒಂದು ಕಮೆಂಟ್ ಮಾಡಿದ್ವಿ, ಬೇಜಾರ್ ಮಾಡ್ಕೊಂಡು ನಾವು ದೇವರಿಂದ ಹೋಗ್ಬಿಟ್ರೆ, ಏನೋ ಒಂದು ನಾವು ಅಪ್ಸೆಟ್ ಆಗಿ ಮಾತಾಡಿದ್ವಿ, ಅದಕ್ಕೆ ಅವನು ಮೀಟಿಂಗ್ ಬರ್ದೇ ಹೋಗ್ಬಿಟ್ರೆ, ಅದಕ್ಕೆ ಅವ್ನು ಬೈಬಲ್ ಓದ್ದೆ ಹೋಗ್ಬಿಟ್ರೆ, ಅದಕ್ಕೆ ಅವ್ನು ಪ್ರಾರ್ಥನೆ ಮಾಡದೆ ಹೋಗ್ಬಿಟ್ರೆ, ಏನೋ ಅನ್ನೋದು ಬೇಡ, ಏನು ತೀರ್ಸೋದು ಬೇಡ, ಏನು ಕಮೆಂಟ್ ಮಾಡೋದು ಬೇಡ. ಅಂತ ಟೈಮಲ್ಲಿ ಕೆಲವರುಗಳು ಏನ್ ತಗೊಂಡ್ಬಿಡ್ತಾರೆ ಅಂದ್ರೆ, ಇಲ್ಲ ಪೌಲ್ರು ಹೇಳಿದ್ದಾರೆ, ಖಂಡಿಸ್ರಿ ಗದರಿಸ್ರಿ, ಏನ್ ಮಾಡ್ರಿ, ಹೆಂಗ್ ಖಂಡಿಸ್ಬೇಕು, ಹೆಂಗ್ ಗದರಿಸ್ಬೇಕು, ಹೆಂಗ್ ಎಚ್ಚರಿಸ್ಬೇಕು. ಗಲಾತ್ಯ 6:1 ಖಂಡಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಆ ತರ ಇದ್ರೆ ಮಾತ್ರ ಖಂಡಿಸಕ್ಕಾಗ್ತದೆ. ನೋಡಿ, ಬೈಬಲ್ ಯಾವಾಗ್ಲೂ ಏನೋ ಹೇಳಿದ್ರು ಅದಕ್ಕೊಂದು ಪ್ರಶ್ನೆ ಬರಬೇಕು, ಅದಕ್ಕೊಂದು ಉತ್ತರ ಬರಬೇಕು. ಆತರ ಉತ್ತರ ಇಲ್ಲದೆ ಇದ್ರೆ, ಯಾವುದೇ ಆಗ್ಲಿ ಪ್ರಶ್ನೆ ಇಲ್ಲದೆ ಇದ್ರೆ ಅದೆಲ್ಲ ಮೂರ್ಖತನ. ಅದು ಹೆಂಗೆ ಖಂಡಿಸೋದು? ನೋಡ್ರಿ, ಖಂಡಿಸ್ರಿ ಅಂತಂದ್ರೆ ಬೆತ್ತ ತಗೊಂಡ್ ಚಾಟಿ ತಗೊಂಡ್ ಅಲ್ಲಿಗೆ ಬಾರ್ಸಿ ಅಂತ ಏನ್ ಮಾಡ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇಲ್ಲ. ಎದ್ದು ನಿಂತ್ಕೊಂಡ್ಬಿಟ್ಟು ಅವಮಾನ ಮಾಡ್ಬಿಡ್ರಿ ಅಂತ ಹೇಳ್ತಾ ಇಲ್ಲ, ಅಥವಾ ಅವ್ರ ಬಗ್ಗೆ ಇನ್ನೊಂದು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವೇನ್ ಮಾಡಿ, ನೀವು ಆತ್ಮೀಕವಾಗಿ ನಡೆಯಂತವನ್ ಯಾರನ್ನ ಇದ್ದರೆ, ನೀನು ಆತ್ಮೀಕವಾಗಿ ನಡೀತಾ ಇರೋಂತ ಒಬ್ಬ ಸಹೋದರ ಬಿದ್ದಿದ್ದಾನೆ ಅಂತ ಗೊತ್ತಾದ್ರೆ, ಆತ್ಮಿಕವಾಗಿ ಇಲ್ಲದಿರೋ ಸಹೋದರ ಬಿದ್ರೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಯಾಕಂದ್ರೆ ಅವನ ಆತ್ಮಿಕವಾಗಿ ಇಲ್ಲ, ಪಾಪ ಇಲ್ಲ, ಹೆಂಗನ ಬದುಕಬಹುದು, ಅವನ ಲೋಕದ ಸಮಾನ. ಬಟ್ ಆತ್ಮಿಕವಾಗಿ ಇರಂತ ಒಬ್ಬ ಸಹೋದರ ಏನೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂದ್ರೆ, ಇನ್ನೊಬ್ಬ ಆತ್ಮೀಕದಲ್ಲಿರುವಂತ ಸಹೋದರ ಹೋಗಿ ಅವನನ್ನ ಯಾವ ಸ್ವಭಾವದಿಂದ ತಿದ್ದಬೇಕಂತೆ, ಶಾಂತವಾಗಿ. ನೋಡಿ, ಶಾಂತವಾಗಿ ಸಹೋದರ, ನೋಡೋ ಯೇಸು ಕ್ರಿಸ್ತರು ಹಿಂಗ್ ಬದುಕಿದ್ರು, ಹಿಂಗ್ ಪ್ರಾಣ ಕೊಟ್ರು, ಅವ್ರ ಮೇಲೆ ನಿನ್ ನಂಬಿಕೆ ಇಟ್ಟಿದ್ಯಾ, ಇಷ್ಟು ದಿನ ನೀನು ಬಂದ್ಬಿಟ್ಟಿದ್ಯಾ, ಹೋರಾಟ ಮಾಡಿದ್ಯಾ, ಇಷ್ಟು ಸ್ಯಾಕ್ರಿಫೈಸ್ ಮಾಡಿದ್ಯಾ, 10 ವರ್ಷ 20 ವರ್ಷ ಎಲ್ಲ ನೀನು ಬಿಟ್ಬಿಟ್ಟಿದ್ಯಾ, ನಿನ್ನ ಆಸೆಗಳನ್ನ ನಿರಾಕರಿಸಿದ್ಯಾ, ನಿನ್ ಕೋಪಗಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ಯಾ, ನಿನ್ಗಾಗಿರೋ ನಷ್ಟಗಳನ್ನ ಸಹಿಸ್ಕೊಂಡಿದ್ಯಾ, ಎಲ್ಲ ಇದೆಯಾ. ಇನ್ನೊಂದು ಸ್ವಲ್ಪ ದಿನ ಇದೆ, ಇನ್ನೇನು ಆಲ್ಮೋಸ್ಟ್ ಎಂಟ್ರಿಗೆ ಬಂದ್ಬಿಟ್ಟಿದೀವಿ, ಇನ್ನೊಂದು ಸ್ವಲ್ಪ ದಿನ ಧೈರ್ಯವಾಗಿ ಇದ್ಬಿಟ್ರೆ ನೀನು ಏನಕ್ಕೆ ಅಂತ ಇಷ್ಟು ದಿನ ಕಷ್ಟಪಟ್ಟು ಆ ಬಹುಮಾನ ನಿನ್ಗೇನಾಗ್ಬಿಡ್ತದೆ, ಸಿಕ್ಬಿಡ್ತದಲ್ಲಪ್ಪ. ಇದ್ರಲ್ಲಿ ಯಾಕೆ ನೀನು ನಿರುತ್ಸಾಹಗೊಳ್ತೀಯಾ, ಹಿಂಜಾರ್ ಹೋಗ್ಬೇಡ, ನೀನು ಧೈರ್ಯ ಬಿಟ್ಬಿಡ್ಬೇಡ, ನೀನು ಧೈರ್ಯವಾಗಿರು. ಏನನ್ನ ಅಪ್ಪಿತಪ್ಪಿ ನನ್ನ ಕೈಯಲ್ಲಿ ಆಗಂತ ಕೆಲಸ ಇದ್ರೆ ಹೇಳು, ನಾನು ಕೂಡ ನನ್ನ ಕೈಯಲ್ಲಾದಂತ ಪ್ರಯತ್ನ ಏನ್ ಮಾಡ್ತೀನಿ, ಪಡ್ತೀನಿ. ಬೇಕಾದ್ರೆ ನಾವು ಒಟ್ಟಿಗೆ ಸೇರಿ ಏನ್ ಮಾಡೋಣ, ನಾವು ಓಡೋಣ, ನಾವು ಧೈರ್ಯದಿಂದ ಮುಂದೆ ಇರೋಣ, ನಂಬಿಕೆಯಲ್ಲಿ ಇರೋಣ. ಸ್ವಲ್ಪ ಟೈಮ್ ತಗೋಬೇಕಂದ್ರೆ ಈ ತರ ಮಾತುಗಳನ್ನೇ ಪೌಲರು ಬಳಸ್ತಾರೆ. ಅದು ನೀವು ರೋಮ 15 ಇರುತ್ತೆ, ಬೇಕಾದ್ರೆ ಓದ್ಕೊಬಹುದು. ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡಿರಿ, ನಿಮ್ಮ ನಂಬಿಕೆಗೆ ಮಹಾ ಪ್ರತಿಫಲ ಉಂಟು ಅಂತ ಹೇಳ್ತಾರೆ. ನಿಮ್ ಧೈರ್ಯ ಬಿಟ್ಬಿಡ್ಬೇಡ್ರಿ, ನೀವು ವಾಗ್ದಾನದ ಫಲವನ್ನ ಹೊಂದ್ಕೊಳ್ಬೇಕಾದ್ರೆ ನಿಮ್ಗೆ ತಾಳ್ಮೆ ಬೇಕು. ಇದೆಲ್ಲ ಮಾತುಗಳು ಪೌಲರು ಹೇಳ್ಕೊಡೋ ಅಂತದೆ. ತಾಳ್ಮೆ ಬೇಕು ನಿಮಗೆ. ಬರುವವನು ಇನ್ನು ಸ್ವಲ್ಪ ಕಾಲದಲ್ಲೇ ಬರುತ್ತಾನೆ, ತಡ ಮಾಡುವುದಿಲ್ಲ ಅಂತೇಳಿ ಈ ತರ ಶಾಂತ ಗುಣದಿಂದ ಹೆಚ್ಚಿಸದಿರ್ತದೆ. ಅದು ಬಿಟ್ಬಿಟ್ರೆ ನೀವ್ಯಾಕೆ ಬರ್ತಾ ಇಲ್ಲ, ನೀವ್ಯಾಕೆ ಹಿಂಗ್ ಮಾಡಿಲ್ಲ, ನೀವ್ಯಾಕೆ ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಚಲಾಯಿಸುತ್ತಾರ, ಕರ್ತನ ಮಂದೆ ಮೇಲೆ ಅಧಿಕಾರ ಚಲಾಯಿಸುತ್ತಾರ, ದೇವ್ ಜನರನ್ನ ನಾವು ಅಡಿಯಾಳಗಳ ತರ ನೋಡೋತರ. ಇಂಥ ರೀತಿಯಲ್ಲಿ ಮಾಡ್ರಿ ಅಂತ ಎಲ್ಲೂ ಅಪೊಸ್ತಲರಾಗ್ಲಿ ಯೇಸು ಕ್ರಿಸ್ತರಾಗ್ಲಿ ಹೇಳದೇನೆ ಇಲ್ಲ. ಆ ರೀತಿ ಮಾಡಂಗಿಲ್ಲ.
ಬೇಡ್ಕೊಳ್ಳೋದು ಏನಂದ್ರಿ ಅಂತ ಕೇಳ್ತಾರೆ. ಅವಾಗಲೂ ಸಹೋದರರೇ ನಿಮ್ಮನ್ನ ನಾನೇನ್ ಮಾಡ್ತೀನಿ, ಐ ಬಿಸೀಚ್ ಯು ಬ್ರೆಥ್ರೆನ್ ಅಂತಾರೆ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಪ್ಪ ದಯವಿಟ್ಟು. ಹಂಗಾದ್ರೆ ಈ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ನಮ್ಮ ಪರಿಜ್ಞಾನ ಎಲ್ರಿಗೂ ಕೆಲಸ ಮಾಡಿ ನಾವು ಆತ್ಮಿಕವಾಗಿ ಇದ್ದೀವಾ ಇಲ್ವಾ ಅಂತ ಯೋಚನೆ ಮಾಡೋಕ್ಕೆ ನಮಗೆ ಸಹಾಯ ಆಗ್ತದೆ. ಬಟ್ ಯಾರೋ ಒಬ್ರು ನಮ್ಮನ್ನ ಕಂಟ್ರೋಲ್ ಮಾಡಕ್ ಬಂದ್ರೆ ಅಯ್ಯೋ ಇವನ್ ಬದ್ನಾಮಿಗೆ ಹೋಗಿ ಮಾಡಿ ಬಂದ್ಬಿಡೋಣಪ್ಪ ಅಂತ ಸುಮ್ಮನೆ ಬದ್ನಾಮಿಗೆ ಮಾಡ್ತಾನೆ. ಅವನಿಗೆ ಆ ತಿಳುವಳಿಕೆ ಹೋಗಲ್ಲ, ಅದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಪ್ರಜ್ಞೆ ಇರಲ್ಲ. ಮಾಡ್ಬೇಕಷ್ಟೇ, ಅದೇನು ಲಾಭ, ಏನೋ ಲಾಭನ ನಷ್ಟನ ಅದು ಅವನಿಗೆ ಸೇರ್ಕೊಳ್ಳಿ, ಮಾಡು ಅಂತ ಹೇಳಿದಾನೆ ಮಾಡ್ಲಿ ಅಷ್ಟೇ ಅಂತ ಆ ಕಾಟಾಚಾರಕ್ಕೆ ಮಾಡ್ಬಿಡ್ತಾರೆ. ಅವಾಗ ಅವನಿಗೂ ಭಕ್ತಿ ಪ್ರಯೋಜನ ಆಗಲ್ಲ, ಈ ಹೇಳ್ದವನಿಗೂ ಭಕ್ತಿ ಪ್ರಯೋಜನ ಆಗಲ್ಲ. ಹಾಗಾದ್ರೆ ಇಬ್ರು ಮಾಡಿದ್ದು ಲಾಸ್ಗೆ ಏನಾಯ್ತು, ನೀರಿನಲ್ಲಿ ಹೋಮ ಮಾಡ್ದಂಗಾಯ್ತು. ಅದಕ್ಕೆ ಪೌಲ್ರು ಫಸ್ಟ್ ವಚನದಲ್ಲೇ ಭಯ ಪಟ್ಬಿಟ್ಟಿದ್ದು, ಅಯ್ಯೋ ನೀವು ಇದೆಲ್ಲ ಮಾಡೋದು ನೋಡಿದ್ರೆ ನನಗೆ ಭಯ, ನನ್ನ ಕೆಲಸ ಎಲ್ಲ ವೃಥ ಆಯ್ತು, ನೀವು ಮಾಡಿದೀನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನಿಮಗೆ ನೀವೇ ಸ್ವಂತವಾಗಿ ವಿವೇಚನೆ ಮಾಡಿ ಆತ್ಮನಿಂದ ನಡೆಸಲ್ಪಡುವಂತ ರೀತಿಯಲ್ಲಿ ನೀವು ಹೋಗ್ತಾ ಇಲ್ಲ. ಹಂಗಾದ್ರೆ ಎಕ್ಸ್ಟ್ರೀಮ್ ನಂಬಿಕೆ ಇರೋಂಥವ್ರನ್ನು ಬ್ಯಾಲೆನ್ಸ್ ಮಾಡ್ರಿ, ನಂಬಿಕೆಯಲ್ಲಿ ವೀಕ್ ಇರೋಂಥವ್ರನ್ನು ಬ್ಯಾಲೆನ್ಸ್ ಮಾಡ್ರಿ, ಇಬ್ಬರ ಜೊತೆಯಲ್ಲಿ ಸೇರಿ ಯಾರಿಗೂ ಅಡ್ಡಿ ಆಗದೆ ಇರೋ ರೀತಿಯಲ್ಲಿ ಬದುಕಕ್ಕೆ ಪ್ರಯತ್ನ ಪಡ್ರಿ. ಇದಕ್ಕೆ ದಿನ ಅಂತ ಏನೋ ವಿಶೇಷಗಳು ಇಲ್ಲ, ಹಾಗಂತ ವಿಶೇಷ ದಿನದಲ್ಲಿ ಸೇರಬಾರ್ದಂತನೋ ಇಲ್ಲ. ಬೇರೆ ಅವನು ಆ ದಿನಕ್ಕೆ ಏನನ್ನ ಹೆಸರಿಟ್ಕೊಳ್ಳಿ, ಬಟ್ ನೀವು ಆ ದಿನಗಳೆಲ್ಲ ಯಾವ ದಿನ ಅಂತ ಹೆಸರಿಟ್ಕೊಳ್ಳಿ, ಕರ್ತನ ದಿನಗಳು. ನಾನು ಈ ದಿನನೂ ಕರ್ತನ ದಿನನೇ, ನಾನು ನಾಳೆನೂ ಕರ್ತನ ದಿನನೇ, ನಾಳಿದ್ದು ಕರ್ತನ ದಿನನೇ. ಬಟ್ ಎಲ್ಲಾ ದಿನಗಳು ನಾನು ಕರ್ತನಿಗೆ ಸಂಪೂರ್ಣ ಯೋಗ್ಯವಾಗಿ ಬದುಕ್ತಾ ಇದ್ದೀನಿ ಅಂದ್ರೆ ಪೌಲ್ರೇ ಹೇಳ್ಬಿಡ್ತಾ ಇದ್ರೆ ನನ್ನ ಕೈಲಿ ಮಾಡಕ್ಕೆ ಆ ಕೊರಗುನೂ ಇರಬೇಕು. ಹೊಸ ಸೃಷ್ಟಿಗೆ ಈ ಕೊರಗು ಕೂಡ ಯಾವಾಗ್ಲೂ ಇರಬೇಕು, ಯಾವಾಗ್ಲೂ ಕೊರಗುತ್ತೆ. ಒಂದು ಹೊಸ ಸೃಷ್ಟಿ ಪ್ರಾಪರ್ ಆಗಿ ಆತ್ಮಿಕವಾಗಿದ್ರೆ ಅವರು ನಿಜವಾಗ್ಲೂ 24 ಗಂಟೆ ಕೊರಗ್ತಾರೆ. 1 ಕೊರಿಂಥ 15:30-31 ಪೌಲ್ ಹೇಳ್ತಾರೆ, ನಾನು ದಿನಾಲು ಸಾಯ್ತಾ ಇದ್ದೀನಿ ಅಂತಾರೆ. ಏನಂತ, ಹೆಂಗ್ ದಿನ ಸತ್ತೋಗ್ಬಿಡ್ತಾರೆ ಅವ್ರು, ಹೆಂಗಾರೆ ಊಟ ಮಾಡಲ್ಲ ಅವರು, ಬಟ್ಟೆ ಹಾಕಲ್ರ. ನೋಡಿ, ನಾನು ದೇವ್ರಿಗೆ ಏನು ಮಾಡಕ್ ಆಗ್ತಾ ಇಲ್ವಲ್ಲ, ಇನ್ನ ಯೋಗ್ಯವಾಗಿರಕ್ ಆಗ್ತಾ ಇಲ್ವಲ್ಲ, ಇನ್ನ ಸಭೆಗೆ ಏನು ಮಾಡಕ್ ಆಗ್ತಾ ಇಲ್ವಲ್ಲ, ಇನ್ನೂ ಸಹೋದರಿಗೆ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಅಂತೇಳಿ ಕೊರಗಿ 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 ಏನ್ ಮಾಡ್ತಾ ಇದ್ದಾನೆ, ಸಾಯ್ತಾ ಇದ್ದಾರೆ ಪಾಪ. ಆತ ಮಾನಸಿಕವಾಗಿ ಅಯ್ಯೋ ಆ ಗಲಾತ್ಯ ಸಭೆ ಏನಾಗ್ಬಿಟ್ರು, ಅಯ್ಯೋ ಈ ಕೊರಿಂಥ ಸಭೆಯವರು ಏನಾಗ್ಬಿಟ್ರು, ಕೊರಿಂಥ ಸಭೆಯಲ್ಲಿ ಪುನರುತ್ಥಾನದ ಬೋಧನೆ ಕೆಟ್ಟೋಗ್ಬಿಡ್ತು, ಗಲಾತ್ಯ ಸಭೆಯಲ್ಲಿ ಯೇಸು ಕ್ರಿಸ್ತರ ಈಡುಬಲಿ ಬೋಧನೆ ಕೆಟ್ಟೋಯ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ತೆಸಲೋನಿಕ ಸಭೆಯಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಸೋಮಾರಿಗಳಾಗಿದ್ದಾರೆ, ದುಷ್ಟ ಮೃಗಗಳಾಗಿದ್ದಾರೆ ಅಂತಾರೆ ಅವ್ರನ್ನ. ಏನಂತೆ, ಅಯ್ಯೋ ತೆಸಲೋನಿಕ ಸಭೆಯಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ತಾರಲ್ಲಪ್ಪ, ಮನೆಗೂ ಹೋಗ್ಬಿಟ್ಟು ಸುಮ್ಮನೆ ಸೋಮಾರಿಗಳಾಗಿ ಸುತ್ಕೊಂಡಿದ್ದು ಬಿದ್ದಿದ್ದಾರೆ ಇವರು, ಇವ್ರ ಗತಿ ಏನ್ ಮಾಡೋದು ಅಂತ ಅವ್ರ ಬಗ್ಗೆ ಯೋಚನೆ ಐತನಿಗೆ. ಕೊಲೊಸೆಯವರ ಬಗ್ಗೆ ಬರೀತಾನೆ, ಆ ಸಭೆಯಲ್ಲಿ ನೀವು ಸಂಪ್ರದಾಯಗಳನ್ನ ಮಾಡಿ ಕೆಲವರು ದೇವದೂತರ ಪೂಜೆಗಳೇ ಮಾಡ್ಬಿಟ್ಟಿದ್ದೀರಾ, ನೀವು ದರ್ಶನಗಳಾಗ್ಬಿಡ್ತು ಅಂತ ಕೊಚ್ಕೊಳ್ತಾ ಇದ್ದೀರಾ, ನೀವು ವಿಶೇಷ ಕಾಲಗಳಾಗ್ಬಿಡ್ತು ಅಂತ ಹೇಳ್ತಿದ್ರೆ ಅದ್ರಲ್ಲಿಲ್ಲ, ಹೊಸ ಸೃಷ್ಟಿ ಆಗ್ಬೇಕು, ಇದ್ರೆಲ್ಲದರ ನಿಜ ಸ್ವರೂಪ ಕ್ರಿಸ್ತನೇ. ರೋಮ ಸಭೆಯವರ ಬಗ್ಗೆ ಬೈತಾರೆ, ನೀವು ತುಂಬಿ ಕುಡಿಯೋದ್ರಲ್ಲೇ ಆಗೋಗ್ಬಿಡ್ತು ನಿಮ್ದು. ಇದೇ ವಚನದಲ್ಲ, ಇದೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಹೇಳ್ತಾರೆ, ನೀವು ವಿಶೇಷ ದಿನಗಳಂತ ಪ್ಲಾನ್ ಮಾಡೋದು, ಆ ದಿನ ಎಲ್ಲರೂ ಸೇರೋದು, ತಿಂದು ಕುಡಿದು ಮಜಾ ಮಾಡೋದು. ನೀವು ಇದೇ ಆಗೋಯ್ತು ನಿಮ್ದು, ತಿಂದು ಕುಡಿಯೋದಲ್ರಿ ಆ ದೇವ್ರ ರಾಜ್ಯ, ಅದಕ್ಕಲ್ಲ. ಹಂಗಾದ್ರೆ ನೀವು ಕೂಡ್ಕೊಳ್ರೆ ಅಲ್ಲಿ ಏನಿರ್ಬೇಕು ಅಂತಂದ್ರೆ ದೇವ್ರ ರಾಜ್ಯ ಅದು ಅಂತ ಹೇಳೋದಕ್ಕೆ ಅಲ್ಲಿ ನೀತಿಯೋ, ಅಲ್ಲಿ ಸಮಾಧಾನವೋ, ಅಲ್ಲಿ ಪವಿತ್ರಾತ್ಮದ ಒಳಗಡೆ ಅಂದ್ರೆ ಯೋಗ್ಯವಾದ ವಿವೇಚನಾ ರೀತಿಯಲ್ಲಿ ಆನಂದವಾಗಿ ಇರಬೇಕು. ಎಲ್ಲವೂ ನ್ಯಾಯಬದ್ಧವಾಗಿದೆ, ಎಲ್ಲವೂ ದೇವರ ಅಂಗೀಕಾರವಾಗಿದೆ, ಎಲ್ಲವೂ ಎಲ್ಲರಿಗೂ ಅನುಕೂಲವಾಗಿ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲಪ್ಪ ಈ ತರ ಮಾಡೋದ್ರಿಂದ ದೇವ್ರಿಗೆ ಇಷ್ಟ ಆಗ್ತದೆ ಅಂತ ಒಂದು ಮನೋಭಾವನೆ ಬರ್ಬೇಕು ನಮ್ಗೆ, ಒಂದು ವಿವೇಚನೆ ಬರ್ಬೇಕು ನಮ್ಗೆ. ಇದು ಬರ್ದೇ ಇರೋಂಥ ದಿನಗಳು ಎಷ್ಟು ಒಳ್ಳೆ ದಿನಗಳಂತ ಹೆಸರು ಇಟ್ಕೊಂಡ್ರು ಲೋಕ ಎಲ್ಲ ಅದು ಯಾವ ಪ್ರಯೋಜನಗಳು ಇರಲ್ಲ ರೀ. ಸೊ ಹಂಗಾದ್ರೆ ನಾವು ಮಾಡೋಂಥ ದಿನಗಳಲ್ಲಿ ಈ ಪ್ರಶ್ನೆ ನಮ್ಗೆ ಇರಬೇಕು, ನಾನು ಕೊರಗ್ತಾ ಇದ್ದೀನ, ನಾನು ನಿಜವಾಗ್ಲೂ ಏನಾನ ಮಾಡಕ್ಕೆ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಟೈಮ್ಸ್ ಈಗ ಈ ರೆಸಲ್ಯೂಷನ್ಸ್ ಎಲ್ಲ ಮಾಡೋದು ಒಂದು ಅಭ್ಯಾಸಗಳು, ಒಂದು ಏನ್ ಹೇಳ್ತೀವಿ ಟ್ರೆಡಿಷನ್ಸ್. ಹಳೆ ಚರ್ಚ್ಗಳಲ್ಲೆಲ್ಲ ಒಂದೊಂದು ವಾಕ್ಯಗಳು ಸಪ್ರೇಟ್ ಆಗಿ ಹಿಂಗೆಲ್ಲ ಮಾಡ್ಬಿಟ್ಟು ಒಂದು ತಗೊಂಡು ಕೊಡ್ತಿದ್ರು, ವಾಕ್ಯ ತಗೊಂಡ್ವಿ, ಏನು ಓಪನ್ ಮಾಡಿ ಓದು, ಯಾವುದೋ ಒಂದು ವಾಕ್ಯ ಇವರೇ ಬರ್ಕೊಂಡ್ಬಾರು, ಅದೇನು ಯೆಹೋವ ದೇವರು ಬರೆದಿಲ್ಲ, ಯೇಸು ಕ್ರಿಸ್ತರು ಬರ್ದಿಲ್ಲ, ಅವ್ರು ಬರ್ದೆಲ್ಲ ಬೈಬಲಲ್ಲಿ ಇಟ್ಟಿದ್ದಾರೆ. ಅದು ಎಲ್ಲಾ ಕಾಲಗಳಿಗೆ ಎಲ್ಲ ಮನುಷ್ಯರುಗಳಿಗೆ ಆಗ್ಬೇಕಂತ ಅವ್ರು ಬರ್ದು ಬೈಬಲಲ್ಲಿ ಇಟ್ಟಿದ್ದಾರೆ. ಅದು ಬಿಟ್ಬಿಟ್ರೆ ಇವರೇ ಏನ್ ಮಾಡ್ಬಿಡೋರು, ಸಪ್ರೇಟ್ ಆಗಿ ಒಂದು ಬರೀ ಆಶೀರ್ವಾದ ವಚನಗಳೇ ಎತ್ಕೊಂಡ್ಬಿಟ್ಟಿರೋರು. ನೀನ್ ಪಾಪ ಮಾಡ್ತಾ ಇದೆಯಾ, ನಿನ್ ಕೈ ಕತ್ತರ್ ಸಾಕು ಅಂತ ಯಾರು ಬರ್ದಿಲ್ಲ, ಕಬ ಅಂದ್ಬಿಡ್ತದೆ. ಇಂಥದ್ದು ನೆಕ್ಸ್ಟ್ ಜನವರಿಗೆ ಹೋಗೋದಿಲ್ಲ ಚರ್ಚ್ಗೆ ಹೋಗಂತ ಅಂದ್ಬಿಡ್ತಾರೆ. ಅದಕ್ಕೆ ಏನು ನಿನ್ನ ಅಂಗಳಗಳಲ್ಲೆಲ್ಲ ಒಳ್ಳೇದಾಗ್ಬಿಡ್ತದೆ, ನಿನ್ನ ದೂರ ಮೇಲೆ ನೀನು ಈ ವಾಕ್ಯ ಹಾಕ್ಬಿಟ್ರೆ ನಿನಗೆ ಕಣಜಗಳೆಲ್ಲ ತುಂಬಿರ್ತದೆ, ನೀನು ಹೋಗಿ ಬರೋ ದಾರಿಯಲ್ಲೆಲ್ಲ ನಿನ್ಗೆ ಕಾವಲಾಗಿದ್ದು ಕಾಪಾಡ್ತಾರೆ, ಸೆಕ್ಯೂರಿಟಿ ಬೇಕಾಗಿರಲ್ಲ. ಈ ತರ ವಚನಗಳೇ ತಗೊಂಡ್ಬಿಟ್ಟು ಎಲ್ಲ ತೆಗಿರಿ ಅಂತಂದು ಎಲ್ಲ ತೆಗೆದು ನೋಡಿದೆ, ಏನಪ್ಪ ಇಂಥ ವಚನ ಬಂದ್ಬಿಟ್ಟೈತೆ, ಖುಷಿ. ಹೆಂಗೆ ಗಿಣಿಶಾಸ್ತ್ರಕ್ಕಿಂತ ಮೋಸ ಇದು. ಯಾಕೆ ಹೇಳಿ,
ಅಟ್ಲೀಸ್ಟ್ ಬುದ್ಧಿ ಇಲ್ಲದೆ ಪಾಪ ಗಿಣಿ ಯಥಾರ್ಥವಾಗಿ ಯಾವುದೋ ಒಂದು ಅಂತ ತಂದ್ಕೊಡ್ತು. ಇವನು ಯಥಾರ್ಥವಾಗಿ ಮಾಡಲಿಲ್ಲ, ಇವನು ಕದ್ದು ಕದ್ದು ತಂದ್ಕೊಟ್ಟಿದ್ದಾನೆ. ಇವನು ಏನ್ ಮಾಡಿದಾನೆ? ಅವನ ಬೇಕಾಗಿರೋದನ್ನೇ ಕದ್ದುಕೊಂಡಿದ್ದಾನೆ ಇವನು. ಜ್ಞಾನೋಕ್ತಿ 9:16 ಹೇಳುತ್ತೆ, ಕದ್ದ ನೀರು ಸಿಹಿಯಾಗಿದೆಯಲ್ಲ ಅಂತೀರ ಈ ಜನಗಳು. ಈ ಜನಗಳು ಹೆಂಗಿದ್ದಾರೆ? ಕದ್ದಿರೋ ನೀರು ಸಿಹಿಯಾಗಿರ್ತದೆ. ನೋಡಿ, ಪ್ರಾರ್ಥನೆ ಮಾಡೋದು ಯಾವ ಕ್ರಿಸ್ಟಿಯನ್ ನೋಡಿ ಏನ್ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಅಬ್ರಹಾಮನ್ ದೇವ್ರನ್ನ ಆಶೀರ್ವದಿಸ್ಬಿಡ್ತಾರೆ, ಇಸಾಕನ್ ದೇವ್ರು ಇಲ್ಲ. 4100 ವರ್ಷಗಳಾಯ್ತು ಕಣ ಅಬ್ರಹಾಮನ್ ಸೆತೋಗಿ. ಅಬ್ರಹಾಮನ್ ಸಾಯುವಾಗ ಹೋಗ್ಬಿಟ್ಟು ಏನೇ ಬದುಕಿದೆಲ್ಲ ನೆಮ್ಮದಿ ಆರಾಮಾಗಿದ್ದೇನೆ ಅಂತಂದ್ರೆ, ಇಲ್ಲ ಕಷ್ಟ ಅಂತಂತಾರೆ. ಈ ಸಾಕನ್ ಕೇಳಿದ್ರೆ ಅವನು ಅಯ್ಯೋ ನನ್ನ ಜೀವನ ಎಲ್ಲ ಬಹಳ ಕಷ್ಟ ಸ್ವಾಮಿ ಅಂತಾನೆ. ಯಾಕೋಬ್ನಂತೂ ಊಟದಾಗಿಂದ ಸಂತೋಷನೇ ಇಲ್ಲ ನಾನು ಬದುಕು ಅಂತಂತಾನೆ. ಬಟ್ ಇವನು ಆಶೀರ್ವಾದ ಮಾಡೋದು ಮಾತ್ರ ಏನಂತ ಹೇಳ್ತಾರೆ? ಅಬ್ರಹಾಮನ್ ತರ ಆಶೀರ್ವಾದ. ಅಬ್ರಹಾಮನ್ಗೆ ಆಶೀರ್ವಾದ ಕೊಟ್ಟರು. ಬಂದು ಅಬ್ರಹಾಮ್ ಕೇಳಿದ್ರು, ದೇವರೇ ಕೊಡು ದೇವರೇ ವಾಗ್ದಾನ. ಆಯ್ತಪ್ಪ ಕೊಡ್ತೀನಿ ಕಣ ಹೋಗು. ಒಂದು 5 ವರ್ಷ ಬಿಟ್ಟು ತಿರ್ಗಾ ಮೀಟ್ ಆದ್ರು ದೇವ್ರು. ಏನ್ ದೇವ್ರ ಎಲ್ಲಿ ಹೇಳಿದ್ರಲ್ಲ ಏನೋ ಒಂದು ಅಂತ. ಆಯ್ತು ಕೊಡ್ತೀನಿ ಕಣ. ತಿರ್ಗಾ ಒಂದು 5 ವರ್ಷ ಬಿಟ್ರು. ಈ ತರ 5 ವರ್ಷಕ್ಕೆ ಒಂದೊಂದ್ಸರಿ 4 ಮೀಟಿಂಗ್ಗಳಾದ್ಮೇಲೆ ಅಬ್ರಾಹಂ ತುಂಬಾ ಅಪ್ಸೆಟ್ ಆಗ್ಬಿಡ್ತಾರೆ. ದೇವ್ರೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ಅದೇನ್ ಕತೆ? 25 ವರ್ಷ ಆಯ್ತು ನೋಡಿ. 25 ವರ್ಷ ಆದ್ಮೇಲೆ ಕೇಳ್ತಾರೆ ಅಬ್ರಾಹಂ, ಕೊಟ್ಟೇ ಇಲ್ಲ ಅವ್ರಿಗೆ. ಆವಾಗ ದೇವ್ರು ಹೇಳ್ತಾರೆ, ಅಬ್ರಾಹಂ ನೀನ್ ತುಂಬಾ ಸರಿ ಕೇಳ್ತಾ ಇದೆಯಾ ಪಾಪ, ಸರಿ ಒಂದು ಕೆಲಸ ಮಾಡೋ, ಅಗ್ರಿಮೆಂಟ್ ಹಾಕೋಣ ಬಾರೋ ಅಂತಾರೆ. ಅಗ್ರಿಮೆಂಟ್ ಹಾಕಿದ್ಮೇಲೆ ನೆಕ್ಸ್ಟ್ ವರ್ಷ ಮಗು ಇರ್ತದಪ್ಪ. ಮಗು ಕತೆ ಬಿಡು ದೇವ್ರೆ, ದೇಶ ಕೊಡ್ತೀನಿ ಅಂತಲ್ಲ ಅದ್ರ ಕತೆ ಏನು? ಅದು 400 ವರ್ಷ ಆದ್ಮೇಲೆ ಕೊಡ್ತೀನಿ ಕಣ. ಎಷ್ಟು ವರ್ಷ? ಏನ್ ಆಗ್ಬೇಕು ಇವಾಗ ಹೇಳಿ? ಅಬ್ರಾಹಂ ಪಾಪ ನನಗ್ ಸಿಗ್ತದೆ, ನಾನ್ ಖುಷಿ ಪಡ್ತೀನಿ, ನಾನ್ ಎಂಜಾಯ್ ಮಾಡ್ತೀನಿ ಅಂತ ಬಂದಿರೋನಿಗೆ 400 ವರ್ಷ ಅಂದಿದ ತಕ್ಷಣ ಅದೇ ಓದ್ ನೋಡಿ ತಲೆ ಚಕ್ಕರ್ ಬಂದು ಬಿದ್ದೋಗ್ತಾರೆ ಅಬ್ರಾಹಂ. ನಿದ್ದೆ ಬರ್ತದೆ ಅಬ್ರಾಹಂಗೆ. ಅಯ್ಯೋ ಕರ್ಮವೇ, ನಾನ್ ನನ್ನ ಜೀವಮಾನ ಕಾಲದಲ್ಲಿ ಖುಷಿ ಪಡ್ತೀನಿ ಅಂತ ಅನ್ಕೊಂಡೆ. ಬಟ್ ದೇವ್ರೇನ್ ಹೇಳ್ತಾ ಇದ್ರೆ, 400 ವರ್ಷಗಳಿಗೆ ಆಲ್ಮೋಸ್ಟ್ 8 ತಲೆಮಾರುಗಳಾಗೋಯ್ತು. 55 ವರ್ಷ ಒಂದು ತಲೆಮಾರು ಅಂತ ಇಟ್ಕೊಂಡು, ಆಕ್ಚುಲಿ 30 ವರ್ಷ. ನಾವು 50 ಇಟ್ಕೊಳ್ಳೋಣ. 50 ವರ್ಷ ಇಟ್ಕೊಂಡ್ರು ಎಷ್ಟು ತಲೆಮಾರು ಆಚೆ ಹೊಟ್ಟೋದ್ರು? 8 ತಲೆಮಾರು ದಾಟ ಆಚೆ ಹೊಟ್ಟೋಗ್ಬಿಟ್ರು. ಯಾವನ 8ನೇ ತಲೆಯನ್ನು ಬದುಕೋದಕ್ಕೆ ನಾನೇ ಕಷ್ಟಪಡ್ಬೇಕು ಅಂತ ಬಂದ್ಬಿಡ್ತು. ಹಾಗಾದ್ರೆ ಇವತ್ತು ಆಶೀರ್ವಾದ ಮಾಡೋರು, ಪ್ರಾರ್ಥನೆ ಮಾಡೋರಿಗೆಲ್ಲ ಅಬ್ರಹಾಮನ್ ತರ ಆಶೀರ್ವಾದ ಇದು 400 ವರ್ಷ ಆದ್ಮೇಲೆ ಅಂತ ಹೇಳಿ ಎಲ್ಲರಿಗೂ ಏನ್ ಮಾಡ್ತಾರೆ? ಒಪ್ಕೊಳ್ಳೋದ್ರ ಸದ್ಯಕ್ಕೆ ಇನ್ನೊಂದ್ಸಾರಿ ನಿಮ್ಗೆ ಪ್ರಾರ್ಥನೆ ಮಾಡಕ್ಕೆ ಹೇಳಲ್ಲ ಅವ್ರು. ಅಪಶಕುನ ಮಾತಾಡ್ಬಿಟ್ರಿ ನೀವು, ವಿಘ್ನಾದಿ ಪ್ರಾರ್ಥನೆಗಳೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ದೇವರು ಸತ್ಯ ಹೇಳೋ ದೇವರು, ನೀನು ಕಹಿ ಆಗ್ಲಿ, ನಿನಗೆ ಬೇಜಾರಾಗ್ಲಿ, ನೀನು ಕೋಪ ಮಾಡ್ಕೊ, ಏನೇನ ಮಾಡ್ಕೊ, ಇದನ್ನೇನ್ ಮಾಡ್ತೀನಿ ಇದ್ದಂಗೆ ಹೇಳ್ತೀನಿ ನೋಡಿ. 400 ವರ್ಷ ಆದ್ಮೇಲೆ ಕರೆಕ್ಟ್ ಹೋಗಿ ಮೋಶೆನ ಕರೀತಾರೆ, ಕೇಳ್ತಾರೆ, ಮೋಶೆ ಕರೆಕ್ಟಾಗಿ ನಾನು ಅವ್ನಿಗೆ ಹೇಳಿ 400 ವರ್ಷ ಆಯ್ತಪ್ಪ, ಇವಾಗ ನನ್ನ ಜನನ ಬಿಡಿಸ್ಕೊಂಡು ಹೋಗ್ಬೇಕು. ದೇವ್ರ ಟೈಮ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನಮಗೆ ಇಲ್ಲೇ ನಿಂದು ಹೆಂಗನ ಮಾಡ್ಕೊ ನೀನು, ಬಟ್ ನನ್ನ ಜೀವನದಲ್ಲಿ ಎಲ್ಲ ಮಾಡ್ಬಿಡು. ನನ್ನ ಜೀವನದಲ್ಲಿ ಆದಾಮ ಅವಳು ಹುಟ್ಟಬೇಕು, ನನ್ನ ಜೀವನದಲ್ಲಿ ಜಲಪ್ರಳಯ ಬರಬೇಕು, ನನ್ನ ಜೀವನದಲ್ಲಿ ಅಬ್ರಹಾಂ ಬರಬೇಕು, ನನ್ನ ಜೀವನದಲ್ಲಿ ಯೇಸುನ ಹುಟ್ಟಬೇಕು, ಶಿಲ್ಬೆಗೂ ಆಗ್ಬೇಕು, ನನ್ನ ಜೀವನದಲ್ಲಿ ಕ್ರಿಸ್ತ ವಿರೋಧಿ ಟೈಮ್ ಆಗ್ಬೇಕು, ನನ್ನ ಜೀವನದಲ್ಲಿ ಮಿಲೇನಿಯಂ ಆಗೋಗ್ಬಿಡ್ಬೇಕು, ಎಲ್ಲ ನಾನು ನೋಡ್ಬಿಡ್ಬೇಕು. ಆದ್ರೆ ನೀನು ಎಷ್ಟು ವರ್ಷ ಬದುಕಬೇಕು? ದೇವ್ರ ಜೊತೆಲಿ ಬದುಕಿರ್ಬೇಕು ನೀನು. 7000 ವರ್ಷದಿಂದ ಬದುಕಿರ್ಬೇಕು ನೀನು. ಇದೆಲ್ಲ ತಿಳುವಳಿಕೆಗಳೇ ಇಲ್ಲದೆ ಏನು ಸುಮ್ಮನೆ ಕೂಡ್ಕೊಳ್ಳೋದು, ಸುಮ್ಮನೆ ಹೋಗೋದು, ಯಾವುದೂ ಪ್ರಶ್ನೆ ಮಾಡ್ಕೊಳ್ಳಲ್ಲ. ಹಂಗಾದ್ರೆ ಇಂಥ ಪ್ರಶ್ನೆ ಮಾಡದೇ ಇರೋಂಥ ಕ್ರೈಸ್ತತ್ವ ಅಥವಾ ಸತ್ಯವೇದವನ್ನ ಅಧ್ಯಯನ ಮಾಡೋರು ಅಥವಾ ಬಿಲೀವರ್ಸ್ಗಳಂತ ಏನಿದಾರೋ ಇವರೆಲ್ಲ ಮಕ್ಕಳ ಸಮಾನ. ಅವ್ರ ಬಗ್ಗೆ ನಾವೇನು ತಪ್ಪುಗಳು ಹೇಳ್ತಾ ಇಲ್ಲ, ಇಲ್ಲಿ ಕೋಪ ಮಾಡ್ಕೊಳ್ತಾ ಇಲ್ಲ. ಬಟ್ ಅವರೆಲ್ಲ ಏನು ಮಕ್ಕಳ ಸಮಾನಗಳು. ಆತರ ಮಕ್ಕಳು ಎಷ್ಟು ವರ್ಷ ಇದ್ರೂ ಪ್ರಯೋಜನ ಇಲ್ಲ. 1 ಕೊರಿಂಥ 14:20 ಹೇಳ್ಬಿಡ್ತಾರೆ, ನೀವು ಬುದ್ಧಿಯ ವಿಷಯದಲ್ಲಿ ಮಕ್ಕಳ ತರ ಎಷ್ಟು ವರ್ಷ ಇರ್ತೀರಪ್ಪ ನೀವು ಅಂತಾರೆ. ಬುದ್ಧಿ ವಿಷಯದಲ್ಲಿ ಮಕ್ಕಳಿಗೆ ಇರ್ಬೇಡ್ರಿ ನೀವು, ದೇವ್ರಿಗೆ ಇಷ್ಟ ಆಗಲ್ಲ. ನೀವು ಬೆಳಿಬೇಕು. ನೀವು ಬುದ್ಧಿಯ ವಿಷಯದಲ್ಲಿ ಏನಾಗ್ಬೇಕಂತ ಪ್ರಾಯಸ್ಥರಾಗ್ಬೇಕು ಅಂತಾರೆ. ಪ್ರಾಯಸ್ಥರಾಗ್ಬೇಕು ನೀವು. ಇದು ತಕ್ಕದ್ದು, ಇದು ತಕ್ಕದ್ದಲ್ಲ, ಇದು ಮಾಡಬೇಕು, ಇದು ಮಾಡ್ಬೇಕಾಗಿಲ್ಲ, ಇದು ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಡೆಯುತ್ತೆ, ಇದು ಮಾಡಿದ್ರೆ ನಡೆಯುತ್ತೆ, ಏನು ಆಗಲ್ಲ, ಧೈರ್ಯವಾಗಿ ಮಾಡು. ಬಟ್ ನೀನೇನ್ ಮಾಡ್ತಾ ಇದೀಯ ಅನ್ನೋದು ಕ್ಲಾರಿಟಿ ಇರಲಿ. ಯಾರನ್ನ ಕೇಳಿದ್ರೆ ಅವರಿಗೆ ಉತ್ತರವಾಗಿ ಧೈರ್ಯ ಹೇಳಕ್ಕಾಗ್ಲಿ. ಯಾರು ಕೇಳಲಿಲ್ಲ ಅಂತ ಇಟ್ಕೋ, ನಿನ್ನ ಮನಸ್ಸಾಕ್ಷಿ ನಿನ್ನನ್ನ ಪ್ರಶ್ನೆ ಮಾಡಿದ್ರು ನೀನು ಕ್ಲಾರಿಟಿ ಇರಬೇಕು. ಇಲ್ಲದೆ ಮಾಡೋದೆಲ್ಲಾ ಪಾಪ ಅಂದ್ಬಿಡ್ತಾರೆ. ಲಾಸ್ಟ್ ವಚನ ಓದಿ ಮುಗಿಸ್ಬಿಡೋಣ. 23 ನೋಡಿ, ಯಾವ್ದಕ್ಕೆ ನೀವು ನಂಬಿಕೆಯಿಂದ ಮಾಡ್ತಾ ಇಲ್ವಾ? ಈಗ ಡಿಸೆಂಬರ್ 25 ನಂಬಿಕೆಯಿಂದ ಮಾಡ್ತಾ ಇದೆಯಾ? ಪ್ರೂಫ್ ಕೊಡ, ಬೈಬಲ್ ಅಲ್ಲಿ ಇದೆಯಾ ಅಂತ ಕೇಳ್ಬಿಟ್ರೆ ಅದು ಬೈಬಲ್ ಅಲ್ಲಿ ಇಲ್ಲ, ಬಟ್ ಮಾಡ್ತಾ ಇದೀವಿ. ಏನರ್ಥ? ಪಾಪ ಆಗ್ತದೆ. ಆ ಡೌಟಿಂದ ಮಾಡ್ತಾ ಇದ್ದೀನಿ ಪಾಪ ಆಗ್ತದೆ. ಸರಿ, ಜನವರಿ 1 ಪ್ರೂಫ್ ಕೊಡ, ಪಾಪ ಆಗ್ತದೆ ಅದು ಕೂಡ. ಸರಿ ಬೇಡಪ್ಪ, ಜೀಸಸ್ದು ನೀವು ಇದು ಸಕ್ರಮೆಂಟ್ ತಗೊಂತೀಯಲ್ಲ, ಏನದು ಕರ್ತೃ ಭೋಜನ ತಗೊಂತಿಲ್ಲ, ಹೋಲಿ ಕಮ್ಯುನಿಯನ್, ಅದಕ್ಕೆ ಪ್ರೂಫ್ ಕೊಡೆಯ ಬೈಬ್ಲಿಂದ. ಅದು ಯಾರೇ ಲೆಕ್ಕ ಹಾಕಿಟ್ಟಿದ್ದಾರೆ? ಯಾರೇ ಲೆಕ್ಕ ಹಾಕಿಟ್ರೆ ನೀನೇನಕ್ ಮಾಡ್ತೀಯಾ? ನಿನಗೆ ಅರ್ಥ ಆಗಿದೆಯಾ? ನಿನಗೆ ಅರ್ಥ ಆದ್ರೆ ಅದು ಸರಿ ಅಂತ ಹೇಳಕ್ಕಾಗ್ತದೆ. ನಾವು ನಿನಗೆ ಅರ್ಥ ಆಗಿದ್ರೆ ನೀನ್ ಮಾಡು.
ಯಾರೋ ಹೇಳಿದ್ರು, ಯಾರೋ ಮಾಡಕ್ಕೆ ಹೇಳಿದ್ರು, ನಾನು ಅವ್ರ ಜೊತೆಲಿ ಗುಂಪಿನಲ್ಲಿ ಗೋವಿಂದ ಅಂದ್ಬಿಡ್ತೀನಿ ಅಂತ ಅಂದ್ಬಿಟ್ರೆ, ಅವಾಗ ದೇವ್ರ ಹತ್ರ ಇವು ಎಳೆ ಮಕ್ಕಳಂತಾನೆ ಮುದ್ರೆ ಒತ್ತಿಸ್ಕೊಂತಾರೆ ಬಿಟ್ರೆ ಇವು ಬೆಳೆದಿರೋ ಮಕ್ಕಳಂತ ಬರೋದೇ ಇಲ್ಲ. ಆಗ ಎಳೆ ಮಕ್ಕಳು ಮಾಡಿದ್ದಕ್ಕೆಲ್ಲ ಕೂಲಿ ಯಾರು ಕೊಡಕ್ ಹೋಗಲ್ಲ. ಒಬ್ಬನಿಗೆ ಕೂಲಿ ಸಿಗ್ಬೇಕು ಅಂದ್ರೆ, ನ್ಯಾಯಾಸನ ಮುಂದೆ ನಿಂತ್ಕೊಬೇಕು ಅಂತಂದ್ರೆ, ನಮ್ಮ ಅಕೌಂಟ್ ಉತ್ತರ ಕೊಡ್ಬೇಕು ಅಂತಂದ್ರೆ, ಅವನು ಬುದ್ಧಿಯಿಂದ ಪ್ರಾಯಸ್ಥನಾಗಿ ಇದು ತಕ್ಕದ್ದು ಅದು ತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ನನ್ನ ಜ್ಞಾನೇಂದ್ರಿಯಗಳನ್ನ ಶಿಕ್ಷಿಸ್ಕೊಂಡು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬರಬೇಕು ತಿಳುವಳಿಕೆ ಅವನಿಗೆ. ಅಷ್ಟು ಬಂದಿಲ್ಲ ಅಂತ ಅಂದ್ಬಿಟ್ರೆ ಅವನು ಮಾಡೋದು ಎಲ್ಲ ದಿನಗಳು ವೇಸ್ಟ್, ಎಲ್ಲ ದಿನಗಳು ತಪ್ಪೆ. ಸೊ ಈಗ ತಪ್ಪು ಸರಿಗಳು ಎರಡು ನಮ್ಮ ಮುಂದೆ ಇದಾವೆ. ನಾವು ಯಾವುದನ್ನು ಮಾಡ್ಬೇಕಂತ ನಾವೇನ್ ಮಾಡಬೇಕು, ಡಿಸೈಡ್ ಮಾಡಬೇಕು. ನಾವು ಏನೇ ಮಾಡಿದ್ರು ಅದರ ಬಗ್ಗೆ ನಂಬಿಕೆಯನ್ನ ಮೊದಲು ನಾವು ಹುಡುಕ್ಬೇಕು. ಬೈಬಲ್ ಇದನ್ನ ನಂಬಬಹುದಾ, ಇದು ಹೌದಾ, ಇದು ಸರಿನಾ, ಇದಕ್ಕೆ ಆಧಾರಗಳು ಇದೆಯಾ? 25th ಏನೇನ ಬೈಬಲ್ ಇದೆಯಾ ನಮಗೆ ಪ್ರೂಫ್? ಇಷ್ಟು ವರ್ಷ ಇಲ್ಲ, ಬಟ್ ಆಕ್ಚುಲಿ 25th ಏನೋ ಒಂದು ಪ್ರೂಫ್ ಇಟ್ಕೊಂಡು ಅದರಿಂದ ಮಾಡ್ತಾ ಇದ್ದಾರೆ ಎಲ್ಲ ಜನಗಳು. ಬಟ್ ಅದೇನ್ ಪ್ರೂಫ್ ಅಂತ ಇಷ್ಟು ವರ್ಷ ಗೊತ್ತಿಲ್ಲ. ನೆಕ್ಸ್ಟ್ ಲೆಸನ್ ಅಲ್ಲಿ ಏನ್ ಮಾಡೋಣ ನಾವು, 25th ಕ್ರಿಸ್ಮಸ್ ಕೂಡ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಅಂತ ಮಾಡಲಿಲ್ಲ. ಅವ್ರಿಗೂ ಕೂಡ ಬೈಬಲ್ ಅಲ್ಲಿ ಒಂದು ಎವಿಡೆನ್ಸ್ ಇದೆ. ಬಟ್ ಆ ಎವಿಡೆನ್ಸ್ ಏನು ಅನ್ನೋದನ್ನ ನಾವೇನ್ ಮಾಡೋಣ, ಇನ್ನೊಂದು ಪಾಠದಲ್ಲಿ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಪಾಠದಲ್ಲೇ ನಾನು ಸಾಧ್ಯ ಆದ್ರೆ ಮಾಡ್ತೀನಿ, ದೇವ್ರ ಚಿತ್ತ ಆದ್ರೆ. ಸೊ ಅದರಲ್ಲಿ 25th ಕೂಡ ನಾವು ಆಧಾರ ಕೊಡ್ಬೋದು. ಕಾರಣ ಅನ್ಯ ಜನಗಳು ಪ್ರಶ್ನೆ ಮಾಡಕ್ ಬರ್ತಾರೆ, 25th ಉಟ್ಬಿಟ್ರೇನ್ರಿ, ಹೆಂಗೆ ರೀ, ನೋಡಪ್ಪ ಒಂದು ಕೆಲಸ ಮಾಡು, ನಾನು ಹೇಳೋ ವಿಷಯಗಳನ್ನ ಸ್ಪಷ್ಟವಾಗಿ ಮುಂಚೆ ಕೇಳ್ಬಿಡು, ಆಮೇಲೆ ತಪ್ಪು ಸರಿನಾ ನೀನ್ ಹೇಳ್ಬೇಕಂತಂದ್ರೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಏನ್ ಹೇಳ್ಬೇಕು, ಹೇಳೋ ವಿಷಯ ಇರ್ಬೇಕು, ಕಂಟೆಂಟ್ ಇರ್ಬೇಕು ನಮ್ಮ ಹತ್ರ, ಹಿಸ್ಟ್ರಿ ಇರಬೇಕು, ಸೈನ್ಸ್ ಇರಬೇಕು, ಜಿಯೋಗ್ರಾಫಿಕಲಿ ಅದು ನಡೆದಿರಬೇಕು. ಯಾವ ಜಿಯೋಗ್ರಫಿಯಲ್ಲಿ ಲೊಕೇಶನ್ ಅಲ್ಲಿ ನಡೀತದು, ಯಾವ ಲೊಕ್ಯಾಲಿಟಿಯಲ್ಲಿ ನಡೀತದು, ಅದನ್ನ ಯಾವ ಹಿಸ್ಟರಿಯನ್ನು ರೆಕಾರ್ಡ್ ಮಾಡಿದ್ದಾನೆ ಅಂತ ಹೇಳ್ಬೇಕು. ಸೊ ಮುಂದಿನ ಪಾಠದಲ್ಲಿ ಆ ತರ ಒಂದು ಆಧಾರವನ್ನ ನಾವೇನ್ ಮಾಡೋಣ, ಹುಡ್ಕೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಸುಮ್ಮನೆ ಇರೋ ಆಧಾರಗಳನ್ನ ನಾನು ಕೂಡ ಏನ್ ಮಾಡಲ್ಲ, ಯಾವತ್ತೂ ಅಪ್ಪಿತಪ್ಪಿ ಕೂಡ ತಗೊಳ್ಳಲ್ಲ. ಕಾರಣ ಎಲ್ಲಿ ಮಾತಾಡಿದ್ರು, ಒಂದು ನ್ಯಾಯಾಲಯದಲ್ಲಿ ಮಾತಾಡಿದ್ರು ಅದಕ್ಕೊಂದು ಆಧಾರ ಇರಲೇ ಬೇಕು, ಇಲ್ಲದೆ ಇರೋದನ್ನ ಮಾತಾಡೋಕ್ಕೂ ಹೋಗೋದೇ ಇಲ್ಲ. ಸೊ ಹಾಗಾದ್ರೆ ಅಂತಹ ಒಂದು ಎವಿಡೆನ್ಸ್ ಖಂಡಿತ ಬೈಬಲಲ್ಲಿ ಇದೆ. ಅದನ್ನ ನೆಕ್ಸ್ಟ್ ಪಾಠದಲ್ಲಿ ನಾವು ಸ್ಟಡಿ ಮಾಡೋಣ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ವಿಶ್ವಾಸದ ಜೀವನದ ಬಗ್ಗೆ ನನಗೂ ಕೂಡ ಏನಿರುತ್ತದೆ, ಗೊಂದಲ ಇರುತ್ತೆ, ಪ್ರಶ್ನೆ ಇರ್ತದೆ, ಯಾವಾಗಲೂ ಹುಡುಕಾಟ ಇರ್ತದೆ, ಪರಿಶೀಲನೆ ಇರ್ತದೆ. ನಾನು ಮಾಡ್ತಾ ಇರೋದು ಸರಿನಾ, ನಾನು ಮಾಡ್ತಾ ಇರೋದು ಏನ ಇದೆಯಾ ಇಲ್ವಾ, ಅಯ್ಯೋ ಎಲ್ಲ ಕ್ರಿಶ್ಚಿಯನ್ಸ್ ಕ್ರಿಸ್ಮಸ್ಗೆ ಹೋಗಿ ಕೇಕ್ ಕೊಡ್ತಾ ಇರ್ತಾರೆ, ನಾನು ತಿನ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹಿಂಗೆ ಅನ್ಕೊಂತಾ ಇರ್ತೀನಿ, ಇದು ಸರಿನಾ, ಇದು ತಪ್ಪ. ಎಲ್ಲರೂ ಪ್ರಾರ್ಥನೆ ಮಾಡೋದು ನನ್ನ ಆ ಪ್ರಾರ್ಥನೆಗೆ ಸೇರ್ಕೊಂಡ್ರೆ ಏನಾಗ್ಬಿಡ್ತದೆ, ಸೇರ್ಕೊಂಡಿಲ್ಲ ಅಂದ್ರೆ ಏನಾಗ್ತದೆ, ಇದೆಲ್ಲ ಪ್ರಶ್ನೆಗಳು ನನಗೂ ಬರ್ತದೆ. ಅವಾಗ ನಾನು ನಂದೇ ಆದಂತಹ ಒಂದು ಪರಿಶೋಧನೆಗೆ ಹಚ್ಕೊಳ್ತೀನಿ. ಆಗ ಸಾಕಷ್ಟು ಆಧಾರಗಳು ಏನು ಸಿಗ್ತದೋ ಅದನ್ನ ಯಥಾರ್ಥವಾಗಿರುವಂತವುಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ನೋಡೋಣ, ದೇವ್ರ ಚಿತ್ತ ಇದ್ರೆ ಅದು ಪಾಠನ ನಾವು ಮಾಡುವಾಗ ಆ ಕ್ರಿಸ್ಮಸ್ ವಿಷಯದಲ್ಲೂ ನಮ್ಗೆ ಇರೋಂಥ ಸಂದೇಹಗಳ ನಿವಾರಣೆ ಆಗಲಿ. ಸೊ ಜನವರಿ ಕೂಡ ನಮ್ಗೆ ತಪ್ಪು ಅಂತ ಏನು ಎಲ್ಲೋ ಬರಲ್ಲ ರೀ. ಒಳ್ಳೆ ಉದ್ದೇಶದಿಂದ ಸೇರ್ಕೊಂಡ್ರೆ ಖಂಡಿತ ಒಳ್ಳೇದು, ಏನು ತಪ್ಪಿಲ್ಲ. ಅದು ಒಳ್ಳೆ ಉದ್ದೇಶದಿಂದ ಅರ್ಥಗರ್ಭಿತವಾಗಿ ನ್ಯಾಯ ಮಾಡಿ ಅದಕ್ಕೆ ನಾವು ಮಾಡುವಾಗ ಜನವರಿ ಅಲ್ಲ ಫೆಬ್ರವರಿ 1ಗೂ ಸೇರೋಣ. ಅದ್ಯಾಕೆ ಜನವರಿಗೆ ಮಾತ್ರನೇ, ಮಾರ್ಚ್ಗೂ ಸೇರೋಣ, ಅದ್ಯಾಕೆ ಬರೀ ಫೆಬ್ರವರಿಗೆನೆ? ತಪ್ಪು ಏನೂ ಇಲ್ಲ. ಯೆಹೋವ ದೇವರ ಆ ಕಾಲದಲ್ಲಿ ಇಸ್ರೇಲರಿಗೆ ಎಲ್ಲಾ ತಿಂಗಳುಗಳ ಮೊದಲನೇ ದಿನದಲ್ಲಿ ತುತ್ತೂರಿಗಳನ್ನ ಊದಿ ಹಬ್ಬ ಆಚರಣೆ ಮಾಡಿ ಅಂತ ಹೇಳಿದ್ರು. ಇಂಟೆನ್ಷನ್ ಕರೆಕ್ಟ್ ಆಗಿರೋದು ಆ ಕಾಲದಲ್ಲಿ. ಈ ಕಾಲದಲ್ಲಿ ಅದೇ ತರ ಸ್ಪಿರಿಚುವಲ್ ಇಂಟೆನ್ಷನ್ ಕರೆಕ್ಟ್ ಆಗಿರ್ಬೇಕು. ಆತ್ಮಿಕ ಉದ್ದೇಶ ಸರಿಯಾಗಿದ್ದು ಬಿಟ್ರೆ ಎಲ್ಲ ತಿಂಗಳುಗಳಲ್ಲೂ ನಾವು ಮಾಡ್ಬೋದು, ಏನು ತಪ್ಪಿಲ್ಲ. ಆದ್ರೆ ಆ ಉದ್ದೇಶನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಬಿಟ್ರೆ ಯಾವಾಗ ಮಾಡಿಲ್ಲ ಅಂದ್ರೂ ಮಾಡದೇ ಇದ್ರು ಎರಡು ತಪ್ಪುಗಳೇ ನಡೀತದೆ. ಹಂಗಾಗದೇ ಇರೋ ರೀತಿ ದೇವರು ನಮ್ಮೆಲ್ಲರನ್ನ ಕಾಪಾಡಿ ನಡೆಸಲಿ. ಈ ಒಂದು ಪಾಠವನ್ನ ಹಂಚ್ಕೊಳ್ಳೋಕೆ ದೇವ್ರ ಕೃಪೆ ಕೊಟ್ಟಿದ್ದಕ್ಕೆ ದೇವರಿಗೆ